ನೀವು ಫಸ್ಟ್ ಬರೆದಂತಹ ಸಾಲ್ ಯಾವ್ದು? ಆಗ ನನಗೆ ಎಷ್ಟೊಂದ್ ಸಲ ಹೆಂಗ್ ಬಂತಲ್ಲ ಈ ಲೈನು ನಮಗೆ ಆ ಟೈಮ್ಗೆ ಅಂತ ಆ ತರದ್ದೆಲ್ಲ ನನಗೆ ಸರ್ಪ್ರೈಸ್ ನಾನೇ ಆಗಿದ್ದೀನಿ. ವಯಸ್ಸಲ್ಲಿ ಇವ್ರ ಸಾಂಗ್ ಎಲ್ಲ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದು, ಅಂದ್ರೆ ಗೇಮ್ ಚೇಂಜರ್ಸ್ ಇವರೆಲ್ಲ ಕನ್ನಡ ಸಾಂಗ್ಸ್. ಒಂದೊಂದ್ಸಲ ನಮಗೆ ಪರ್ಸ್ಪೆಕ್ಟಿವ್ ಬೇಕಾಗತ್ತೆ, ಯಾಕಂದ್ರೆ ನಾವು ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡ್ಬಿಡ್ತೀವಿ. ಸ್ಪೆಷಲಿ ನಾವು ಒಂದು ಡ್ರಾಮಾ ಕ್ರಿಯೇಟ್ ಮಾಡಬೇಕು ಅಂದಾಗ ನಾವು ಈ ತರ ವರ್ಡ್ಸ್ ಇದ್ರೇನೆ ನಮಗೆ ಡ್ರಾಮಾ ಕ್ರಿಯೇಟ್ ಆಗೋದು. ನಾವು ಚಾಪ್ ಮಾಡ್ಬಿಟ್ರೆ ನಮಗೆ ಡ್ರಾಮಾ ಕ್ರಿಯೇಟ್ ಆಗಲ್ಲ. ಆ ಲೀಡ್ ಜನ ಕೇಳಿದ ತಕ್ಷಣ, ಅಂದ್ರೆ ಇವಾಗ ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ ನನ್ನ ಸುತ್ತ ಎಲ್ಲ ಮೊಬೈಲ್ಗಳು ಹಿಂಗ್ ಮೇಲ್ ಬಂದ್ವಿ. ಸೊ ಅದನ್ನ ನಾನೇ ಒಂದ್ಸಲ ನೋಡಿ, ಸ್ಪೆಷಲಿ ಕ್ರಿಯೇಟಿವ್ ಇದಕ್ಕೆ ನೀವು ಒಂದು ಲೇಬಲ್ ಫಿಕ್ಸ್ ಮಾಡಕ್ ಆಗಲ್ಲ. ಸೊ ಅದನ್ನ ಮೊದಲು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೇಳಿಸ್ತೀರಾ ಅಥವಾ ಗುಟ್ಟಾಗಿಡ್ತೀರಾ? ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ದ ಟಾಕ್ ಮ್ಯಾನ್ ಶೋ. ನಾನು ಮೇಘ್ನ ನಾಗರಾಜ್. ವೀಕ್ಷಕರೇ, ಹಾಡು ಅಂದ್ರೆ ನಮ್ಗೆ ಖುಷಿ ಆಗ್ಲಿ, ದುಃಖ ಆಗ್ಲಿ, ಅಳು ಬರ್ಲಿ, ಅಥವಾ ನಮ್ಮ ಲೈಫಲ್ಲಿ ಒಂದು ಜೋಶ್ ಬೇಕು ಅಂತಂದ್ರೆ ನಾವು ಹಾಡನ್ನ ಕೇಳ್ತೀವಿ. ಹಾಡು ಅಂದ ತಕ್ಷಣ ನಮ್ಗೆ ಸಂಗೀತ ಹಾಗೂ ಸಾಹಿತ್ಯ ನಮ್ಮ ಮನಸ್ಸಿಗೆ ಮುಟ್ಟುತ್ತೆ. ಇವತ್ತು ನನ್ನ ಜೊತೆ ಇರುವಂತಹ ವ್ಯಕ್ತಿ ತಮ್ಮ ಪದ ಬಳಕೆಯ ಮುಖಾಂತರ ಕನ್ನಡ ಚಿತ್ರರಂಗದ ಸಾಕಷ್ಟು ಫೇಮಸ್ ಹಾಡುಗಳಿಗೆ ಸಾಹಿತ್ಯವನ್ನ ಬರೆದಿದ್ದಾರೆ. ಅಂದ್ರೆ ಪದ ಬಳಕೆ ಮಾಡೋದು ಅಷ್ಟೇ ಅಲ್ಲದೆ ಅದಕ್ಕೆ ಜೀವವನ್ನ ತುಂಬಿ ನಮ್ಮೆಲ್ಲರ ಮನವನ್ನ ಮುಟ್ಟೋ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇನ್ಯಾಕ್ ತಡ, ಇವತ್ತಿನ ನಮ್ಮ ಸ್ಪೆಷಲ್ ಅತಿಥಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಿ ಈಸ್ ನನ್ ಅದರ್ ದನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಹೆಮ್ಮೆ ನಾಗಾರ್ಜುನ್ ಸರ್ ಅವರು. ಬನ್ನಿ, ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ತುಂಬಾ ಮಿಕ್ಸ್ಡ್. ಆರಾಮಾಗೂ ಇದೀನಿ, ಆಮೇಲೆ ಸಮ್ಟೈಮ್ಸ್ ಟೆನ್ಷನ್ ಇರುತ್ತೆ, ಪ್ರೆಷರ್ ಇರುತ್ತೆ ಎಲ್ಲ. ಯಾಕೆ ಟೆನ್ಷನ್ ಇದೆ? ಯಾಕೆ ಬ್ಯಾಂಗ್ಳೂರ್ ವೆದರ್ ಆತರ ಇದೆ ಅಂತನಾ ಅಥವಾ ಹೇಗೆ? ಬ್ಯಾಂಗ್ಳೂರ್ ವೆದರ್ಗೆ ಆಕ್ಚುಲಿ ಟೆನ್ಷನ್ ಇರಬಾರ್ದು, ಆರಾಮಾಗಿ ಇರ್ಬೇಕು. ಬಟ್ ಹುಷಾರ್ ತಪ್ಪದಲ್ಲ, ಅವಾಗ ಟೆನ್ಷನ್ ಆಗುತ್ತೆ. ಹೌದು, ಒಂದ್ಸಲ ಮಳೆ ಬರುತ್ತೆ, ಒಂದ್ಸಲ ಬಿಸಿಲು ಬರುತ್ತೆ, ಆಮೇಲೆ ಮಳೆ ಬಂದ್ರೆ 2 minutes ಮಳೆ ಬರುತ್ತೆ. ಅಂದ್ರೆ ಒಂದ್ ದಿವಸದಲ್ಲಿ 4 ಕ್ಲೈಮೇಟ್ ನೋಡ್ಬೋದು. ಹೌದು, ಸ್ಲೋ ಮಳೆ, ಚಳಿ ಎಲ್ಲಾನು ನೋಡ್ಬೋದು. ಅದು ಬ್ಯಾಂಗ್ಳೂರಲ್ಲಿ ಮಾತ್ರ ಸಾಧ್ಯ ಅಲ್ವಾ? ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಒಂದೇ ದಿವಸದಲ್ಲಿ. ಹೌದು, ಸೂಪರ್. ಅಂಡ್ ಇತ್ತೀಚೆಗೆ ಸಾಕಷ್ಟು ಟ್ರೆಂಡ್ ಅಲ್ಲಿ ಇರುವಂತಹ ನೀವೇ ಬರೆದಿರುವಂತಹ ಸಾಂಗು ಬ್ಯಾಂಗಲ್ ಬಂಗಾರಿ. ಸಾಕಷ್ಟು ನಾವಂತೂ ಮೂವಿ ನೋಡಕ್ ಹೋಗಿದ್ವಿ, ಅಲ್ಲೂ ಡಾನ್ಸ್ ಮಾಡಿದ್ವಿ. ಸೊ ಅಷ್ಟು ಸಖತ್ ಆಗಿದೆ. ಆ ಒಂದು ಹೈಪ್ ಹೇಗಿದೆ ಸರ್? ಆಕ್ಚುಲಿ ಇವಾಗ ನೀವು ಥಿಯೇಟರ್ ಬಗ್ಗೆ ಹೇಳಿದಕ್ಕೆ, ಇವಾಗ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಅಂದ್ರೆ ನನಗೆ ಅಲ್ಲಿ ತುಂಬಾ ಅಂದ್ರೆ ರೀಲ್ಸ್ ಇರ್ಬೋದು, ಇನ್ನೊಂದು ಎಲ್ಲಾನು ನಾವು ನೋಡ್ತಾ ಇರ್ತೀವಿ. ಬಟ್ ನನಗಲ್ಲಿ ಥಿಯೇಟರ್ ಅಲ್ಲಿ ನೋಡಿದ್ ನನಗೆ ಎಷ್ಟು ಒಂದು ಫಸ್ಟ್ ಟೈಮ್ ನಾನು ನೋಡಿದ್ದು ನನ್ನ ಸಾಂಗ್ಸ್ಗೆ. ಟೈಟಲ್ ಬರ್ಬೇಕಾದ್ರೆ ಎಲ್ಲಾರು ಅದನ್ನ ಸ್ಟೇಟಸ್ ಸ್ಟೋರಿ ಹಾಕಕ್ಕೆ ಇದ್ ಮಾಡ್ಬೋದು. ಬಟ್ ಬ್ಯಾಂಗಲ್ ಬಂಗಾರಿ ಶುರು ಆಗ್ಬೇಕಾದ್ರೆ ಅದೊಂದು ಹಿಂಟ್ ಶುರು ಆಗುತ್ತೆ, ಇವಾಗ ಸಾಂಗ್ ಬರುತ್ತೆ ಅನ್ನೋ ಒಂದು ಹಿಂಟ್ ಮ್ಯೂಸಿಕ್ ಶುರು ಆಗುತ್ತೆ, ಲೀಡ್ ಶುರು ಆಗುತ್ತೆ. ಆ ಲೀಡ್ ಜನ ಕೇಳಿದ ತಕ್ಷಣ, ಅಂದ್ರೆ ಇವಾಗ ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ ನನ್ನ ಸುತ್ತ ಎಲ್ಲಾ ಮೊಬೈಲ್ಗಳು ಹಿಂಗ್ ಮೇಲ್ ಬಂದ್ವಿ. ಸೊ ಅದನ್ನ ನಾನೇ ಒಂದ್ಸಲ ನೋಡಿ, ಅಂದ್ರೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಅಂತಲ್ಲ, ಅದು ಎಷ್ಟ್ ಜನಕ್ಕೆ ಸಿಗುತ್ತೆ, ಇಲ್ಲ ಎಷ್ಟು ಸಾಂಗ್ಸ್ ಸಿಗುತ್ತೆ ಅದು ಅನ್ನೋದು ನನಗೆ ತುಂಬಾ ಆ ಟೈಮ್ಗೆ ಫೀಲ್ ಆಯ್ತು. ಸೊ ಆ ಎಕ್ಸ್ಪೀರಿಯನ್ಸ್ ನನಗೆ ಹಂಗೆ ಕಣ್ಮುಂದೆ ಒಂದ್ಸಲ ಹಿಂಗೆಲ್ಲ ನೋಡಿದೆ, ಎಲ್ಲ ಮೊಬೈಲ್ ಹಿಡ್ಕೊಂಡು ಕಾಯ್ತಾ ಇದೆ. ಅದು ನನಗೆ ಏನು ಹೇಳಕ್ಕಾಗಲ್ಲ. ಸೂಪರ್ ಸೂಪರ್. ಹೌದು, ಎಕ್ಕ ಸಿನಿಮಾ ಅಂದ ತಕ್ಷಣ ನಮ್ಗೆ ಫಸ್ಟ್ ಬರೋದೇ ಬ್ಯಾಂಗಲ್ ಬಂಗಾರಿ. ಆ ಸಾಂಗ್ ಯಾವಾಗ ರಿಲೀಸ್ ಆಯ್ತು ಎಲ್ರು ಕೂಡ ಅದನ್ನ ರೀಲ್ಸ್ ಮಾಡೋದಾಗಿರ್ಬೋದು, ನಾನಂತೂ ಕುತ್ಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೀನಿ. ಸೊ ಅಷ್ಟು ಸೂಪರ್ ಆಗಿದೆ. ಅಂಡ್ ನಿಮ್ಗೆ ಧನ್ಯವಾದ ಹೇಳ್ಬೇಕು ಸರ್, ಅಷ್ಟು ಅದ್ಭುತವಾಗಿ ಅದಕ್ಕೆ ಸಾಹಿತ್ಯ. ಚರಣ್ ಸರ್ ಧನ್ಯವಾದ ಹೇಳ್ಬೇಕು. ಅಂಡ್ ಇಡೀ ಎಕ್ಕ ಟೀಮ್ಗೆ, ಜೊತೆಗೆ ಅದನ್ನ ಅವ್ರ ಸಾಂಗ್ ಅಂತ ಅವ್ರ ಮನೆಗೆ ತಗೊಂಡೋಗಿರೋ ಎಲ್ಲ ಆಡಿಯನ್ಸ್ಗೆ ನಾನು ಅದನ್ನ ಥ್ಯಾಂಕ್ಸ್, ಧನ್ಯವಾದ ಎಲ್ಲ ತಿಳಿಸ್ಬೇಕು. ಸೂಪರ್ ಸೂಪರ್. ಸೊ ಇವಾಗ ನೀವು ಸಾಹಿತ್ಯ ಬರಹಗಾರರು. ಸೊ ನಿಮ್ಗೆ ಮೊದ್ಲಿಂದನೂ ಅನ್ಕೊಂಡಿದ್ರ ನೀವು ಬರಹಗಾರರ ಆಗ್ಬೇಕು ಅಂತ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದ ಇದು? ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಬರ್ಲಿಲ್ಲ, ಬಟ್ ನನಗೆ ಐ ನ್ಯೂ ಈ ತರದೊಂದೇನೋ ಒಂದು ಟೇಸ್ಟ್ ಆಗ್ಲಿ, ಇಲ್ಲ ಒಂದು ಸ್ಕಿಲ್ ಆಗ್ಲಿ, ಏನೋ ಒಂದು ಇದೆ ಅಂತ ಇತ್ತು. ಬಟ್ ಎಲ್ಲೂನು ಇದು ಮೈನ್ ಸ್ಟ್ರೀಮ್ ಆಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನನ್ ಮೈನ್ ಸ್ಟ್ರೀಮ್ ಆಬ್ವಿಯಸ್ಲಿ ನಾನೊಬ್ಬ ಕ್ರಿಕೆಟರ್ ಆಗ್ಬೇಕಂತ ಇದ್ದಿದ್ದು ನನಗೆ. ಬಟ್ ಈ ಜಾಗಕ್ಕೆ ನಾವು ರೂಟ್ ಆಗ್ತೀವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ನ್ಯಾಚುರಲ್ ಆಗಿ ಆ ರೂಟ್ ಓಪನ್ ಆಯ್ತು. ಬಟ್ ಒನ್ಸ್ ಅದು ಓಪನ್ ಆದಾಗ ಐ ಥಿಂಕ್ ನಾವು ಅದನ್ನ ರೆಕಗ್ನೈಸ್ ಮಾಡೋಷ್ಟು ಸ್ಮಾರ್ಟ್ನೆಸ್ ಇರ್ಬೇಕು ಅಂತ ಅನ್ಸ್ತು. ಇಮಿಡಿಯೇಟ್ಲಿ ಐ ಸ್ಟಾರ್ಟೆಡ್ ಟು ಅದನ್ನ ಆಕ್ಷನ್ ಮಾಡಕ್ಕೆ ನಾನು ಶುರು ಮಾಡಿದೆ. ಅದು ಇಲ್ಲ ಕರ್ಕೊಂಡ್ ನಿಲ್ಸಿ. ನೀವು ಫಸ್ಟ್ ಬರೆದಂತಹ ಸಾಲ್ ಯಾವುದು? ಸಾಂಗ್ ಆಪರೇಷನ್ ಅಲ್ಮೇಲಮ್ಮ, ತಿಳಿ ಸಂಜೆ ಅಂತ ಸಾಂಗ್ ಬರುತ್ತೆ, ಸುನಿ ಸರ್ ಡೈರೆಕ್ಷನ್. ಅದು ಫಸ್ಟ್ ಸಾಂಗ್.
ಫಸ್ಟ್ ಅಫಿಷಿಯಲ್ ರಿಲೀಸ್ ಸಾಂಗ್. ಬಟ್ ಅದಕ್ ಮುಂಚೆ ಒಂದಷ್ಟು ಅಂದ್ರೆ ಚಾನ್ಸ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ ಬರ್ದಿರೋದು ಒಂದು ಸಾಕಷ್ಟು ಇರುತ್ತೆ, ಅಂದ್ರೆ ಇದೆ. ಬಟ್ ಅಫಿಷಿಯಲ್ ರಿಲೀಸ್ ಇದು. ಸೊ ನೀವು ಹೇಳಿದ್ರಿ ಆಪರೇಷನ್ ಅಲಮೇಲಮ್ಮ ಆ ಒಂದು ಮೂವಿಯ ಸಾಂಗ್ ಫಸ್ಟ್ ಅಫಿಷಿಯಲಿ ರಿಲೀಸ್ ಆಗಿದ್ದು ಅಂತ. ಬಟ್ ನೀವ್ ಇವಾಗ ಒಂದು ಸಾಹಿತ್ಯವನ್ನ ಬರಿತಾ ಇರ್ತೀರಾ, ಫಸ್ಟ್ ಬರೆದಂತಹ ಸಾಲು ಅಂದ್ರೆ ಒಂದು ಹಾಡಾಗಿರ್ಬೋದು ಅಥವಾ ಒಂದು ಕಥೆ ಆಗಿರ್ಬೋದು, ಏನೇ ಆಗಿರ್ಬೋದು? ಅದು ಎಕ್ಸಾಕ್ಟ್ಲಿ ಜ್ಞಾಪಕ ಇಲ್ಲ, ಯಾಕಂದ್ರೆ ನಾನು ಈ ಜರ್ನಿ ಅಂದ್ರೆ ಬರಿಬೇಕು ಅನ್ನೋ ಒಂದು ಇದು ಶುರು ಮಾಡಿದೆ ಒಂದ್ ಐ ಥಿಂಕ್ ಫಸ್ಟ್ PU ಆರ್ ಸೆಕೆಂಡ್ PU ಇಂದ. ಸೊ ನನಗೆ ಏನ್ ಬರ್ದೆ ನಾನು ಫಸ್ಟ್ ಅನ್ನೋದು ನಂಗೆ ಜ್ಞಾಪಕ ಇಲ್ಲ. ಬಟ್ ನಂದೊಂದು ಬುಕ್ ಇದೆ, ಅದನ್ನ ನಾನು ಈಗಲೂ ಇಟ್ಟಿದ್ದೀನಿ. ಅದರಲ್ಲಿ ನಾನು ಇನಿಷಿಯಲಿ ಬರ್ದಿರೋದೆಲ್ಲ ಅದನ್ನ ಆ ಬುಕ್ ನ ಹಂಗೆ ಬಿಟ್ಬಿಟ್ಟಿದ್ದೀನಿ. ಸೂಪರ್. ಅಂದ್ರೆ ನೀವು ಸೆಕೆಂಡ್ PU ಇಂದಾನೇ ಅದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು? ಹೌದು ಹೌದು. ಸೂಪರ್. ನಿಮ್ಮ ಸ್ಕೂಲಿಂಗ್ ಎಲ್ಲ ಹೇಗಿತ್ತು? ಅಂದ್ರೆ ಕಾಲೇಜು ಸ್ಕೂಲಿಂಗು ನೀವು ಕ್ರಿಕೆಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ, ಜಾಸ್ತಿ ಕಲ್ಚರಲ್ ಅಲ್ಲಿ ಇರ್ತಿದ್ರ ನೀವು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸೇ ನಮ್ಗೆ ಒಂಥರ ಅದೇನಂದ್ರೆ ಅಡಿಪಾಯ ಅಂತ ನಾವು ಹೇಳ್ತೀವಲ್ಲ, ಅಂದ್ರೆ ಪ್ರತಿಯೊಂದು ಧೈರ್ಯ ಮಾಡಕ್ಕೂನು ಬಹುಶಃ ಸ್ಪೋರ್ಟ್ಸ್ ಇಸ್ ದ ಮೈನ್ ರೀಸನ್. ಅಂದ್ರೆ ಇವತ್ತು ಮೇ ಬಿ ನಾನು ಅಂದ್ರೆ ಈ ಬ್ಯಾಂಗ್ಳೂರ್ನ ಇಷ್ಟೆಲ್ಲ ಸುತ್ತಿದೀವಿ, ಇಲ್ಲ ನಮ್ಮ ಒಂದಷ್ಟು ಹಲವಾರು ಬೆಂಗಳೂರು ಜಾಗಗಳನ್ನ ನಾನು ಚಿಕ್ಕ ವಯಸ್ಸಲ್ಲೇ ನೋಡಿದೀನಿ, ಆ ರೂಟ್ ಗೊತ್ತು ಈ ರೂಟ್ ಗೊತ್ತು, ಅದಕ್ಕೆ ನನಗೆ ಒಂಥರ ಸ್ಪೋರ್ಟ್ಸೇ ಕಾರಣ. ಅದು ಒಂಥರ ಧೈರ್ಯ ತುಂಬಿದ್ದು, ಮಾಡ್ಬೋದು ನಾವು ಇದನ್ನ ಅಂತ ಸ್ಪೋರ್ಟ್ಸ್ ಎಲ್ಲ ಕಲ್ಸ್ಕೊಡ್ತು. ಅಂದ್ರೆ ಸೋಲಿಂದ ಹಿಡಿದು ಗೆಲುವಿನವರೆಗೂ ಅದು ಒಂದೊಳ್ಳೆ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡ್ತಾರೆ. ಹೌದು ಹೌದು ಹೌದು. ಆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇದೆಲ್ಲ ಅದು ಜಾಸ್ತಿ ನಮ್ಮ ಒಂದು ವ್ಯಕ್ತಿತ್ವ ಬೆಳೆಸೋದಕ್ಕೆ. ಆಮೇಲೆ ಯಾವುದೇ ಒಂದು ಈಗ ಒಂದು ಅಪ್ರೋಚ್ ಅಂತ ನಾವೇನ್ ಕರಿತೀವಲ್ಲ, ಆ ಅಪ್ರೋಚ್ ನ ಸ್ಪೋರ್ಟ್ಸ್ ಬಿಲ್ಡ್ ಮಾಡುತ್ತೆ, ನಮಗ್ ಗೊತ್ತಿಲ್ಲದೇನೆ ನಮ್ಮನ್ನ ಬಿಲ್ಡ್ ಮಾಡುತ್ತೆ ಅದು. ಸೂಪರ್ ಸೂಪರ್. ಸರ್, ಇವಾಗ ನಿಮ್ಮ ಒಂದು ಸಾಂಗ್ ನಾಗಾರ್ಜುನ್ ಶರ್ಮಾ ಅವರು ಯಾವ ಒಂದು ಸಾಂಗ್ ಮುಖಾಂತರ ಸಾಕಷ್ಟು ಜನರಿಗೆ ಗೊತ್ತಾಗಿರೋದು ಯಾವುದು? ಹ್ಯಾಂಡ್ಸ್ ಅಪ್ ಬಂದಾಗ, ಅವನೇ ಶ್ರೀಮನ್ ನಾರಾಯಣ ಹ್ಯಾಂಡ್ಸ್ ಅಪ್ ಬಂದಾಗ ಅಂದ್ರೆ ಅಲ್ಲಿ ಯಾರು ಬರ್ದಿದ್ದು ಇದು ಅಂತ ಕ್ವಶನ್ ಜಾಸ್ತಿ ಕೇಳಿದೆ ನಾನು. ಅಂದ್ರೆ ನಾನ್ ಪಕ್ಕದಲ್ಲಿ ಇದ್ರೂನು ಅದ್ ಯಾರು ಬರ್ದಿದ್ದು ಅನ್ನೋ ಕ್ವಶನ್ ಇತ್ತು, ಬಟ್ ಯಾರು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಅದಾದ್ಮೇಲೆ ಸಲಗ ಬಂದಾಗ ಓಕೆ ಇದು ಅವರೇ, ಸಲಗಾನು ಅವರೇ, ಅಂದ್ರೆ ಸಲಗಾಲ್ ಮಳೆಯನ್ನು ಬಂತು. ಸೊ ಇಲ್ಲಿ ಹ್ಯಾಂಡ್ಸ್ ಅಪ್ ಬಂದು ಮಾಸ್ ಎಂಟ್ರಿ ಸಾಂಗು, ಅಲ್ಲಿ ಸಲಗಾಲು ಎಂಟ್ರಿ ಸಾಂಗ್ ಇದೆ, ಬಟ್ ಇನ್ ಅ ಡಿಫ್ರೆಂಟ್ ವೇ. ಸೊ ಇದು ಎರಡು ಅವರೇನಾ ಅನ್ನೋ ತರ ಶುರು ಆಯ್ತು. ಭೀಮಾ ಬಂದಾದ್ಮೇಲೆ ಅದು ಇನ್ನೊಂದು ಸಪರೇಟ್ ಲೀಗ್ ಶುರು ಆಯ್ತು. ಒನ್ಸ್ ಮಾಯಾವಿ ಬಂದ್ಮೇಲೆ ಅದು ಒಂದು ಆದ್ರೆ ಇದೆಲ್ಲದಕ್ಕೂ ಅದು ಒಂದು ಫೇಸ್ ಆಗಿ ನಿಂತ್ಕೊತ್ತು. ಅದಕ್ ಮುಂಚೆ ನಂಗೆ ಅಲ್ಲವ ಬಂದಿತ್ತು. ಸೊ ನಂಗೆ ಅಲ್ಲವನು ಇದು ಅಂದ್ರೆ ಓವರ್ಟೇಕ್ ಮಾಡ್ಬಿಡ್ತು ಮಾಯಾವಿ. ಬಟ್ ಬ್ಯಾಂಗಲ್ ಬಂಗಾರಿ ಬಂದ್ಮೇಲಂತೂ ಅದು ಎಲ್ಲ ಕಡೆ ನಾಗಾರ್ಜುನ್ ಸರ್ ಅವರು. ನೀವ್ ಈಗಷ್ಟೇ ಹೇಳಿದ್ರಿ ಮಾಯಾವಿ ಸಾಂಗ್ ಬಗ್ಗೆ ಸರ್, ತುಂಬಾನೇ ಅದ್ಭುತವಾಗಿದೆ. ಅದ್ರಲ್ಲಿ ಲಿರಿಕ್ಸು ಲಿಟ್ರಲಿ ನಾನ್ ಅದು ಎಷ್ಟು ಸಲ ಕೇಳಿದೀನಿ ಅಂತ ನನಗೆ ಗೊತ್ತಿಲ್ಲ. ಅದು ರಿಲೀಸ್ ಆಗಿದ್ದು ಪ್ರತಿ ದಿನ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಸೊ ವರ್ಕ್ ಮಾಡ್ಬೇಕಾದ್ರೆ ಫುಲ್ ಕೇಳಿದ್ದು ಅಷ್ಟು ಅದ್ಭುತವಾಗಿದೆ. ಆ ಸಾಂಗ್ ಬಗ್ಗೆ ಹೇಳಿ, ಯಾಕೆ ಸಂಜಿತ್ ಸರ್ ಅವ್ರು ಹಾಡಿದ್ದಾರೆ ಅಂಡ್ ಸೋನು ನಿಗಮ್ ಅವ್ರು ಹಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಿ ಸರ್. ನನ್ಗೆ ಅಂದ್ರೆ ಇದು ಆಕ್ಚುಲಿ ಇವಾಗ ಎಲ್ಲಾ ಇದೇನಂದ್ರೆ ಮಾಯಾವಿ ಆ ಬರ್ಸ್ಟ್ ಔಟ್ ಕಾಣಿಸ್ತಾ ಇದೆ ಎಲ್ಲಾರ್ಗು, ಬಟ್ ಆಕ್ಚುಲಿ ಇದು ಸಂಜಿತ್ ಅವ್ರದ್ದು ಶುರು ಆಗಿದೆ ಹೇಗೆ ಅಂತಂದ್ರೆ ಅವರ ಒಂದು ಡ್ರೀಮ್ ಇಂಡಿಪೆಂಡೆಂಟ್ ಸಿಂಗಲ್ ನ ಒಂದು ಬೇರೆ ಲೆವೆಲ್, ನಾವು ಅಂದ್ರೆ ಬೇರೆ ಲೆವೆಲ್ ಅನ್ನೋಕಿನ್ನ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅನ್ನೋ ಒಂದು ಡ್ರೀಮ್ ತುಂಬಾ ಇತ್ತು ಅವ್ರದ್ದು. ಅದಕ್ಕೆ ನಾನು ಏನಾದ್ರು ದುಡಿಬೇಕು, ಅಂಡ್ ಸ್ಪೆಷಲಿ ನಮ್ಮ ಕನ್ನಡ ಇಂಡಿಪೆಂಡೆಂಟ್ ಸಿಂಗಲ್ ನ ನಾವು ಹೆಂಗಾನ ಮಾಡಿ ವಿ ಹ್ಯಾವ್ ಟು ಶೋ ದ ಕೆಪಾಸಿಟಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಇಬ್ರಿಗೂ ಗೊತ್ತಿರಲಿಲ್ಲ, ಬಟ್ ಆ ಒಂದು ಅಂದ್ರೆ ಇಬ್ರಿಗೂ ಅದೊಂದು ಕನ್ಸಿತ್ತು. ಬಟ್ ಅದು ಶುರು ಆಯ್ತು, ಅವರಿಂದ ಶುರು ಆಯ್ತು, ಅಂಡ್ ಇದು ಮಾಡ್ಲೇಬೇಕು ಅನ್ನೋ ತರ ಇಬ್ಬರಿಗೂ. ಸೊ ಅದಕ್ಕೆ ನಾವು ಫಸ್ಟ್ ಕೋಕ್ ಸ್ಟುಡಿಯೋ ಗೀಜಗ್ ಹಾಕಿ ಅಂತ ಬಂತು. ಫಸ್ಟ್ ಇಂಡಿಪೆಂಡೆಂಟ್ ಸಿಂಗಲ್ ನಾನು ಸಂಜಿತ್ ಅವ್ರು ಮಾಡಿದ್ದು ಅದು ಗೀಜಗ ಹಾಕಿ. ಅದು ಕೂಡ ಒಂದ್ ಅಂದ್ರೆ ತುಂಬಾ ಚೆನ್ನಾಗಿ ರಿಸೀವ್ ಆಯ್ತು. ಆಮೇಲೆ ಅದ್ರಲ್ಲಿ ತುಂಬಾ ಒಳ್ಳೆ ಕಾನ್ಸೆಪ್ಟ್, ಸತ್ಯದ ಬಗ್ಗೆ ನಾವು ಅದನ್ನ ಇಡೀ ಸಾಂಗ್ ನ ಕ್ರಾಫ್ಟ್ ಮಾಡಿದ್ವಿ. ಬಟ್ ಅಲ್ಲಿಂದ ಅದು ಶುರು ಆಗಿ ಅಲ್ಲಿಂದ ಅವ್ರಿಗೂ ಒಂದು ಫೋರ್ಸ್ ಸಿಕ್ತು. ಆಗ ಒಂದೊಂದೇ ಪ್ಲಾನ್ ಮಾಡಿದ್ರಲ್ಲಿ 3ನೇ ಹಾಡು ಬಂದು ಮಾಯಾವಿ, 2ನೇ ಹಾಡು ನಂಗೆ ಅಲ್ಲವ ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ಅದು ಕೂಡ ರಿಸೀವ್ ಆಯ್ತು. ಬಟ್ ಮಾಯಾವಿ ಇದು ಎಲ್ಲದಕ್ಕೂ ಒಂದು ಫೇಸ್ ಆಗಿ ನಿಲ್ತು. ಸೊ ಶುರು ಆಗಿದ್ದು ಅಲ್ಲಿಂದ. ಸೊ ಅದು ಮಾಯಾವಿ ಬರ್ಬೇಕಿತ್ತು ಈ ಡ್ರೀಮ್, ಆಮೇಲೆ ಈ ಒಂದು ಫೋರ್ಸ್ ನಮ್ಗೆ ಬರ್ಸ್ಟ್ ಔಟ್ ಆಗಕ್ಕೆ. ಬಟ್ ಅದು ಕೂಡ
ಆ ಒಂದು ಡ್ರೀಮ್ಗೆ ಅವರು ಅಂದ್ರೆ ಈಗ ಸೋನು ನಿಗಮ್ ಸರ್ ಫಸ್ಟ್ ಟೈಮ್ ಆಕ್ಚುಲಿ ನಾನು ಲಿರಿಕ್ಸ್ ನ ಹಾಡಿದ್ದು ಹ್ಮ್. ನನಗೆ ಗೊತ್ತಿರ್ಲಿಲ್ಲ ಈ ತರ ಪ್ಲಾನ್ ಅವ್ರು ಸಂಜೀತ್ ಅವ್ರು ಹೇಳೋ ತನಕನೂ ಗೊತ್ತಿರ್ಲಿಲ್ಲ. ಸೊ ಒಂದು ಲೆಜೆಂಡ್ ಸಿಂಗರ್ ಅಂಡ್ ಈ ಆ ಒಂದು ದಾರಿಲಿರುವಂತ ಇನ್ನೊಬ್ಬ ಸಿಂಗರ್, ಹ್ಮ್ 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 ಸೊ ಇಬ್ರು ಸೇರಿದ್ರೆ ಏನ್ ಮಾಡ್ಬೋದು ನಾವು ಅನ್ನೋದು ತುಂಬಾ ಕನ್ಫ್ಯೂಷನ್ ಅಲ್ಲ, ತುಂಬಾ ಜವಾಬ್ದಾರಿ ಇತ್ತು. ಏನ್ ಮಾಡ್ಬೋದು ಅನ್ನೋದೇ ನಮ್ಮಿಬ್ರು ಇದಿತ್ತು. ಅಂಡ್ ಅವ್ರ ಜೊತೆ ಸೇರಿದ್ದು ಕೂಡ ಇನ್ನೊಬ್ಬ ಲೆಜೆಂಡ್ ಸಲೀಂ ಸುಲೈಮಾನ್ ಸರ್, ಹ್ಮ್ ಅವರಿಬ್ರು ಸೇರಿದ್ರು. ಹ್ಮ್ ಸೊ ಇಷ್ಟು ಜನ ಸೇರಿದ್ದಾರೆ, ಇದ್ರಲ್ಲಿ ನಾನು ಇವಾಗ ಒಂದು ಪಾರ್ಟ್ ಆಗ್ಬೇಕು ಅಂತಂದ್ರೆ ಹೇಗೆ ಅನ್ನೋ ಕ್ವಶನ್ ತುಂಬಾ ಹ್ಮ್. ನನಗೆ ಜಾಸ್ತಿ ಕಾಡ್ತಿತ್ತು. ಸೊ ಆಗ ಇಬ್ರು ಸೇರಿ ಈ ಪ್ಲಾನ್ ಮಾಯಾವಿ ಅನ್ನೋ ಒಂದು ಪ್ಲಾನ್ ಹ್ಮ್ ಹ್ಮ್ ರೆಡಿ ಮಾಡಿದ್ವಿ. ಅದ್ರಲ್ಲೂನು ಅಂದ್ರೆ ನಿಮಗೆ ಒಂದೇ ಸಾಂಗ್ ಅಲ್ಲೇ ಯೂಶಲಿ ಐದರ್ ಇದೇನು ನಾವು ಡ್ರಾಮಾ ಬರಿಬೇಕಾ ಇಲ್ಲ ಡ್ಯೂಯೆಟ್ ಅಂತ ಎಕ್ಸಾಕ್ಟ್ಲಿ ಅಲ್ಲ, ಒಂದು ಹುಡುಗಿ ಬಗ್ಗೆ ಬರಿಬೇಕಾ, ಏನ್ ಬರಿಬೇಕು ಅಂತ. ಬಟ್ ಈ ಸಾಂಗ್ ಅಲ್ಲಿ ಎರಡೂನು ನಾವು ಈಕ್ವಲ್ ಆಗಿ ಡಿವೈಡ್ ಮಾಡಿದ್ವಿ. ಹ್ಮ್ ಹ್ಮ್ ಸಂಜೀತ್ ಪೋರ್ಷನ್ಸ್ ಎಲ್ಲ ನಿಮಗೆ ಕೇಳಿದ್ರೆ ಇಟ್ಸ್ ಮೋರ್ ಆರ್ ಲೆಸ್ ಲೈಕ್ ಅದು ಪ್ರೆಸೆಂಟ್. ಹ್ಮ್ ಸೋನು ನಿಗಮ್ ಸರ್ದೆಲ್ಲ ಪಾಸ್ಟ್, ಪಾಸ್ಟ್. ಹೌದು ಹೌದು. ಅವ್ರು ನಡೆದಿದ್ದ ಬಗ್ಗೆ ಹೇಳ್ತಾ ಇದ್ದಾರೆ, ಹ್ಮ್. ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ, ಹ್ಮ್. ಹೇಗಾಗಿದೆ ಅಂತ ಸಂಜೀತ್ ಹೇಳ್ತಾ ಇದ್ದಾರೆ. ಹ್ಮ್. ಸೊ ಇದು ಎರಡೂನು ಅಂದ್ರೆ 4.5 minutes ಅಲ್ಲಿ ಎರಡು ತಲುಪಲೇಬೇಕು. ಹೇಗ್ ತಲುಪುತ್ತೆ ಅದು ಅಗೇನ್. ಹ್ಮ್ ಸೊ ಹ್ಮ್ ಇಷ್ಟು ಸ್ಟೋರಿ ರಿವಾಲ್ವ್ ಆಗ್ತಿದೆ ಮಾಯಾವಿ ಸುತ್ತ. ಅದ್ರ ಜೊತೆಗೆ ನನಗೊಂದು ಏನಿದ್ದು ಅಂದ್ರೆ ಇವಾಗ ನಿಮ್ಗೆ ಸಿನಿಮಾಗಾದ್ರೆ ಇವಾಗ ಎಕ್ಕಾಗಾದ್ರೆ ನನ್ಗೊಂದು ಕತೆ ಇದೆ, ಹ್ಮ್ ನನಗೆ ಗೊತ್ತು ಏನಾಗತ್ತೆ ಏನಾಗಲ್ಲ ಅಂತ. ಬಟ್ ಇದಕ್ಕೆ ನಾವೇ ಕತೆ, ಹ್ಮ್ ನಾವೇನ್ ಹೇಳ್ತೀವೋ ಅದಕ್ಕೆ ಕತೆ ಜನಕ್ಕೆ. ಹೌದು. ಇಂಡಿಪೆಂಡೆಂಟ್ ಸಿಂಗಲ್ ಅಲ್ಲಿ ಅದೊಂದು ಫ್ರೀಡಮ್ ಇದೆ. ಹ್ಮ್ ಹ್ಮ್ ನಾವೇನ್ ಕತೆ ಹುಟ್ಟಾಕ್ತಿವಿ ಆ ಕತೆಗೆ ನಾವು ಜನನ ಕೂರಿಸ್ಬೇಕು. ಹ್ಮ್ ಹ್ಮ್ ಸೊ ಈಗ ಒಂದು ಕತೆ ಬೇಕು, ಆ ಕತೆಗೆ ಒಂದು ಇಮ್ಯಾಜಿನೇಷನ್ ಬೇಕು. ಒಂದು ಬುಕ್ ಓದಿದ್ರೆ ನಿಮ್ಗೊಂದು ಇಮ್ಯಾಜಿನೇಷನ್ ಬರುತ್ತೆ, ಅಲ್ಲೊಂದು ಊರು, ಆ ಊರಲ್ಲಿ ಏನೋ ಅಂತ. ಸೊ ಆ ತರ ಇದ್ದಾಗ ಕಾನ್ಸೆಪ್ಟ್ ರೈಟಿಂಗ್ ಅಂತ ಒಂದು ಮಾಡ್ತೀವಿ. ಹ್ಮ್ ಆ ಕಾನ್ಸೆಪ್ಟ್ ರೈಟಿಂಗ್ ತರೋಣ ಇಲ್ಲಿ ಅಂತ ಹೇಳಿ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿ ಒಂದು ಇಮ್ಯಾಜಿನೇಷನ್ ಬರಬೇಕು, ಒಂದು ವರ್ಲ್ಡ್ ನಾವು ತಳ್ಳಬೇಕು ಲಿಸ್ನರ್ಸ್ ನ. ಹ್ಮ್. ಸೊ ಈ ಲೈನ್ ಇಲ್ಲಿ ತರೋಣ, ಈ ಲೈನ್ ಇಲ್ಲಿ ತರೋಣ, ಇಷ್ಟನ್ನು ಇವಾಗ ಹೇಗೆ ಪಂಚ್ ಆಗತ್ತೆ ಅಂತ ಅವ್ರು ಅದನ್ನ ವಾಯ್ಸ್ ಅಲ್ಲಿ ಹ್ಮ್ ಹ್ಮ್ ಆ ವಾಯ್ಸ್ ಪಂಚ್ ಅವ್ರು ಕೊಟ್ಟರು. ಸೊ ಇಷ್ಟು ಒಂದು ಮಾಯಾವಿ ಆಗಕ್ಕೆ ಡಿಸ್ಕಷನ್. ಸೂಪರ್ ಸೂಪರ್. ನಿಜವಾಗ್ಲೂ ಅದರ ಪ್ರತಿಯೊಂದು ಸಾಲುಗಳು ಕೂಡ ಹಾಗೆ ಮನ್ಸಿಗೆ ಹೋಗ್ಬಿಡುತ್ತೆ, ಹೌದು. ಅಷ್ಟು ಅದ್ಭುತವಾಗಿದೆ. ಅಂಡ್ ಇವಾಗ ನೀವ್ ಹೇಳಿದ್ರಿ ಅಂದ್ರೆ ಇಂಡಿಪೆಂಡೆಂಟ್ ಸಿಂಗಿಂಗ್ ಹಾಗೆ ಮೂವಿಯಲ್ಲಿ ಸಾಂಗ್ ಲಿರಿಕ್ಸ್ ಬರೆಯೋದು ಸೊ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ಪ್ರಕಾರ ನಿಮ್ಗೆ ಯಾವ್ದು ಕಷ್ಟ ಅಂತ ಅನ್ಸುತ್ತೆ? ಅಂದ್ರೆ ಕಷ್ಟ ಯಾವ್ದು ಅನ್ಸುತ್ತೆ ಅಂದ್ರೆ ಇಂಡಿಪೆಂಡೆಂಟ್ ಸಿಂಗಿಂಗಿಗೆ ಹಾಡುಗಳಿಗೆ ಲಿರಿಕ್ಸ್ ಬರೆಯೋದಾ ಅಥವಾ ಸಿನಿಮಾದ ಹಾಡುಗಳಿಗೆ? ಅಂದ್ರೆ ಇದ್ರಲ್ಲಿ ಕಷ್ಟ ಈಸಿ ಮ್ಯಾಟರ್ ಬರಲ್ಲ. ಹ್ಮ್. ಯಾಕಂದ್ರೆ ನೀವು ಎರಡು ಸಾಂಗುನು ನಾನು ಒಂದೇ ಪ್ಲೇಸ್ಮೆಂಟ್ ಅಲ್ಲಿ ನೋಡ್ತೀನಿ. ಹೌದು. ಯಾಕಂದ್ರೆ ಇವಾಗ ಸಾಂಗುನು ನಿಮ್ಗೆ ಸಿನಿಮಾ ಜೊತೆನೆ ರಿಲೀಸ್ ಆಗಲ್ಲ. ಹ್ಮ್. ಫಸ್ಟ್ ಅದು ಆಸ್ ಅನ್ ಇಂಡಿವಿಜುವಲ್ ಐಡೆಂಟಿಟಿನೇ ಹೌದು. ರಿಲೀಸ್ ಆಗೋದು. ಹೌದು ಹೌದು. ಬಟ್ ಆದ್ರೆ ಅದಕ್ಕೊಂದು ಟೈಟಲ್, ಸಾಂಗ್ ಒಂದು ಟೈಟಲ್ ಇರುತ್ತೆ, ಸಿನಿಮಾಗ ಒಂದು ಟೈಟಲ್ ಇರುತ್ತೆ. ಬಟ್ ಇದು ಯಾವುದೇ ಒಂದು ಸಿನಿಮಾ ಜೊತೆ ಅಸೋಸಿಯೇಟ್ ಆಗಿ ರಿಲೀಸ್ ಆಗಲ್ಲ. ಹ್ಮ್ ಹ್ಮ್ ನನ್ನ ಡಿಫ್ರೆನ್ಸ್ ಅದೇ. ಬಟ್ ನಾನು ಎರಡೂನು ಇವಾಗ ಸಿನಿಮಾ ಸಾಂಗ್ ನಾನು ಹೇಗೆ ಪ್ಲೇಸ್ಮೆಂಟ್ ಮಾಡಬೇಕು ಅಂತ ನೋಡ್ತೀನೋ ಇದನ್ನು ನಾನು ಹಂಗೆ ನೋಡ್ತೀನಿ. ಹ್ಮ್ 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 ಆ ನಿಟ್ಟಲ್ಲಿ ನನಗೆ ಯಾವುದು ಕಷ್ಟ ಆಗ್ಲಿ ಆ ತರ ಇದು ಬರಲ್ಲ. ಬಟ್ ಏನಂದ್ರೆ ನಮ್ಗೆ ಒಂದೇ ಒಂದು ಸ್ಮಾಲ್ ಫ್ರೀಡಮ್ ಏನ್ ಸಿಗುತ್ತೆ ಅಂದ್ರೆ, ನಾನು ಅಲ್ಲಿ ಆಲ್ರೆಡಿ ಹೇಳಿರೋ ಕತೆಗೆ ಬರಿತಾ ಇದೀನಿ, ಹ್ಮ್ 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 ಇಲ್ಲಿ ಕತೆ ಸೃಷ್ಟಿ ಮಾಡ್ತಾ ಇದೀವಿ ನಾವೇ Yes, ಕೂತ್ಕೊಂಡು. yes. ಇದು ಹ್ಮ್ ಡಿಫ್ರೆನ್ಸ್ ಅಂಡ್ ಒಂದು ಚಿಕ್ಕ ಫ್ರೀಡಮ್ ಅಷ್ಟೇ. ಹ್ಮ್ ಹ್ಮ್ ಅದ್ ಬಿಟ್ರೆ ನನಗೆ ಕಂಪ್ಲೀಟ್ ಎಲ್ಲ ಆಲ್ಮೋಸ್ಟ್ ಒಂದೇ ಇದ್ರಲ್ಲೇ ನೋಡ್ಬೇಕು ಅಂತ ನನಗೆ. ಹ್ಮ್ ಹ್ಮ್ ಇವಾಗ ಮಾಯಾವಿ ಸಾಂಗ್ ರಿಲೀಸ್ ಆದ್ಮೇಲೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ ಆ ಸಾಂಗು. ನಿಮ್ಗೇನಾದ್ರೂ ಸೋನು ನಿಗಮ್ ಸರ್ ಕಾಲ್ ಮಾಡಿ ಹೇಳಿದ್ರ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ, ಸೊ ತುಂಬಾನೇ ಚೆನ್ನಾಗಿದೆ ಅನ್ನೋದನ್ನ ಯಾವತ್ತಾದ್ರೂ ಸೋನು ನಿಗಮ್ ಅವ್ರ ಸರ್? ಕಾಲ್ ಎಲ್ಲ ಏನು ಮಾಡಿಲ್ಲ. ಹ್ಮ್. ಬಟ್ ಅವ್ರದ್ದು ಸ್ಟೋರಿಲಿ ನನ್ನ ಅವರೇ ಟ್ಯಾಗ್ ಮಾಡಿ ವೇರೆವರ್ ಐ ಗೋ ನೋ ಪೀಪಲ್ ಈಸ್ ಆಸ್ಕಿಂಗ್ ಹ್ಮ್. ಮಾಯಾವಿ. ಹಾ. ಅಂದ್ರೆ ಇದು ನನ್ನ ಇವಾಗ ಹೆಂಗೆ ಅವಾಗ ಅನಿಸುತ್ತಿದೆ ಹ್ಮ್ 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 ಆಗಿತ್ತಲ್ಲ, ಹ್ಮ್ ಹ್ಮ್ ಸೊ ದಿಸ್ ಹ್ಯಾಸ್ ಬಿಕಮ್ ಲೈಕ್ ದ್ಯಾಟ್ ಅನ್ನೋ ತರ. ಎಕ್ಸಾಕ್ಟ್ಲಿ ಈ ವರ್ಡ್ಸ್ ಹಾಕಿರ್ಲಿಲ್ಲ, ಹ್ಮ್. ಎಲ್ಲೋದ್ರೂ ಮಾಯಾವಿ ನನ್ ಜೊತೆ ಬರ್ತಿದೆ ಅನ್ನೋ ತರ ಹಾಕಿದ್ರು. ಹ್ಮ್ ಹ್ಮ್ ಸೊ ಫಸ್ಟ್ ಟೈಮ್ ಸಿಕ್ಕಿದ್ದು. ಯಾಕಂದ್ರೆ ನಾವು ಸ್ಕೂಲ್ ಡೇಸ್ ಅಲ್ಲಾನು ಅವ್ರ ಸಾಂಗ್ ಇಲ್ದೆ ನಮ್ಮ ಒಂದು ಆ ಅವಧಿ ಮುಗಿಯಲ್ಲ. ಹೌದು ಹೌದು. ಇವತ್ತಿಗೂ ನಮ್ ಜೊತೆ ಇರುತ್ತೆ ಅವ್ರು ಹಾಡಿರೋ ಸಾಂಗ್ಸ್. ಸೊ ಆ ತರದವ್ರು ಫಸ್ಟ್ ಟೈಮ್ ಸಿಕ್ಕಾಗ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಿ ಅವರು ಹಂಗೆ ಹ್ಮ್ ಹ್ಮ್ ಪೋಸ್ಟ್ ಸ್ಟೋರಿ ಹಾಕಿದ್ದು ನನಗೆ ಒಂದು ಕಂಪ್ಲೀಷನ್ ಅನ್ಸ್ತು ನನಗೆ. ಸೂಪರ್ ಸೂಪರ್. ಇನ್ನ ಇವಾಗ ರೀಸೆಂಟ್ ಆಗಿ ಹಿಟ್ ಆಗಿರುವಂತ ಸಾಂಗ್ ಬ್ಯಾಂಗಲ್ ಬಂಗಾರಿ, ಅದರ ಒಂದು ಸಾಹಿತ್ಯದ ಬಗ್ಗೆ ನೀವ್ ಅದನ್ನ ಹೇಗ್ ಕ್ರಿಯೇಟ್ ಮಾಡಿದ್ರಿ? ಯಾಕಂದ್ರೆ ಆ ಸಾಂಗ್ ಕೇಳ್ತಾ ಇದ್ರೆ ಎಲ್ರಿಗೂ ಕುಣಿಬೇಕು ಅಂತ ಅನ್ಸುತ್ತೆ. ಅಂಡ್ ಆ ಒಂದು ಪದ ಬಳಕೆ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಸೊ ಅದ್ರ ಸಾಹಿತ್ಯದ ಬಗ್ಗೆ ಹೇಳಿ. ನನ್ಗೆ ಅಂದ್ರೆ ಇವಾಗ ನೀವು ಹೇಳ್ದಂಗೆ ಇವಾಗ ಮಾಯಾವಿನೇ ಒಂದು ಹ್ಮ್. ಸಪರೇಟ್ Genre. ಫೀಲ್. ಅದೊಂದು ಅಂದ್ರೆ ಆ ವರ್ಲ್ಡೇ ಬೇರೆ, ಹ್ಮ್. ಬ್ಯಾಂಗಲ್ ಬಂಗಾರಿ ವರ್ಲ್ಡೇ ಬೇರೆ. ಹ್ಮ್. ಸೊ ನನ್ಗೆ ಯಾವಾಗ್ಲೂ ಅದೇ. ಇವಾಗ ಸಂಜೀತ್ ಅವ್ರು ಇರ್ಬೋದು, ಇಲ್ಲ ಚರಣ್ ಸರ್ ಇರ್ಬೋದು, ಇಲ್ಲ
ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾರು ಇರ್ಬೋದು, ಇವರೆಲ್ಲ ಇವಾಗ ಅನೂಪ್ ಸರ್ ಇರ್ಬೋದು, ಅವ್ರಿಗೂ ಬರಿತಾ ಇದೀನಿ. ಸೊ ಇವರೆಲ್ಲಾರು ಏನಂತಂದ್ರೆ ಅದೊಂದು ಬಿಲೀಫ್ ಇದೆ. ಅಂದ್ರೆ ಇವಾಗ ಮಾಯಾವಿನ ಕೊಡಿ ನಾಗಾರ್ಜುನ, ಮಾಯಾವಿ ಮಿನುಗು ಸಲಾಗ ಟೈಟಲ್ ಟ್ರ್ಯಾಕ್ ಕೊಡಿ ಅವ್ರಿಗೆ. ಡೋಂಟ್ ವರಿ ಬೇಬಿ ಚಿನ್ನಮ್ಮನ ಕೊಡಿ ಅವರೇ ಬರೀತಾರೆ. ಇಲ್ಲ ಬ್ಯಾಂಗಲ್ ಬಂಗ ಕೊಡಿ ಅವ್ರಿಗೆ. ಸೊ ಈ ನಂಬಿಕೆ ಅದು ಒಂದು ಎಕ್ಸ್ಟ್ರಾ ಫೋರ್ಸ್ ನ ಕ್ರಿಯೇಟ್ ಮಾಡುತ್ತೆ ಒಬ್ಬ ರೈಟರ್ ಯಾವಾಗ್ಲೂ. ನಾನು ಇನ್ಫ್ಯಾಕ್ಟ್ ಯಾವ ಡಿಪಾರ್ಟ್ಮೆಂಟ್ ಆಗ್ಲಿ, ಈವನ್ ಆರ್ಟಿಸ್ಟ್ ಇರ್ಬೋದು, ಇದು ಅವ್ರು ಮಾಡ್ತಾರೆ ನನಗೆ ಗೊತ್ತು, ಕರ್ಸುವಂತ ಒಬ್ಬ ಆರ್ಟಿಸ್ಟ್ ನಂಗೆ ಹೇಳಿ ಕರೆಸಿದಾಗ ಅವ್ರಿಗೆ ಜಾಸ್ತಿ ನಂಬಿಕೆ. ಸೊ ಇದು ಏನಾಗುತ್ತೆ, ಆ ಇನಿಷಿಯಲ್ ಒಂದು ಪಾಸಿಟಿವಿಟಿನ ಹುಟ್ಟಾಕತ್ತೆ. ಸೊ ಎಕ್ಕಾಲಾಗಿದ್ದು ಅದೇ. ಸೊ ಈಗ ಎಕ್ಕಾಮಾರ್ ಒಂದ್ ಜಾನರ್ ಬ್ಯಾಂಗಲ್ ಬಟ್ ನಾಗಾರ್ಜುನ್ ಮಾಡ್ಬಿಡ್ತಾರೆ ಇದು. ಸೊ ಇದು ನನಗೆ ಇಷ್ಟು ಫೋರ್ಸ್ ನನಗೆ ಇವ್ರು ಕೊಡ್ತಾ ಇದಾರಲ್ಲ ಅಂತ ನಂಗೆ ಅಂದ್ರೆ ಸ್ಟಾರ್ಟಿಂಗ್ ಇಂದಾನು ನನ್ಗೆ ಅದೇನೋ ಚರಣ್ ಸರ್ ಇರ್ಬೋದು, ಇಲ್ಲ ಅಜ್ನೀಶ್ ಸರ್ ಇರ್ಬೋದು. ಸೊ ಇವರೆಲ್ಲಾರು ನನಗೂ ಅದ್ ತಲೆಯಲ್ಲಿತ್ತು, ಅಂದ್ರೆ ನಾನೆಲ್ಲೂ ಜಾನರ್ನ ಲಿಮಿಟ್ ಹಾಕೋಬಾರ್ದು ಅಂತ. ಬಟ್ ನನ್ ಜೊತೆಗೆ ಅವರು ಅದಕ್ಕೆ ಸಾಥ್ ಕೊಟ್ಬಿಟ್ರು. ಸೊ ಅದು ಬ್ಯಾಂಗಲ್ ಬಂಗಾರಿಗೆ ತಕ್ಕಂತ ಅದೊಂದು ಫೋರ್ಸ್ ಆಡ್ ಆಯ್ತು. ಅದು ಬಿಟ್ರೆ ಮೈನ್ ಏನಂದ್ರೆ ನಮಗೆ ಈ ಎಕ್ಕಾ ವರ್ಲ್ಡ್ ಅಲ್ಲಿ ನೀವು ಫಿಲ್ಮ್ ಆಲ್ರೆಡಿ ನೋಡಿರೋದ್ರಿಂದ ಇವಾಗ ಅಲ್ಲೊಂದು ಮದ್ವೆ ನಡೀತಾ ಇದೆ. ಅಂಡ್ ಅಗೇನ್ ಅದು ತುಂಬಾ ದೊಡ್ಡ, ನಾವೆಲ್ಲೂ ಬೋಸ್ಟ್ ಮಾಡ್ತಾ ಇಲ್ಲ. ಒಂದು ಲೋಕಲ್ ಏರಿಯಾ ಅಲ್ಲಿ ಇಬ್ರು ಆ ಏರಿಯಾ ಇವರು ಅವಾಗ ತಾನೆ ಪತ್ತೆ ಆಗಿದೆ, ಪ್ಲಸ್ ಹೀಸ್ ಟ್ರೈ ಮಾಡ್ತಿದ್ದಾನೆ. ಸೊ ನಾವ್ ಏನನ್ನ ತರ್ಬೋದು, ಆ ನಾಸ್ಟಾಲಜಿಕ್ ಫೀಲ್ ನ ಇಲ್ಲಿ ತರ್ಬೋದಾ ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಮದ್ವೆ ಅದು. ಸೊ ಎಲ್ಲಾ ಅಂಶನ ಇಟ್ಕೊಂಡು ಏನ್ ಬರಿಬಹುದು ನಾವು ಅಂತ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಆ ಡಿಸ್ಕಷನ್ ಅಲ್ಲಿ ಫಸ್ಟ್ ಹುಟ್ಟಿದ ವರ್ಡ್ ಬ್ಯಾಂಗಲ್ ಬಂಗಾರಿ. ಸೊ ಈ ವರ್ಡ್ ಇಟ್ಕೊಂಡು ಸೂಪರ್ ಆಗಿ ಏನಾದ್ರು ಮಾಡ್ಬೋದು ಅಂತ ಹೇಳಿ ಚರಣ್ ಸರ್ ಅದಕ್ಕೊಂದು ಲೈಫ್ ತುಂಬಿದ್ರು. ಆ ಬ್ಯಾಂಗಲ್ ಬಂಗಾರಿಗೆ ಒಂದು ಹೊಸ ಲೈಫ್ ಕೊಟ್ಟರು. ಅಲ್ಲಿಂದ ನಾವು ಒಂದೊಂದೇ ಕ್ರ್ಯಾಕ್ ಮಾಡ್ತಾ ನಾವು ಹೋಗ್ತೀವಿ ಅಲ್ಲಿ. ಸೂಪರ್. ಇನ್ನು ಇವಾಗ ಮತ್ತೊಂದು ಕಾಫಿ ಸಾಂಗ್. ಸೊ ಆ ಸಾಂಗು ಅಷ್ಟೇ ಅದ್ಭುತವಾಗಿದೆ. ಅದು ಹೇಗೆ ಶುರು ಆಯ್ತು ಕಾಫಿ ಸಾಂಗ್? ಅದು ಇನಿಷಿಯಲ್ ಐಡಿಯಾನೇ ಅನೂಪ್ ಸರ್ದು. ಅಂದ್ರೆ ಕಾಫಿ ಬಗ್ಗೆ ಏನಾದ್ರು ಮಾಡೋಣ ನಾವು. ಬಟ್ ಅಲ್ಲಿ ನಮ್ಗೆ ಏನಂದ್ರೆ ಆ ಸಾಂಗ್ ನೀವು ಅಂದ್ರೆ ಕೇಳ್ತಿದ್ರೆ ಕಾಫಿ ಬರೋ ತನಕನೂ ಇವ್ನು ಕಾಫಿ ಬಗ್ಗೆನೇ ಹೇಳ್ತಿದ್ದಾನೆ ಅಂತ ಗೊತ್ತಾಗಲ್ಲ. ಅದನ್ನೇ ನಾವು ಹೇಳಕ್ ಹೊರಟಿರೋದು. ಅಂದ್ರೆ ಗುಡ್ ಮಾರ್ನಿಂಗ್ ಆಗೋದು ನಿನ್ನಿಂದಲೇ, ನೀನೊಂದು ಆತರ ಕಾಫಿಗೆ ಬರೋ ತನಕನೂ ನಾವ್ ಯಾರ ಬಗ್ಗೆನೋ, ವ್ಯಕ್ತಿ ಬಗ್ಗೆನೋ, ಇಲ್ಲ ಇನ್ನೊಂದು ಅವನೇನೋ ಇಷ್ಟಪಡ್ತಾನೆ ಅದ್ರ ಬಗ್ಗೆನೋ ಅಂತ ಇರುತ್ತೆ. ಬಟ್ ಒನ್ಸ್ ಕಾಫಿ ಬಂದ್ಮೇಲೆ ಇವನು ಕಾಫಿ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಬರುತ್ತೆ. ಇದನ್ನ ನಾವು ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿದ್ವಿ. ಬಟ್ ಇವಾಗ ನಮಗೇನಂದ್ರೆ ಆಲ್ಮೋಸ್ಟ್ ಸೌತ್ ಇಂಡಿಯಾನೇ ಅಲ್ಲ, ಇಡೀ ಕೆಲವು ಕಡೆ ಟೀ ಇರ್ಬೋದು, ಬಟ್ ಎರಡು ಸೇಮೇ. ಕಾಫಿನೇ ಒಂದು ನಿಜವಾದ ಗೆಳತಿ, ಗೆಳೆಯ, ಅವ್ರ ವಾಟ್ ಎವರ್. ಕಾಫಿ ಎಷ್ಟೋ ಕೆಲಸಗಳಿಗೆ, ಎಷ್ಟೋ ರಿಲೇಶನ್ಶಿಪ್ಗೆ, ಆಮೇಲೆ ಎಷ್ಟೋ ಒಂದು ಸ್ಟಾರ್ಟ್ಗೆ ಇದೆ ಕಾರಣ ಆಗಿರುತ್ತೆ. ಸೊ ಈ ತರದ ವಿಷಯಗಳನ್ನ ಇಟ್ಕೊಂಡು ನಾವು ಕಾಫಿನ ಯಾಕೆ ತರಬಾರ್ದು ಮೈನ್ ಸ್ಟ್ರೀಮ್ಗೆ ಅಂತ ಅನ್ಸಿ ಅವರು ಆ ಐಡಿಯಾ ನಂಗೆ ಪಾಸ್ ಮಾಡಿದ್ರು. ನಾನು ಅದಕ್ಕೊಂದು ಲಿರಿಕಲ್ ವ್ಯೂ ಕೊಟ್ಟೆ ಅಷ್ಟೇ. ನೀವ್ ಯಾವತ್ತಾದ್ರೂ ಅನ್ಕೊಂಡಿದ್ರ? ಅಂದ್ರೆ ಇವಾಗ ಸಾಕಷ್ಟು ನೀವೇ ಬರ್ದಿರುವಂತ ಸಾಕಷ್ಟು ಹಾಡುಗಳು ಫೇಮಸ್ ಆಗಿದೆ. ಭೀಮಾದ ಸಾಂಗ್ ಆಗಿರ್ಬೋದು, ಮಾಯಾವಿ ಆಗಿರ್ಬೋದು, ಬ್ಯಾಂಗಲ್ ಬಂಗಾರಿ ಆಗಿರ್ಬೋದು, ಕಾಟೇರ ಸಿನಿಮಾದ ಹಾಡಾಗಿರ್ಬೋದು, ಸಪ್ತ ಸಾಗರದ ಆಚೆಯಲ್ಲಿ ಅಲ್ಲಿ ಬರ್ದಿರುವ ಹಾಡಾಗಿರ್ಬೋದು, ಸಾಕಷ್ಟು ಸಿನಿಮಾದ ಹಾಡುಗಳು ಫೇಮಸ್ ಆಗಿದೆ. ನೀವ್ ಅನ್ಕೊಂಡಿದ್ರ ನಾನು ಈ ಒಂದು ಲೆವೆಲ್ಗೆ ಫೇಮಸ್ ಆಗತ್ತೆ, ನಾನ್ ಬರ್ದಿರುವಂತ ಹಾಡು ನಾನು ಫೇಮಸ್ ಆಗ್ತೀನಿ ಅಂತ? ಇಲ್ಲ, ಅದು ಅಂದ್ರೆ ಒಂದ್ ಕನ್ಸ್ ಕಟ್ಬೋದೇ ಹೊರತು, ಬಟ್ ಆಗ್ಲಿ ಅನ್ನೋ ಒಂದು ಇದು ಹಾಗೆ ಆಗುತ್ತೆ, ಅದು ನಂಬಿಕೆ. ಬಟ್ ಅದನ್ನ ಒಂದ್ ವಿಷನ್ ಮಾಡ್ಬೋದು, ಬಟ್ ಐ ಥಿಂಕ್ ಗೊತ್ತಾಗಲ್ಲ. ಆದ್ರೂ ಇದು ಒಂದು ಒಳ್ಳೆ ಸಾಂಗ್ ಆಗುತ್ತೆ ಅಂದ್ರೆ, ನಾನು ಬರೆಯೋದು ಒಂದು ಒಳ್ಳೆ ಸಾಂಗ್ ಆಗಬೇಕು, ಆಗ್ಲಿ ಅನ್ನೋ ಒಂದಿತ್ತು. ಬಟ್ ಇಷ್ಟು ನಾನು ಹೇಳಿದ್ನಲ್ಲ, ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಎಷ್ಟು ಜನಕ್ಕೆ ಸಿಗುತ್ತೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಫ್ರಮ್ ಹ್ಯಾಂಡ್ಸ್ ಅಪ್, ಸಲಾಗ, ಭೀಮಾಲು ಅದೇ ತರ ಡ್ಯಾನ್ಸ್, ಸ್ಕ್ರೀನ್ ಮುಂದೆ ಹೋಗಿ ಡ್ಯಾನ್ಸ್, ಅದನ್ನ ನಾನ್ ಚಿಕ್ಕ ವಯಸ್ಸಲ್ಲಿ ನೋಡಿದೀನಿ. ಬಟ್ ಒಂದು ಸಾಂಗ್ಗೆ ಇವ್ರು ಎದ್ದು ಹೋಗಿ ಅಲ್ಲಿ ಡ್ಯಾನ್ಸ್ ಆಡ್ಬೇಕು ಅನ್ನೋದಿದೆಯಲ್ಲ, ಅದು ನಮ್ ಕೈಯಲ್ಲಿ ಖಂಡಿತವಾಗ್ಲೂ ಇಲ್ಲ. ಅದು ಹೌದು ನಿಜವಾಗ್ಲೂ ಏನ ಡ್ರೀಮ್ ಕಮ್ ಟ್ರೂ. ಹೌದು, ಅಂದ್ರೆ ಅದೇನಿಲ್ಲ ಅಂದ್ರೆ ಕಣ್ ತುಂಬ್ಕೊಳ್ಳೋದು ಅಷ್ಟೇ ಅದನ್ನ ನೋಡೋದು. ನೀವು ಪ್ರತಿಯೊಂದು ಮೂವಿಯ ಸ್ಕ್ರೀನಿಂಗ್ ಟೈಮಲ್ಲೂ ನೀವು ಹೋಗಿರ್ತೀರಾ?
ಎಲ್ಲಾ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ತೀರಾ? ಎಸ್ ಎಸ್ ಇವಾಗ ರೀಸೆಂಟ್ ಆಗಿ ನೋಡಿರುವಂತ ಸಿನಿಮಾ ಯಾವುದು? ಎಕ್ಕಾನೆ ಎಕ್ಕಾನೆ. ಫುಲ್ ಫ್ಯಾಮಿಲಿ ನಾನು ಎಕ್ಕ ಸೂಪರ್ ಸೂಪರ್ ಸೂಪರ್. ಕೂಲಿ ಕನ್ನಡ ವರ್ಷನ್ಸ್ ಎಲ್ಲ ಹ್ಮ್ ನಾನು ಹ್ಮ್ ಬರ್ತಿದ್ದೆ, ಹ್ಮ್. ಸೊ ಕೂಲಿ ಹೋಗಿ ನೋಡಿದೆ ಓ ನಾನು. ಸೂಪರ್. ಇವಾಗ ರಚಿತಾ ರಾಮ್ ಹೌದು, ರಜನಿ ಸರ್. ಹೌದು ಹೌದು ಹೌದು, ಸೂಪರ್ ಸೂಪರ್. ಸರ್ ಇವಾಗ ನೀವು ವರ್ಕ್ ಮಾಡೋದು ರಕ್ಷಿತ್ ಶೆಟ್ಟಿ ಸರ್ ಅವರ ಆಫೀಸಲ್ಲಿ ಅಲ್ವಾ? ನೀವು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ದೀರಾ? ಹೇಗಿತ್ತು ಅವರೊಟ್ಟಿಗಿನ ಒಂದು ಸಂಬಂಧ? ಆಲ್ಮೋಸ್ಟ್ 8 ಇಯರ್ಸ್ ಆಯ್ತು ಹ್ಮ್ ರಕ್ಷಿತ್ ಸರ್ ಜೊತೆ ಹ್ಮ್ ಜರ್ನಿ. ಅಂಡ್ ಅದೇ ಹ್ಮ್ ಹಿ ಇಸ್ ದ ಇನ್ಸ್ಪಿರೇಷನ್ ಫಾರ್ ಎವ್ರಿಥಿಂಗ್. ಯಾಕಂದ್ರೆ ಅವರು ಪದೇ ಪದೇ ನಮ್ಮನ್ನ ಟುವರ್ಡ್ಸ್ ದ ಬಿಗ್ಗರ್ ಗೋಲ್ ಪುಷ್ ಮಾಡ್ತಾ ಇರ್ತಾರೆ. ಹ್ಮ್ ಹ್ಮ್ ಅದನ್ನು ನಾನು ಅವರಿಂದ ತುಂಬಾ ನೋಡಿ ಕಲಿತಿದ್ದೆ. ಯಾಕಂದ್ರೆ ಒಂದು ಒಂದು ಪ್ರೀವಿಯಸ್ ಸಕ್ಸಸ್ ಜೊತೆ ತುಂಬಾ ದಿನ ಇರಲ್ಲ ಅವರು. ಹ್ಮ್ 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 ಅದನ್ನ ನಾನು ಅವರಿಂದ ನೋಡಿ ಕಲಿತೆ. ಯಾಕಂದ್ರೆ ಇಫ್ ಯು ವಾಂಟ್ ಟು, ಅಂದ್ರೆ ನೀವು ಆ ಬಿಗ್ಗರ್ ಗೋಲ್ನ ಹೋಗ್ಬೇಕು ಅಂತಂದ್ರೆ ಟೈಮ್ಗೆ ಯು ನೀಡ್ ಟು ಕ್ರ್ಯಾಕ್ ಎವ್ರಿಥಿಂಗ್. ಹ್ಮ್ ಸೊ ಹ್ಮ್ ಅದು ತುಂಬಾ ನಮ್ಮನ್ನ ಅವರು ಪುಷ್ ಮಾಡ್ತಿರ್ತಾರೆ. ಸೊ ಅದು ನನಗೆ ಅವರಿಂದ ಮೇಯ್ನ್ ನಾನು ಅವರಿಂದ ಕಲ್ತಿರೋ ಹ್ಮ್ ಗುಣ. ಅದು ಬಿಟ್ರೆ ಸಿನಿಮಾ, ರಕ್ಷಿತ್ ಸರ್ ಸಿನಿಮಾ ಇದೆ ರಕ್ಷಿತ್ ಸರ್. ಅವ್ರು ಹೌದು ಅದು ಬಿಟ್ರೆ ಏನು ನಮ್ಮ ಜೊತೆ ಮಾತಾಡಲ್ಲ. ಅಂಡ್ ಅದು ಹಂಗಿದ್ದಿದ್ದಕ್ಕೆ ನಾವು ಇವತ್ತು ಸಿನಿಮಾನ ಇಷ್ಟು ಪ್ರೀತಿಸಕ್ಕೆ ಕಾರಣ ಆಯ್ತು ಅಂತ ನನ್ನ ಒಂದು ಹೌದು belief. ಹೌದು. ನೀವು ರಕ್ಷಿತ್ ಶೆಟ್ಟಿ ಸರ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನನಗೊಂದು ವಿಷಯ ನೆನಪಾಯ್ತು. ಇವಾಗ ಸಾಕಷ್ಟು ಚರ್ಚೆ ಆಗುತ್ತೆ. ಏನಪ್ಪಾ ಅಂತಂದ್ರೆ ಇವಾಗ ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ ಸರ್ ಆಗಿರ್ಬೋದು, ಅವ್ರ ಸೈಡ್ನವ್ರಿಗೆ ಜಾಸ್ತಿ ಅಪಾರ್ಚುನಿಟೀಸ್ ಕೊಡ್ತಾರೆ, ಬೇರೆಯವ್ರನ್ನ ತಗೊಳಲ್ಲ ಅನ್ನುವಂಥದ್ದು. ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಹಂಗಲ್ಲ. ಇವಾಗ ನಾನು ಬೆಂಗಳೂರವನೇ, ಹೌದು ಬಟ್ ಹೌದು. ನಮ್ಮ ತಂದೆಯವರು ಮಂಡ್ಯ. ಹ್ಮ್ 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 ಸೊ ಹ್ಮ್ ಆ ತರ ಇಲ್ಲ. ನಮ್ಮ ಟೀಮಲ್ಲಿ ತುಂಬಾ ಎಲ್ಲಾ ತರದ್ ಜನನೂ ಇದ್ದಾರೆ. ಹ್ಮ್ ಅಂದ್ರೆ ಲೊಕೇಶನ್ ಅಂತ ಹೇಳ್ತಾ ಇಲ್ಲ, ಹ್ಮ್ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದಾನು ಇದ್ದಾರೆ. ಹ್ಮ್ ಅಂಡ್ ತುಂಬಾ ದೊಡ್ಡ ಟೀಮ್ ಆಕ್ಚುಲಿ. ಇವಾಗ ಕಿರಿಕ್ ಪಾರ್ಟಿ, ಆಮೇಲೆ ಅವನೇ ಶ್ರೀಮನ್ನಾರಾಯಣ ಅಂತ ಒಂದು ಬಿಗ್ ಸ್ಕೇಲ್ ಸಿನಿಮಾ ಅಚೀವ್ ಮಾಡಬೇಕು ಅಂತಂದ್ರೆ ತುಂಬಾ ದೊಡ್ಡ ಟೀಮ್ ಬೇಕು. ಹ್ಮ್ ಹ್ಮ್ ಸೊ ಆ ಟೀಮ್ನ ನೀವು ಅಬ್ಸರ್ವ್ ಮಾಡೋದಾದ್ರೆ ಅಲ್ಲಿ ಎಲ್ಲಾ ಊರು, ಎಲ್ಲಾ ಕಡೆಯಿಂದ ಬಂದಿರೋರು ಇದ್ದಾರೆ. ಹ್ಮ್ ಬಟ್ ಮೋಸ್ಟ್ಲಿ ಅದು ನಾನ್ ಕಂಡ ಮಟ್ಟಕ್ಕೆ ಆತರ ನನಗೆ ಯಾವತ್ತೂ ಅನ್ಸಿಲ್ಲ ಅದು. ಹ್ಮ್ ಹ್ಮ್ ಅದಂತೂ ನನಗೆ ಯಾವತ್ತೂ ಅನ್ಸಿಲ್ಲ. ಫ್ರಮ್ ಈ 8 ಇಯರ್ಸ್ ಜರ್ನಿ ನನಗೆ ಯಾವತ್ತೂ ಅನ್ಸಿಲ್ಲ. ಹ್ಮ್ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದ್ರೆ ಫಸ್ಟ್ ಕರೆದು ಮನೆ ಹಾಕ್ತಾರ ಅವ್ರು. ಸೂಪರ್ ಸೂಪರ್. ನೀವು ಅಲ್ಲಿರುವಂತ ಒಂದು ಏನದೆ ಒಂದು ಲೈನ್ ನ ಚೇಂಜ್ ಮಾಡ್ಬಿಟ್ರಿ. ಅವ್ರು ಎಲ್ರಿಗೂ ಕೂಡ ಅಪಾರ್ಚುನಿಟಿ ಕೊಡ್ತಾರೆ. ಅಂದ್ರೆ ಕಲೆ ಯಾರಿಗಿದೆ ಅವರಿಗೆ ಖಂಡಿತವಾಗ್ಲೂ ಅಪಾರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಒಂದು ಎಕ್ಸಾಂಪಲ್, ನಮ್ಮ ಟೀಮ್ ರೈಟರ್ಸ್ ಇರ್ಬೋದು ಎಲ್ಲಾರು. ಯಾಕಂದ್ರೆ ನಮ್ಮ ಇವಾಗ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಡೈರೆಕ್ಟರ್ ಚಂದ್ರಜಿತ್ ಬೆಳ್ಳಿಯಪ್ಪ ಅವ್ರು ಡೈರೆಕ್ಟ್ ಮಾಡಿದ್ರು. ಹ್ಮ್ ಬ್ಯಾಚುಲರ್ ಪಾರ್ಟಿ ಅಭಿಜಿತ್ ಸರ್ ಮಾಡಿದ್ರು. ಹ್ಮ್ ಸೊ ಈ ತರ ಅದಕ್ಕೆ ಮುಂಚೆ ಸಕುಟುಂಬ ಸಮೇತ ರಾಹುಲ್ ಸರ್ ಮಾಡಿದ್ರು. ಸೊ ಕಂಪ್ಲೀಟ್ ಎಲ್ಲಾರು ಹ್ಮ್ ಬೇರೆ ಬೇರೆ ಇದರಿಂದ ಬಂದಿರೋರೇನೆ. ಯಾರು ಆತರ ಹೌದು. ಯಾರು ಶೆಟ್ಟಿ ಬ್ಯಾಕ್ ಗ್ರೌಂಡ್ ಇಂದಾನೇ ಬಂದಿದ್ದಾರೆ ಅಂತ ಏನಿಲ್ಲ. ಇಲ್ಲ, ಅಲ್ಲೇ ಗೊತ್ತಾಗತ್ತೆ. ಹೌದು ಹೌದು ಹೌದು. ಸರ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇವಾಗ ಲಿರಿಕ್ಸ್ ರೈಟರ್ ಅಂದ ತಕ್ಷಣ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪೇಮೆಂಟ್ ವಿಷಯಕ್ಕೆ ಬಂತಂದ್ರೆ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಅದ್ರ ಎಷ್ಟು ಮಟ್ಟಿಗೆ ನಿಜ? ಅಂದ್ರೆ ವೇರಿ ಆಗ್ತಾ ಇರತ್ತೆ. ಹ್ಮ್ ಯಾಕಂದ್ರೆ ಎಲ್ಲಾ ಕೆಲ್ಸಾನು ಒಂದೇ ಲೇಬಲ್ ಅಲ್ಲಿ ಮಾಡಕ್ಕಾಗಲ್ಲ ನಾವು. ಹ್ಮ್ ಹ್ಮ್ ಯಾಕಂದ್ರೆ ಈಗ ನೀವು ಆ, ಈಗ ಏನಾಗತ್ತೆ, ಕೆಲವು ಸಲ ತುಂಬಾ ದೊಡ್ಡ ಸ್ಕೇಲ್ ಫಿಲ್ಮ್ ಇರುತ್ತೆ, ಹ್ಮ್ ಒಂದಷ್ಟು ಮೀಡಿಯಂ ಸ್ಕೇಲ್ ಫಿಲ್ಮ್ ಇರುತ್ತೆ, ಒಂದಷ್ಟು ಇನ್ನೊಂದೇನೋ ಅವ್ರಿಗೆ ಇರೋವಂತ ಒಂದು ಬಜೆಟ್ ಅಲ್ಲಿ ಅಚೀವ್ ಮಾಡಕ್ ಹೋಗ್ತಿರ್ತಾರೆ. ಹ್ಮ್ ಹ್ಮ್ ಸೊ ಈ ಮೂರೂ ತರ ಕೆಲಸ ನಡಿಬೇಕಾದ್ರೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಒಂದಕ್ಕೆ ಫಿಕ್ಸ್ ಆಗಲ್ಲ ನಾವು. ಹ್ಮ್ ಹ್ಮ್ ಸೊ ಅದು ವೇರಿ ಆಗ್ತಾ ಇರತ್ತೆ. ಅದು ಕಮ್ಮಿನೋ ಜಾಸ್ತಿನೋ ಇಲ್ಲ, ಇದಕ್ಕೆ ಇಷ್ಟೇ. ಸ್ಪೆಷಲಿ ಕ್ರಿಯೇಟಿವ್ ಇದಕ್ಕೆ ನೀವು ಒಂದು ಲೇಬಲ್ ಫಿಕ್ಸ್ ಮಾಡಕ್ ಆಗಲ್ಲ. ಹೌದು. ಮಾರ್ಕೆಟ್ ಡಿಸೈಡ್ ಮಾಡೋದಾದ್ರೆ ಅದೊಂಥರ. ಹ್ಮ್ ಹ್ಮ್ ಬಟ್ ಕ್ರಿಯೇಟಿವ್ ಇದಕ್ಕೆ ನೀವು ಇಂಥದ್ದೇ ಅಂತ ಒಂದು ಇದು ಫಿಕ್ಸ್ ಮಾಡಕ್ ಆಗಲ್ಲ. ಬಟ್ ಅದರಲ್ಲಿ ವೇರಿ ಆಗ್ತಾ ಇರುತ್ತೆ ಅದೊಂಥರ. ಸೊ ಅದಕ್ಕೆ ನಾವು ಮೇ ಬಿ ಕೆಲವು ಸಲ ನೀವು ಒಂದ್ ಜಾಸ್ತಿ ಸಿಗ್ಬೋದು, ಕೆಲವು ಸಲ ಒಂದೇನೋ ಕಮ್ಮಿ ಸಿಗ್ಬೋದು. ಹ್ಮ್ ಬಟ್ ನಿಮಗೆ ಆ ಸಾಂಗ್ ಆಗ್ಲಿ, ಆ ಕೆಲಸ ನಿಮಗೆ ಪ್ರೂವ್ ಆಯ್ತು, ಇಲ್ಲ ಆ ಕೆಲಸ ಜನ ಒಪ್ಪೋದು ಅಂದ್ರೆ ನೀವು ಅಲ್ಲಿ ಬಿಟ್ಟಿದ್ದು ಇನ್ನೊಂದ್ ಕಡೆ ಖಂಡಿತವಾಗ್ಲೂ ದುಡಿಬಹುದು. ಎಲ್ಲಾ ಕಡೆನೂ ಅದು ಅಪ್ಲೈ ಆಗುತ್ತೆ. ಹೌದು ಹೌದು. ಸೊ ಈ ವೇರಿ ಆಗ್ತಾ ಇರುತ್ತೆ. ಹ್ಮ್ ಆಮೇಲೆ ಸ್ಪೆಷಲಿ ಸಿನಿಮಾ ಇಸ್ ಲೈಕ್ ತುಂಬಾ ವೇರಿಯೇಷನ್ ಇರುವಂತ ಫೀಲ್ಡ್. ಹ್ಮ್ ನಿಮಗೆ ಪ್ರತಿಯೊಂದು ಇವಾಗ ಈಗ ನೀವೇ ಅಬ್ಸರ್ವ್ ಮಾಡಿರೋ ಪ್ರಕಾರ ಫಸ್ಟ್ 6 months ಆಫ್ ಇಂಡಸ್ಟ್ರಿ ಹ್ಮ್ ಎಲ್ಲಾರು ಮಾತಾಡ್ತಿರೋ ಹಂಗೆ ಸ್ವಲ್ಪ ಡಲ್ ಹೌದು ಇತ್ತು. ಹೌದು ಈ 6 months ಪೀಕ್ ಅಲ್ಲಿ ಇದೆ ಹೌದು ಇಂಡಸ್ಟ್ರಿ ಬಿಸ್ನೆಸ್. ಹೌದು ಹೌದು. ಸೊ ಇದು ವೇರಿ ಆಗ್ತಾ ಇರುತ್ತೆ. ಹ್ಮ್ ಹ್ಮ್ ಪ್ರತಿ ವರ್ಷನೂ ತುಂಬಾ ವೇರಿ ಆಗ್ತಾ ಇದೆ. ಹ್ಮ್ ಹ್ಮ್ ಸೊ ಈ ನಿಟ್ಟಲ್ಲಿ ಸ್ಯಾಲ್ರಿ ಇರ್ಬೋದು, ಇಲ್ಲ ರೆಮ್ಯುನರೇಷನ್ ಇರ್ಬೋದು, ಇದು ವೇರಿ ಆಗ್ತಾ ಇರುತ್ತೆ. ಹ್ಮ್ ಹ್ಮ್ ಹ್ಮ್. ನೀವು ಬೇರೆ ಭಾಷೆಯ ಸಿನಿಮಾದ ಹಾಡುಗಳಿಗೆ ಅಂದ್ರೆ ಲಿರಿಕ್ಸ್ ಬರೆಯೋದೇನಾದ್ರೂ ತಲೆಯಲ್ಲಿ ಇದ್ಯಾ, ಹೇಗೆ?
ಬರ್ದಿದ್ದೀನಿ ಬರ್ತಿದ್ದೀರಾ? ಆಲ್ರೆಡಿ. ಸೂಪರ್. ಚಾರ್ಲಿ ಫಿಲಮ್ ಅಲ್ಲಿ ಹ್ಮ್. ನಾನೇ ಸುಮ್ನೆ ಅಂದ್ರೆ ಹ್ಮ್. ಅವಾಗ ಟೈಮ್ ಇತ್ತು, ತುಂಬಾ ಹ್ಮ್. ಟೈಮ್ ಇತ್ತು ನಮಗೆ, ಲಾಕ್ಡೌನ್ ಎಲ್ಲ ಆಗಿತ್ತು. ಹಾ, ಹೌದು. ಆ ಟೈಮಲ್ಲಿ ತೆಲುಗು ನಾನೇ ಬರ್ದಿದ್ದೆ ಸಾಂಗ್. ಹ್ಮ್, ಹ್ಮ್, ಬಾಂಡಿಂಗ್ ಸಾಂಗ್ ಏನಿದೆ ಹ್ಮ್. ಅದ್ರದ್ದು ತೆಲುಗು ನಾನೇ ಬರ್ದಿದ್ದೆ. ಓ, ಸೊ ಆ ಸೂಪರ್. ತೆಲುಗುನು ಅಲ್ಲಿ ಚೆನ್ನಾಗಿ ಹಿಟ್ ಆಯ್ತು ಹ್ಮ್, ಹ್ಮ್, ಆ ಸಾಂಗು. ಅದ್ರ ಜೊತೆಗೆ ARM ಅಂತ ಒಂದು ಫಿಲ್ಮ್ ಬ್ಲಾಕ್ ಬಸ್ಟರ್ ಆಯ್ತು ಹ್ಮ್, ಟೊವಿನೋ ಹ್ಮ್, ಥಾಮಸ್ ಅವ್ರದ್ದು. ಹ್ಮ್, 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 ಅದ್ರಲ್ಲಿ ಮೇಲೆ ನೀಲಿ ಅಂಬರ ಅಂತ ಒಂದು ಸಾಂಗ್ ಇದೆ ಹ್ಮ್, ಕನ್ನಡದ್ದು. ಆ ಹ್ಮ್. ಸಾಂಗ್ ಹಿಟ್ ಆಯ್ತು, ಕನ್ನಡ ವರ್ಷನೇ ಹಿಟ್ ಆಯ್ತು. ಮೇಲೆ ನೀಲಿ ಅಂಬರ ಅಲ್ಲಿ ತೇಲೋ ಚಂದಿರ. ಓ, ಆ, ಸೂಪರ್. ಆ, ಆ, ಆ ಅದು ಹ್ಮ್, ಆಮೇಲೆ ಈಗ ರೀಸೆಂಟ್ ಆಗಿ ಹ್ಮ್, ಕೂಲಿ ಸಾಂಗ್, ಹ್ಮ್, ಹ್ಮ್, ಹ್ಮ್. ಆಮೇಲೆ ತೆಲುಗು ಗರ್ಲ್ ಫ್ರೆಂಡ್ ಅಂತ ಗೀತಾ ಆರ್ಟ್ಸ್ ಅವ್ರದ್ದು. ದ ಗರ್ಲ್ ಫ್ರೆಂಡ್, ಆ, ಹೌದು. ಆ, ರಶ್ಮಿಕಾ ಮಂದಣ್ಣ ಹಾಗೆ ನಮ್ ದೀಕ್ಷಿತ್ ದೀಕ್ಷಿತ್. ಮಾಡ್ತಾ ಹಾ. ದೀಕ್ಷಿತ್ ಸರ್ ಮಾಡ್ತಾ ಇದ್ದಾರೆ ಅದು. ಅದ್ರ ಜೊತೆಗೆ ಇನ್ನೊಂದಷ್ಟು ಲೈನಪ್ ರೆಡಿ ಇದೆ. ಸೂಪರ್. ಸೊ ನಿಜವಾಗ್ಲೂ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಈ ಒಂದು ವಿಷಯವನ್ನ ಕೇಳೋದಕ್ಕೆ. ನಮ್ಮ ಕನ್ನಡ ಭಾಷೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ನೀವು ನಿಮ್ಮ ಸಾಹಿತ್ಯದ ಮುಖಾಂತರ ಅಂದ್ರೆ ಗುರ್ಸ್ಕೊಂಡಿರೋದು. ಆ ಭಾಷೆಯ ಕನ್ನಡ ವರ್ಷನ್ಸ್ ನಾನು ಬರಿತಾ ಇದ್ದೀನಿ. ಹಾ, ಹಾ, ಹಾ. ಎಕ್ಸಾಕ್ಟ್ಲಿ ಆ ಇದಲ್ಲ, ಕಂಪ್ಲೀಟ್ ಕನ್ನಡ ವರ್ಷನ್ಸ್ ನಾನು ಹ್ಮ್, ಬರಿತಾ ಹ್ಮ್, ಇದ್ದೀನಿ. ಹ್ಮ್, ಹ್ಮ್. ಸೊ ನಿಮ್ಮ ಲೈಫ್ ಅಲ್ಲಿ ಹಾರ್ಡೆಸ್ಟ್ ಚಾಲೆಂಜ್ ಅಂದ್ರೆ ಯಾವ್ದು? ದಟ್ ಏನ ಲೈಕ್ ಹಾರ್ಡೆಸ್ಟ್ ಚಾಲೆಂಜ್ ದಟ್ ಯು ಹ್ಯಾವ್ ಓವರ್ಕಮ್. ಆ ತರ ತುಂಬಾ ಹಾರ್ಡೆಸ್ಟ್ ಅನ್ಸಿಲ್ಲ. ಅಂದ್ರೆ ಈ ಕ್ರಿಕೆಟ್ ಇಂದ ಇದಕ್ಕೆ ಮೂವ್ ಆಗೋ ಒಂದು ಟೈಮ್ ಇತ್ತಲ್ಲ, ಹ್ಮ್, ಹ್ಮ್, ನೀವೇನ್ ಅನ್ಕೊಂಡಿದ್ರಿ ಹ್ಮ್, ಹ್ಮ್, ಅದಲ್ಲ, ಬಟ್ ಇನ್ನೊಂದೇನೋ ಅನ್ನೋ ಒಂದು ಶಿಫ್ಟ್. ಹ್ಮ್, ಭಯ, ತುಂಬಾ ಭಯ ಇತ್ತು. ಹ್ಮ್, ಬಟ್ ಆ ಭಯ ಇವತ್ತು ಮೋರ್ ದ್ಯಾನ್ ದಟ್. ಹ್ಮ್, ಹ್ಮ್, ಗೊತ್ತಿಲ್ಲ ಅಲ್ಲೇನಾಗ್ತಿತ್ತು ನನಗೆ ಗೊತ್ತಿಲ್ಲ. ಹ್ಮ್. ಬಟ್ ಇಲ್ಲಿ ಇಷ್ಟು ಪ್ರೀತಿ, ಇಷ್ಟು ಇದು ಆದ್ರೆ ಹೇಳಕ್ಕಾಗಲ್ಲ ಅದು. ಅದು ಹಾಗೆ ಸದಾ ಹಾಗೆ ಇರುತ್ತೆ. ಯಾಕಂದ್ರೆ ನಿಮ್ಮ ಒಂದು ಸಾಹಿತ್ಯ ಬರವಣಿಗೆ ಅಷ್ಟು ಅದ್ಭುತವಾಗಿದೆ ಸರ್. ಸೊ ಎಲ್ರೂ ಕೂಡ ನಾನು ಅವಾಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ಬೇಜಾರಾಗ್ಲಿ ದುಃಖ ಆಗ್ಲಿ ಎಲ್ಲದು ಇವಾಗ ನಾವು ಹಾಡನ್ನ ಕೇಳ್ತೀವಿ ಎಲ್ರಿಗೂ ಕೂಡ. ಆ ಬರವಣಿಗೆ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ. ನನ್ಗೆ ಕ್ಯೂರಿಯಾಸಿಟಿ ಏನಪ್ಪಾ ಅಂತ, ನೀವ್ ಹೇಳಿದ್ರಿ ಮೊದ್ಲು ನಾನು ಕ್ರಿಕೆಟರ್ ಆಗ್ಬೇಕು ಅಂತ. ಸೊ ಯೂಶುವಲಿ ಇವಾಗ ಸ್ಪೋರ್ಟ್ಸ್ ಅಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಆ ಫೀಲ್ಡ್ ನ ಶಿಫ್ಟ್ ಮಾಡೋದಂದ್ರೆ ಒಂಥರ ಬೇಜಾರು ಅವರಿಗೆ. ಅದೇ ಫೀಲ್ಡ್ ಅಲ್ಲೇ ಹೋಗ್ಬೇಕು, ಇಲ್ಲ ಅಂತಂದ್ರೆ ಅವ್ರು ಒಂಥರ ಮೆಂಟಲಿ ಹೌದು. ಡಿಪ್ರೆಸ್ ಆಗ್ಬಿಡ್ತಾರೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ತುಂಬಾ ಜನ ನೋಡಿದೀವಿ. ನಿಮ್ಗೆ ನೀವ್ ಹೇಳಿದ್ರಿ ಸ್ವಲ್ಪ ಕಷ್ಟ ಆಯ್ತು ಅಂತ, ಅದು ನೀವು ಹೇಗೆ ಓವರ್ಕಮ್ ಮಾಡಿದ್ರಿ ಅದನ್ನ? ಅಂದ್ರೆ ನಾನು ನಿಲ್ಸ್ಲಿಲ್ಲ, ನಾನು ಈಗ್ಲೂ ಕ್ರಿಕೆಟ್ ಆಡ್ತೀನಿ. ಸೊ ಹಂಗೆ ವರ್ಕೌಟ್ ಮಾಡಿದೆ ಅದನ್ನ. ಹಾ, ಹಾ. ಈಗ್ಲೂ ಈಗ್ಲೂ ಕ್ರಿಕೆಟ್ ಆಡ್ತೀನಿ. ಅಂದ್ರೆ ಇವಾಗ ಇಂಡಸ್ಟ್ರಿ ಎಷ್ಟೊಂದು ಟೂರ್ನಮೆಂಟ್ಸ್ ಆಗ್ಲಿ, ಸೊ ಈಗ್ಲೂ ಕ್ರಿಕೆಟ್ ಆಡ್ತೀನಿ, ಈಗ್ಲೂ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಹ್ಮ್, ಸೊ ಅದನ್ನ ಆಡಿನೇ ಹ್ಮ್. ಇದು ಮಾಡ್ತೀನಿ. ಅದನ್ನ ನಿಲ್ಸ್ಲಿಲ್ಲ ನಾನು. ಅದೇ ಮೋಸ್ಟ್ಲಿ ಒಳ್ಳೆ ಡಿಸಿಷನ್ ಅಂತ ಹೊಡಿತು. ಎರಡನ್ನೂ ಕ್ಯಾರಿ ಮಾಡ್ತಾ ಇದ್ದೀರಾ. ಸೂಪರ್, ಸೂಪರ್. ನಿಮ್ಮ ಮನೆಯಲ್ಲಿ ಈ ಒಂದು ಇಂಡಸ್ಟ್ರಿಗೆ ಬರೋದಕ್ಕೆ ಸಪೋರ್ಟ್ ಹೇಗಿತ್ತು? ಮೇನ್ಲಿ ಏನಂದ್ರೆ ಯಾರಿಗೂ ಹ್ಮ್. ಸಿನಿಮಾ ಐಡಿಯಾನೇ ಇಲ್ಲ ಮನೇಲಿ. ಹಾ. ಐ ಥಿಂಕ್ ಬಹುಶಃ ಒಂದು 3 ಜನರೇಷನ್ ಅಲ್ಲಿ ಹ್ಮ್. ಫಸ್ಟ್ ಪರ್ಸನ್ ಟು ಕಮಿಂಗ್ ಟು ಸಿನಿಮಾ. ಹ್ಮ್, ಹ್ಮ್, ಸೊ ಅವ್ರಿಗೆ ಭಯ ಬಿಟ್ರೆ ಬೇರೆ ಏನು ಗೊತ್ತಿರ್ಲಿಲ್ಲ ಅವ್ರಿಗೆ. ಹ್ಮ್. ಅದೇ ಒಂದು ಅದ್ರ ಏನಾದ್ರು ಅಂದ್ರೆ ಅವ್ರಿಗೆ ಏನಾದ್ರು ಗೊತ್ತಿದ್ರೆ, ಹ್ಮ್. ಅದ್ರ ಬಗ್ಗೆ ಡಾರ್ಕ್ ಸೈಡ್ ಆಗ್ಲಿ ಇನ್ನೊಂದ್ ಸೈಡ್ ಆಗ್ಲಿ ಏನಾದ್ರು ಗೊತ್ತಿದ್ರೆ ನಿಮ್ಗೆ ಯೂಶಲಿ ಸಜೆಷನ್ಸ್ ಬರುತ್ತೆ. ಹ್ಮ್, ಹ್ಮ್, ಏನು ಗೊತ್ತಿಲ್ಲ ಅಂದಾಗ ಅವರು ಬ್ಲಾಂಕ್ ಆಗಿರ್ತಾರೆ. ಹ್ಮ್, 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 ಸೊ ಅವಾಗ ನಾನೇನ್ ಹೇಳ್ತೀನೋ ನಂಬ್ತಾರೆ. ಇವಾಗ ಅಮ್ಮ ಆಗ್ಲಿ ಹ್ಮ್. ಅಪ್ಪ ಆಗ್ಲಿ ಎಲ್ಲಾರುನು ನಾನು ಏನ್ ಹೇಳ್ತೀನೋ ನನ್ನ ಇದ್ರ ಮೇಲೆ ಅವ್ರು ರಿಲೈ ಆಗ್ತಾರೆ. ಹ್ಮ್, ಹ್ಮ್, ಇಲ್ಲ ನಾನು ಹಿಂಗ್ ಅನ್ಕೊಂಡಿದೀನಿ, ನಾನು ಈ ತರ ಮಾಡೇ ಮಾಡ್ತೀನಿ ಹ್ಮ್, ಹ್ಮ್, ಅಂತ ಅಂದಾಗ ಸರಿ. ಆ ಸರಿ ಅನ್ನೋ ವರ್ಡೇ ಅವತ್ತಿನ ದಿನಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಸಪೋರ್ಟ್. ಹ್ಮ್, ಹ್ಮ್, ಯಾಕಂದ್ರೆ ಏನು ಗೊತ್ತಿಲ್ಲದೆ ಇಲ್ಲ ಅನ್ನಕ್ಕೂ ಆಗಲ್ಲ. ಹ್ಮ್, ಹ್ಮ್. ಸೊ ಆ ಒಂದು ಇವಾಗ ನಾನು ಕೆಲಸ ಬಿಟ್ಟು ನಾನು ಫುಲ್ ಸಿನಿಮಾ ಫೀಲ್ಡ್ ಜಂಪ್ ಆಗ್ತೀನಿ ಅಂದಾಗ ಹೂ ಅನ್ನೋ ಒಂದು ಪದ ಇದೆಯಲ್ಲ, ಅದೇ ಮೋಸ್ಟ್ಲಿ ಬಿಗ್ಗೆಸ್ಟ್ ಸಪೋರ್ಟ್ ಆಯ್ತು ಅಂತ ನನಗೆ. ಯಾಕಂದ್ರೆ ಅವ್ರಿಗೇನು ಐಡಿಯಾ ಇಲ್ಲ ಸಿನಿಮಾ ಬಗ್ಗೆ. ಹ್ಮ್, ಅವ್ರಿಗೆ ಗೊತ್ತಾಗ್ತಿರೋದೇ ಈಗೀಗ, ಓಕೆ ಹಿಂಗಿರುತ್ತೆ ಸಿನಿಮಾ, ಈ ತರ ಅದ್ರ ಕೆಲಸಗಳು ಹಿಂಗಿರುತ್ತವೆ. ಹ್ಮ್, ಹ್ಮ್, ಹ್ಮ್. ಸೊ ಏನು ಐಡಿಯಾ ಇಲ್ದೇ ಇದ್ದಾಗ ಅವ್ರೇನು ಪಾಪ ಅವರು ಅಡ್ವೈಸ್ ಕೊಡಕ್ಕಾಗಲ್ಲ. ಹೌದು. ಆದ್ರೆ ನೀವು ಸೆಕೆಂಡ್ PU ಇಂದ ಒಂದು ಸಾಹಿತ್ಯವನ್ನ ಬರಿತಾ ಇರೋದ್ರಿಂದ ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲೂ ಇವಾಗ ಏನಾದ್ರೂ ಕಾಂಪಿಟೇಷನ್ ಇದ್ದಾಗ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಾ ನೀವು? ಈ ತರ ಕಾಂಪಿಟೇಷನ್ ಯಾವ್ದು ಹ್ಮ್. ನಡೀತಾ ಇರ್ಲಿಲ್ಲ. ಅಂದ್ರೆ ಏನು ಕತೆ ಬರವಣಿಗೆ? ಆ ತರ ಏನು ನಡೀತಾ ಇರ್ಲಿಲ್ಲ. ಹ್ಮ್, ಹ್ಮ್. ಬಟ್ ಮೇ ಬಿ ಇದ್ದಿದ್ರೆ ನಾನು ಟ್ರೈ ಮಾಡ್ತಿದ್ದೆ ಪಾರ್ಟಿಸಿಪೇಟ್ ಅಲ್ಲ. ಮಾಡ್ತಾ ಇದ್ರಿ? ಬಟ್ ಏನು ನಡೆದಿಲ್ಲ ಈ ತರ ಬರವಣಿಗೆ ಇರೋ ಕಾಂಪಿಟೇಷನ್. ಎಸ್ಸೆ ರೈಟಿಂಗ್ ಅಂತ ಹ್ಮ್, ಒಂದಿತ್ತು, ಹ್ಮ್. ಬಟ್ ಅದಕ್ಕೂ ಇದಕ್ಕೂ ನಮಗೆ ತುಂಬಾ ತುಂಬಾ ಡಿಫ್ರೆನ್ಸ್. ಡಿಫ್ರೆನ್ಸ್ ಇದೆ. ಹೌದು. ಆಮೇಲೆ ಆ ಎಸ್ಸೆಲೂನು ಅವರೇ ಏನೋ ಒಂದು ಟಾಪಿಕ್ ಕೊಟ್ಟಿರೋ. ಕೊಟ್ಬಿಡೋರು. ಸೊ ಅದನ್ನ ನಾವು ತುಂಬಾ ಕ್ರಿಯೇಟಿವ್ ಆಗಿ ಇಲ್ಲ ತುಂಬಾ ವಿಜೃಂಭಣೆ ಆಗ್ಲಿ ಇಲ್ಲ ತುಂಬಾ ಏನೋ ನನಗೆ ಅನ್ಸಿದ ತರ ಬರೆಯಕ್ ಆಗ್ತಾ ಇರ್ಲಿಲ್ಲ ಆ ಟಾಪಿಕ್ ನ. ಹ್ಮ್. ಬಟ್ ನಾ ಕಂಡಂಗೆ ಎಲ್ಲೂ
ಈ ತರ ಒಂದು ಈ ತರ ಸ್ಕಿಲ್ ಇರುವಂತ ಕಾಂಪಿಟೇಷನ್ ನಾನು ನೋಡ್ಲಿಲ್ಲ. ನೋಡ್ಲಿಲ್ಲ. ಓಕೆ. ಸೊ ಇವಾಗ ಎಲ್ರಿಗೂ ಒಂದು ಆಸೆ ಇರುತ್ತೆ, ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಇವ್ರ ಕೈಯಲ್ಲಿ ನಾನು ಹಾಡು ಹಾಡಿಸ್ಬೇಕು ಅಂತ. ಹಾ. ಇವಾಗ ನೀವು ಆಸ್ ಅ ಸಾಹಿತ್ಯ ಬರಹಗಾರರಾಗಿರೋದ್ರಿಂದ ನೀವು ಬರೆದಿರುವಂತ ಸಾಹಿತ್ಯಕ್ಕೆ ಇವ್ರು ಹಾಡ್ಬೇಕು, ಈ ಒಂದು ಡ್ರೀಮ್ ಇದೆ ನನ್ಗೆ ಅನ್ನೋದಾದ್ರೆ ಯಾವ್ದು? ನನಗಿತ್ತು ಸೋನು ನಿಗಮ್ ಸರ್ ಇತ್ತದು, ಹ್ಮ್. ಅದು ಆಯ್ತು. ಆಯ್ತು. ಅದರ ಜೊತೆಗೆ ಇನ್ನ ನಾನು ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ಹ್ಮ್. ಶ್ರೇಯಾ ಘೋಷಾಲ್ ಅವರ ವಾಯ್ಸ್ ಅಲ್ಲಿ ನನ್ನ ಲಿರಿಕ್ಸ್ ಇನ್ನ ಕೇಳಿಲ್ಲ. ಹ್ಮ್. ಅವ್ರದ್ದೊಂದು ಪೆಂಡಿಂಗ್ ಇದೆ, ಹ್ಮ್. ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ, ಅದು ಗೊತ್ತಿಲ್ಲ. ಬಟ್ ಅದು ಬಿಟ್ರೆ ಆಲ್ಮೋಸ್ಟ್ ಬೇರೆ ಎಲ್ಲಾನು ನನಗೆ ಹೌದು ಆಗಿದೆ. ಇವಾಗ ಹ್ಯಾಂಡ್ಸ್ ಅಪ್ ಅಲ್ಲಿ VP ಸರ್ ಹಾಡಿದ್ರು, ಹೌದು. ಅದು ಅನವರತ ನಾ ಅಜ್ಞಾತ ಮತ್ತೆ ಅವರು ಚಾರ್ಲಿನಲ್ಲಿ ಟಾರ್ಚರ್ ಸಾಂಗ್ ಹಾಡಿದ್ರು, ಅದು ಹಿಟ್ ಆಯ್ತು. ಹೆಂಗೋ ಇದ್ದ ಧರ್ಮ ತಗಲ ಕೊಳ್ತು ಕರ್ಮ ಮತ್ತೆ ಪುಣ್ಯಾತ್ ಮಾಡಿದ್ರು, ಅದು ಹಿಟ್ ಆಯ್ತು. ಪುಣ್ಯಾತ್ಮ ಪುಣ್ಯಾತ್ಮ ಅದೊಂದು ಒಳ್ಳೆ ಜರ್ನಿ ನಮಗ್ ಗೊತ್ತಿಲ್ದೇನೆ ಹ್ಮ್ ಹ್ಮ್. ಬಿಲ್ಡ್ ಆಗಿದೆ. ಸಿದ್ ಶ್ರೀರಾಮ್ ಸರ್ 2 ಹಾಡು ಹೌದು, ಹಾಡಿದ್ರು. ಆ 2 ಹಾಡುನು ತುಂಬಾ ಚೆನ್ನಾಗಿ ಹ್ಮ್. ರಿಸೀವ್ ಆಯ್ತು. ಮಂಗ್ಲಿ ಅವ್ರು ಹಾಡಿದ್ದಾರೆ. ಅವ್ರು ಹಾಡಿದ್ದಾರೆ, ಅವ್ರ ವಾಯ್ಸುನು ಇದು ಫಸ್ಟ್ ಟೈಮ್ ಹ್ಮ್. ಹಾಡಿದ್ರು, ಅವರು ತುಂಬಾ ಖುಷಿ ಪಟ್ರು. ಅಂಡ್ ಜೊತೆಗೆ ಸಂಜೀತ್ ಅವ್ರ ಜೊತೆ ಅದೊಂದು ಸುದೀರ್ಘವಾದ ಜರ್ನಿ. ಜರ್ನಿ ಶುರು ಆಗಿದೆ. ಫ್ರಮ್ ದ ಸ್ಕ್ರಾಚ್, ಫ್ರಮ್ ಕೌಲುದಾರಿ ನಿಗೂಢ ಇಂದ ಶುರು ಆಗಿದೆ. ನಿಗೂಢ ನಿಗೂಢ ಪ್ರಯಾಣ ಇಲ್ಲಿ ತನಕನು ಅದೊಂದು ಏನೋ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲದೆ ಇರುವಂತ ಒಂದು ಇದು ಡೆವಲಪ್ ಆಗಿದೆ. ಹ್ಮ್. ಸೊ ಈ ತರ ಆಲ್ಮೋಸ್ಟ್ ಎಲ್ಲ ಒಂದು ಒಳ್ಳೆ ಜರ್ನಿ ಬಿಲ್ಡ್ ಆಗ್ತಾ ಇದೆ. ಪ್ರತಿಯೊಂದು ಸಿಂಗರ್, ಪ್ರತಿಯೊಂದು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಜರ್ನಿ ಬಿಲ್ಡ್ ಆಗ್ತಿದೆ. ಅದು ನನಗೆ ಕೋರ್ ಸ್ಟ್ರೆಂತ್. ಅಂದ್ರೆ ಇವಾಗ ಒಂದು ಹಾಡ್ ಮಾಡಿ ನಿಲ್ಸೋದ್ ಬೇರೆ, ಇನ್ನೊಂದ್ಸಲ ಇವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಅನ್ಸೋದು ಬೇರೆ. ಸೊ ಪದೇ ಪದೇ ವರ್ಕ್ ಮಾಡ್ಬೇಕು ಅಂತ ಅನ್ನಿಸ್ದಾಗ ಮೇ ಬಿ ಅಲ್ಲಿ ನಾವು ಗೆದ್ದಿದೀವಿ ಅಂತ ಅನ್ಸುತ್ತೆ. ಸರ್, ನೀವು ಲಿರಿಕ್ಸ್ ಬರೆಯುವಾಗ ಯಾವ ಪದವನ್ನ ಜಾಸ್ತಿ ಉಪಯೋಗಿಸ್ತೀರಾ? ನಾನು ಅಬ್ಸರ್ವ್ ಮಾಡಿಲ್ಲ, ಬಟ್ ನನಗೊಬ್ರು ಅಬ್ಸರ್ವ್ ಮಾಡಿ ಹೇಳಿದ್ರು, ನನ್ನ ಫ್ರೆಂಡ್ ಒಬ್ರು. ಅವರು ಆಗ ಏನಾಯ್ತು, ಮರಳಿ ಮನಸ್ಸಾಗಿದೆ ಬಂದಿತ್ತು, ಮತ್ತೆ ಮತ್ತೆ ಮನಸ್ಸು ಅದ್ರಲ್ಲಿತ್ತು, ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ. ಮಳೆಯಲ್ಲಿ ಮತ್ತೆ ಮತ್ತೆ ಬಂದಿತ್ತು. ಮತ್ತೆ ಮತ್ತೆ ಬೇಕು ಅಂತ ಪಾಪ್ಕಾರ್ನ್ ಮಂಕಿ ಟೈಗರ್ ಅಲ್ಲೂ ಒಂದು ಅದರಲ್ಲಿ ಮಾಯೆ ಅಂತ ಒಂದು ಅದರಲ್ಲೂ ಮತ್ತೆ ಇತ್ತು. ಅದು ಏನಾಯ್ತು, ಅದು ನನಗೆ ಗೊತ್ತಿಲ್ಲದೆ ಆಗಿರೋಂಥದ್ದು, ನಾನೇ ಅಬ್ಸರ್ವ್ ಮಾಡಿರ್ಲಿಲ್ಲ. ಅವನ್ ಬಂದ್ಬಿಟ್ಟು, ಬ್ರೋ ನಿಮ್ಮ ಈ 3 ಹಾಡಲ್ಲೂ ಮತ್ತೆ ಇದೆ, ಆ ಮತ್ತೆ ಇರೋ ಹಾಡೆಲ್ಲ ಹಿಟ್ಟು ಬ್ರೋ. ನಾನು ಈ ಲೆವೆಲ್ ಅಬ್ಸರ್ವ್ ಮಾಡ್ಬಿಟ್ನ ಇವನು ಅಂತ ಅನ್ಸ್ತು. ಬಟ್ ಅದು ನನಗೆ ಗೊತ್ತಿಲ್ಲದೆ ಆಗಿರುವಂತದ್ದು. ಅದೊಂದು ರಿಪೀಟ್ ಆಗಿತ್ತು ಮತ್ತೆ ಅಂತ. ಬಟ್ ಅದು ನನಗೆ ಅಂದ್ರೆ ನನ್ನ ಒಂದು ಇದಿದ್ದು ಆಗಿರ್ಲಿಲ್ಲ, ಕೋಇನ್ಸಿಡೆನ್ಸ್ ಅದೇ. ಹಂಗಾಗಿತ್ತು. ಬಟ್ ನಾನು ಪದೇ ಪದೇ ಬಳಸಿರೋಂಥದ್ದು ಆತರ ನನಗೆ ಯಾವ್ದು ಕಂಡು ಬಂದಿಲ್ಲ. ಅಂದ್ರೆ ನಿಮ್ಗೆ ಯಾವ ಪದ ಅಂದ್ರೆ ಇಷ್ಟ? ಇವಾಗ ಒಂದು ಈ ತರ ಜಾನರ್ ತಗೊಳ್ಳೋಣ. ಲೈಕ್ ಇವಾಗ ನಿಮ್ಗೊಬ್ಬ ಡೈರೆಕ್ಟರ್ ಕೊಟ್ರು ಒಂದು ಲವ್ ಸಾಂಗ್, ಆ ಒಂದು ಇದ್ರಲ್ಲಿ ಕೊಟ್ರೆ ನಿಮ್ಗೆ ಯಾವ ಪದ ಅದ್ರಲ್ಲಿ ಬಳಕೆ ಮಾಡಕ್ಕೆ ತುಂಬಾ? ನನಗೆ ಯಾವಾಗ್ಲೂ ಏನ್ ಅನ್ಸುತ್ತೆ ಅಂದ್ರೆ, ನನ್ಗೆ ಇಷ್ಟ ಆಗೋದು ಏನಂದ್ರೆ ಪದ ಬಳಕೆಗಿನ್ನ ನನಗೆ ಯೂಶಲಿ ಇವಾಗ ಲವ್ ಸಾಂಗ್ ಅಂತ ಕೊಟ್ಟು ಪ್ರೀತಿ ಅನ್ನೋ ಪದ ಉಪಯೋಗಿಸದೆ ಬರೀರಿ ಅಂತಾರಲ್ಲ, ಅವಾಗ ನನಗೆ ಇನ್ನ ಖುಷಿ ಆಗುತ್ತೆ. ಪ್ರೀತಿ ಇಲ್ಲದೆ ಪ್ರೀತಿನ ಹೇಳೋದ್ ಹೆಂಗೆ? ಸೊ ಇದು ನನಗ್ ತುಂಬಾ ಇಷ್ಟ ಆಗುತ್ತೆ. ಪದಕ್ಕಿನ್ನ ಈ ತರದೊಂದು ಇದು ಚಾಲೆಂಜ್ ಅಂತ ಕರೆಯಲ್ಲ, ಬಟ್ ಅವ್ರ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಅದು. ಸೊ ಅದು ನನಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಕೊಡುತ್ತೆ ನಮಗೆ. ಸೊ ಇದು ನನಗೆ ಆತರ ಇಷ್ಟ ಪದ ಅನ್ನಕ್ಕಿಂತ. ಇವಾಗ ರಾಪ್ ಸಾಂಗ್ ಗೆ ನೀವು ಲಿರಿಕ್ಸ್ ಬರ್ದಿದ್ದೀರಾ ಅಂತ? ಸೈಕ್. ಸೊ ಆ ತರ ಸಾಂಗ್ಸ್ ಕೊಟ್ಟಾಗ ಅಲ್ಲಿ ಒಂದು ಪದ ಬಳಕೆ ಹೇಗಿರುತ್ತೆ? ಅಲ್ಲಿ ಅಂದ್ರೆ ಅದು ಕಂಪ್ಲೀಟ್ ಲೋಕಲ್, ಅದು ಅಂದ್ರೆ ಡಿಫ್ರೆಂಟ್ ವರ್ಷನ್ ಆಫ್ ಮೀ. ಹೌದು, ಅಲ್ಲಿ ಸೈಕೆ ನಮಗ್ ಎಲ್ಲಾರ್ಗು ಇಷ್ಟ ಆಗಿದ್ ವರ್ಡ್. ಆಮೇಲೆ ಅಲ್ಲಿ ನನಗೆ ನಾನು ಲೆಂತ್ ಅನ್ನೋ ಒಂದು ವರ್ಡ್ ನ ಉಪಯೋಗಿಸಿದ್ದೆ. ಆ ಲೆಂತ್ ಏನು ಅಂತಂದ್ರೆ, ಯೂಶಲಿ ನೀವು ಅಂದ್ರೆ ಅದು ಹೇಳಬಾರ್ದು ಅಷ್ಟು ಇದಾಗಿರುತ್ತೆ. ಆದ್ರೆ ಯೂಶಲಿ ಮಚ್ಚು ಉದ್ದ ಇರುತ್ತೆ. ಸೊ ಆ ಮಚ್ಚು ಅದನ್ನ ಲಾಂಗ್ ಅಂತೀವಿ. ಸೊ ಅದು ನನಗೆ ತುಂಬಾ ಲಾಂಗ್ ಯೂಸ್ ಮಾಡಿ ನಾನು ಕೇಳಿದೀನಿ. ಬಟ್ ಅದನ್ನ ನಾನು ಬೇರೆ ಏನಾರು ತರ್ಬೇಕಲ್ಲ ಲಾಂಗ್ಗೆ ಅಂತ, ನಾನು ಈ ವರ್ಡ್ ಎಲ್ಲೋ ಒಂದ್ ಕಡೆ ಈ ಲೆಂತ್ ಅನ್ನೋ ಒಂದು ವರ್ಡ್ ಕೇಳಿದ್ದೆ ನಾನು. ಸೊ ಇದು ಲೆಂತ್ ಅಲ್ಲಿ ಇರುತ್ತಲ್ಲ, ಸೊ ಇದನ್ನೇ ನಾನು ಯಾಕೆ ಲೆಂತ್ ಅಂತ ಕರಿಬಾರ್ದು ಅಂತ ಹೇಳಿ ಆ ಲೆಂತ್ ತಂದೆ, ಬ್ರೆಡ್ ಲೆಂತ್ ತಂದೆ. ಸೊ ಅದು ನನಗೆ ಇಷ್ಟ ಆಗಿತ್ತು, ಹೊಸ ಒಂದು ಇದು ಅಂತ ನನಗೆ ಇಷ್ಟ. ಅದ್ ಬಿಟ್ರೆ ಅದನ್ನ ಸಪೋರ್ಟ್ ಮಾಡಕ್ ಸೈಕ್ ಯಾವಾಗ್ಲೂ ಜೊತೆಗಿದ್ದೆ. ಸೂಪರ್ ಆಗಿದೆ ಅದು, ಫುಲ್ ರಾ
ಫುಲ್ ಸಕ್ಕತ್ತಾಗಿದೆ. ಅಂಡ್ ಇವಾಗ ಮಾಯಾವಿ ಸಾಂಗ್, ನಾನ್ ಮಾಯಾವಿ ಸಾಂಗ್ ಬಿಡ್ತಾನೆ ಇಲ್ಲ ಸರ್, ಅಷ್ಟು ಇಷ್ಟ ಆಗಿದೆ ನನಗೆ. ಸೊ ಮಾಯಾವಿ ಸಾಂಗ್ ಅಲ್ಲಿ ಅದನ್ನ ಬರೆಯುವಾಗ ಯಾವ ಒಂದು ಲೈನ್ ನಿಮ್ಗೆ ಜಾಸ್ತಿ ಸಮಯ ತಗೊಂಡಿರೋದು? ಆ, ಅದು ಹ್ಮ್. ಅದು ತುಂಬಾ ಸೀಮ್ಲೆಸ್ ಆಗಿ ಆಗಿತ್ತು ಸಾಂಗ್ ಅದು. ಹ್ಮ್. ಅಂದ್ರೆ ನಮಗೆ ಟೈಮ್ ಅನ್ನೋ ಒಂದು ಇದಕ್ಕೆ ನಾವಿಬ್ರು ಹೋಗೇ ಇರ್ಲಿಲ್ಲ. ಹ್ಮ್. ಯಾಕಂದ್ರೆ ಯೂಶಲಿ ಟೈಮ್ ನ ಮೆನ್ಷನ್ ಮಾಡಬಾರ್ದು ಒಂದು ಸಾಂಗ್ಗೆ ಯಾವಾಗ್ಲೂ. ಯಾಕಂದ್ರೆ ಆ, ನಮಗೆ ಅದು ತುಂಬಾ ತುಂಬಾ ಟೈಮ್ ಕಮ್ಮಿ ಇತ್ತು ನಮಗೆ. ಹ್ಮ್. ಯಾಕಂದ್ರೆ ಸೋನು ಸರ್ದು ಡೇಟ್ಸ್ ಮ್ಯಾಚ್ ಮಾಡ್ಬೇಕಿತ್ತು ನಾವು ಹ್ಮ್. ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ. ಹ್ಮ್. ಸೊ ಆ ಇದ್ರಲ್ಲಿ ನಾವು ಟೂ ಟೂ ನೈಟ್ಸ್ ಕಂಟಿನ್ಯೂಸ್ಲಿ ನಾವು ಕೂತ್ಕೊಂಡು ಮಾಡಿರುವಂತ ಐಡಿಯಾ ಅದು. ಹ್ಮ್. ಡಸಂಟ್ ಮೀನ್ ದ ಟೈಮ್, ಬಟ್ ನಮಗೆ ಆ ಅಷ್ಟರಲ್ಲೇ ಎಕ್ಸಿಕ್ಯೂಟ್ ಮಾಡ್ಬೇಕಿತ್ತು. ಇಲ್ಲಾಂದ್ರೆ ನಾವು ಐ ಥಿಂಕ್ ನಾವು ಸೋನು ಸರ್ನ ಅವಾಗ ಮಿಸ್ ಮಾಡ್ಕೊಂತಿದ್ವಿ, ಇಲ್ಲ ಡಿಲೇ ಆಗ್ತಿತ್ತು. ಹ್ಮ್. ಬಟ್ ಆ ಟೈಮಲ್ಲಿ ನಮಗೆ ಈ ಐಡಿಯಾನ ನಾವು ಮಾಡಿದ್ವಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ನಾವು ತಗೊಂಡಿದ್ದ ಟೈಮ್ ಆ ಒಂದು ವಿಂಡೋಲ್ಲೇ ನಾವು ಮಾಡಿದ್ವಿ. ಹ್ಮ್. ಬಟ್ ತುಂಬಾ ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್ ಮಾಡಿದೀವಿ ನಾವು ಆ ಸಾಂಗ್ಗೆ. ಹ್ಮ್. ಈಗ ಇವಾಗ ಈ ಮಾಯಾವಿ ಬಂತು. ಹ್ಮ್. ಮಾಯಾವಿ ವರ್ಡ್ ಹೇಗ್ ಕೇಳ್ತಿದೆ ಕಿವಿಗೆ. ಹ್ಮ್. ಸೊ ಈಗ ನಾವೇನ್ ಮಾಡ್ಬೇಕು, ಮಾಯಾವಿ ಏನಕ್ಕೆ ಒಂದು ಹುಡುಗಿ ಮಾಯಾವಿ ಅಂತ ಕರಿಬೇಕು ನಾನು ಫಸ್ಟ್ ಅಂತ ಅನ್ಸ್ತು. ಹ್ಮ್. ಸೊ ಅವಾಗ ಇದನ್ನ ಮಾಡಿದ್ವಿ. ಸೊ ಈ ತರದ್ದು ಕಾಂಬಿನೇಷನ್ ನಾವು ಆ ಕಡೆ ಈ ಕಡೆ ನಾವು ಮಾಡಿದೀವಿ. ಬಟ್ ಎಲ್ಲೂ ಟೈಮ್ ಬಗ್ಗೆ ನಾವು ಇದು ಮಾಡಿಲ್ಲ. ಹ್ಮ್. 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 ಓವರ್ ದ ಪೀರಿಯಡ್ ಆದ್ರೆ ನಮಗೆ ಆ ವಿಂಡೋಲೆ ಅದು ಅಚೀವ್ ಮಾಡ್ಬೇಕಿತ್ತು, ಮಾಡಿದ್ವಿ. ಹ್ಮ್. 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 ವಿ ಹ್ಯಾಡ್ ಟು. ಅಂಡ್ ಇನ್ನೊಂದು ನಾನು ಬೇರೆ ಒಂದು ಇಂಟರ್ವ್ಯೂದಲ್ಲಿ ನೋಡಿದ್ದೆ. ಸೊ ನೀವು ಅಂದ್ರೆ ಮಾಯಾವಿ ಸಾಂಗ್ ಲಿರಿಕ್ಸ್ ಟೈಮ್ ಅಲ್ಲಿ ಸಂಜಿತ್ ಹೆಗ್ಡೆ ಅವರಿಗೆ ಬರುವಂತಹ ಪದ ಬಳಕೆ ಬೇರೆ ಇದೆ. ಹೌದು. ಅಂಡ್ ಸೋನು ನಿಗಮ್ ಹೌದು. ಇವನ್ ನಾವು ಸಾಂಗ್ ಅದನ್ನ ಕೇಳ್ತಾ ಇದ್ದಾಗ Yes. ಇವಾಗ ಸೋತೆ ಹೋದೆ ಹೌದು. ಆತರ ಆ ಒಂದು ಪದ ಬಳಕೆ ನನಗೆ ಎಕ್ಸಾಕ್ಟ್ ಆಗೋದಕ್ಕೆ ವರ್ಡ್ ಬರ್ತಾ ಇಲ್ಲ. ಅಂದ್ರೆ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹ್ಮ್. ಅಂದ್ರೆ ದೀರ್ಘವಾದ ಹಾ, ಮಾಡಿದ್ದಾರೆ, ಹೌದು, ದೀರ್ಘ ಉಪಯೋಗಿಸಿ. ಹೌದು ಹೌದು. ಯಾಕಂದ್ರೆ ನಾನು ಅವರ ಒಂದು ಸಿಂಗಿಂಗ್ ತುಂಬಾ ಹತ್ರದಿಂದ ನಾನು ನೋಡಿರೋದ್ರಿಂದ, ಈವನ್ ನೀನಂಗೆ ಅಲ್ಲವ ಅಲ್ಲೂ ದೀರ್ಘಾನೆ ಹಾ. ಇದೆ. ಅದು ಅಲ್ಲವ, ಬಟ್ ಆ ಒಂದು ಸ್ಟೈಲ್ ಅಲ್ಲಿ ಅವ್ರದ್ದೊಂದು ಸ್ಟೈಲ್ ಇದೆ, ವೇ ಆಫ್ ಸಿಂಗಿಂಗ್. ಸೊ ಅದನ್ನ ನಾನು ಇಲ್ಲಿ ನಿಮ್ಮ ಪೋರ್ಷನ್ ಹೀಗ್ ಮಾಡ್ತೀನಿ ಸಂಜಿತ್, ನಾನು ಸೋನು ಸರ್ದು ಹೀಗ್ ಬರೆಯೋಣವಾ. ಸೊ ಇದೆಲ್ಲ ಒಂದೊಂದು ಐಡಿಯಾನು ನಮ್ಗೆ ಆ ಟೈಮ್ಗೆ ಬರ್ತಾ ಹೋಯ್ತು. ಗೊತ್ತಿಲ್ಲ, ಇಟ್ಸ್ ಕಂಪ್ಲೀಟ್ಲಿ ಯೂನಿವರ್ಸ್ ಸಪೋರ್ಟ್ ಅದು. ಬಟ್ ಅಲ್ಲೂನು ಯಾರೋ ನಾ ಯಾರೋ ಕನಸಲ್ಲಿ ಯಾರು ಇರೋದು ರಿಪಿಟೇಟಿವ್ ಇದೆ. ಹೌದು ಸೊ ಹೌದು. ಈ ತರಾನೇ ಪ್ಲಾನ್ ಮಾಡ್ತಾ ಹೋದ್ವಿ. ಹ್ಮ್. ಆಮೇಲೆ ಅಲ್ಲಿ ಸ್ಪೆಷಲಿ ನಾವು ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ಬೇಕು ಅಂದಾಗ ನಾವು ಈ ತರ ವರ್ಡ್ಸ್ ಇದ್ರೇನೆ ನಮಗೆ ಡ್ರಾಮಾ ಕ್ರಿಯೇಟ್ ಆಗೋದು. ನಾವು ಚಾಪ್ ಮಾಡ್ಬಿಟ್ರೆ ನಮಗೆ ಡ್ರಾಮಾ ಕ್ರಿಯೇಟ್ ಆಗಲ್ಲ. ಸೂಪರ್ ಸೂಪರ್ ಸರ್. ಇವಾಗ ನೀವೇ ಬರೆದಿರುವಂತ ಹಾಡು ಫೇಮಸ್ ಆಗುತ್ತೆ. ಸೊ ಅದನ್ನ ಮೊದಲು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೇಳಿಸ್ತೀರಾ ಅಥವಾ ಗುಟ್ಟಾಗಿಡ್ತೀರಾ? ಅದು ಡೈರೆಕ್ಟ್ ಆಗಿ ಒಂದ್ಸಲ ಫುಲ್ ಫೇಮಸ್ ಆದ್ಮೇಲೆ ಅವ್ರು ಕೇಳಲಿ ಅಂತ ಇಡ್ತೀರಾ ಅಥವಾ ಫ್ಯಾಮಿಲಿ ಮೆಂಬರ್ಸ್? ಅದು ನಾನು ಎರಡೂ ತರ ಮಾಡಿದೀನಿ. ಹಾ. ಯಾಕಂದ್ರೆ ಬಂಗಲ್ ಬಂಗಾರಿ ನನ್ನ ವೈಫ್ ಕೇಳ್ಸಿರ್ಲಿಲ್ಲ. ಹ್ಮ್. ಬಟ್ ಇನ್ನೊಂದು ಅದೇ ಟೈಮ್ನ ಇನ್ನೊಂದು ಸಾಂಗ್ ನಾನು ಕೇಳಿಸಿದ್ದೆ. ಹ್ಮ್. ಸೊ ಅದು ಎರಡೂ ತರ. ಯಾಕಂದ್ರೆ ಒಂದು ನನ್ನ ಹತ್ರ ಇರ್ಲಿ ಸಾಂಗ್ ಕೇಳ್ಸಕ್ಕೆ. ಹಾ. ಬಟ್ ಅದ್ ಎರಡೂ ತರ ನಾನು ಒಂದೊಂದ್ಸಲ ನಮಗ್ ಪರ್ಸ್ಪೆಕ್ಟಿವ್ ಬೇಕಾಗತ್ತೆ. ಯಾಕಂದ್ರೆ ನಾವು ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡ್ಬಿಡ್ತೀವಿ, ಬಹುಶಃ ಇನ್ನೊಬ್ರು ಪರ್ಸ್ಪೆಕ್ಟಿವ್ ಅದು ಹಂಗ ಅನ್ಸಲ್ವೇನೋ. ಈ ತರ ಯಾವಾಗ ಇದು ಬೇಕು ಅನ್ಸುತ್ತೆ. ಆಮೇಲೆ ಫೀಲ್, ಇವಾಗ ನಾನ್ ಫೀಲ್ ಮಾಡ್ದಂಗೆ ಇನ್ನೊಬ್ರು ಫೀಲ್ ಮಾಡ್ತಿದಾರ. ಸೊ ಈ ಫೀಲ್ ಕ್ವಶನ್ ಯಾವಾಗ್ಲೂ ಓಡ್ತಾ ಇರತ್ತೆ ನಮ್ಗಾಗ್ಲಿ, ಕ್ರಿಯೇಟರ್ಸ್ ಓಡ್ತಾ ಇರತ್ತೆ ಈ ಫೀಲ್. ಸೊ ಇದು ಬಂದಾಗ ನಾನು ಅಂದ್ರೆ ಅದನ್ನ ಟ್ರೈ ಮಾಡ್ತೀನಿ, ನಾನು ಕೇಳಿಸೋ ಪ್ರಯತ್ನ ಮಾಡ್ತೀವಿ. ಯಾರು ನಿಮ್ಗೆ ಇನ್ಸ್ಪಿರೇಷನ್ ಈ ಒಂದು ಲಿರಿಕ್ಸ್ ಬರೆಯೋದಾಗಿರ್ಬೋದು, ಅಥವಾ ನೀವು ಯಾರ್ದಾದ್ರೂ ಸಜೆಷನ್ ತಗೋತೀನಿ ಇದಕ್ಕೆ ಅವ್ರನ್ನ ಫಾಲೋ ಮಾಡ್ತೀನಿ ಅನ್ನೋದಾದ್ರೆ ಯಾರಾದ್ರೂ? ನಾನ್ ಸಜೆಷನ್ಸ್ ಅಂತ ತಗೊಂಡಿಲ್ಲ. ಬಟ್ ನನ್ಗೇನಂದ್ರೆ ನನಗೆ ಫಸ್ಟ್ ಕಾಲೇಜಲ್ಲಿ ಇರ್ಬೇಕಾರೆ ನನಗೆ ವಿಭಿನ್ನ ಅಂತಲ್ಲ, ಒಂದು ಅಲರ್ಟ್ ಆರ್ ಒಂದು ವೇ ಆಫ್ ಸೀಯಿಂಗ್ ಲೈಫ್ ಇದೆಯಲ್ಲ, ಅದು ನನಗೆ ಯೋಗರಾಜ್ ಭಟ್ ಸರ್ ಇಂದ ಆಗಿದ್ದು. ಜೀವನ ಹೀಗೂ ನೋಡ್ಬೋದಾ ಅನ್ನೋ ಒಂದು ಇದರಿಂದ. ಸೊ ಅದು ನನಗೆ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡ್ತು. ಲೈಫ್ನ ಹಲವಾರು ಆಂಗಲ್ಗಳು ಏನು ಅನ್ನೋದು ನನಗೆ ಇದಾಯ್ತು. ಸೊ ನನಗೆ ಅವ್ರು ಒನ್ ಆಫ್ ದ ಇನ್ಸ್ಪಿರೇಷನ್ ಹಿಂಗ್ ನೋಡಕ್ಕೆ ಲಿರಿಕ್ಸ್ನ. ಬಟ್ ಅದಕ್ಕೂ ಮುಂಚೆ ತುಂಬಾ ಪವರ್ಫುಲ್ ಲೈನ್ಸ್ನ ಪ್ಲಾನ್ ಮಾಡಿದ್ದಾರೆ. ಹಂಸಲೇಖ ಸರ್ ಇರ್ಬೋದು, ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್, ಇವರೆಲ್ಲ ತುಂಬಾ ಪವರ್ಫುಲ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇವಾಗ ಕೆಲವೊಂದು ಸಾಂಗ್ ನ ಒಂದು ಲೈನ್ ಅಲ್ಲಿ ಹೇಳೋವಂಥದ್ದು ಇರುತ್ತೆ. ಆ ತರದ್ದು ನನಗೆ ನಾಗೇಂದ್ರ ಪ್ರಸಾದ್ ಸರ್ ಆಮೇಲೆ ಹಂಸಲೇಖ ಸರ್ ಇಷ್ಟ. ಯಾಕಂದ್ರೆ ನಾವು ಶಾಂತಿ ಕ್ರಾಂತಿಲಿ ಹುಟ್ಟೋದ್ ಯಾಕೆ ಸಾಯೋದ್ ಯಾಕೆ ಏನಾದರೂ ಸಾಧಿಸಿ ಹೋಗ, ಲೈಫ್ ನ 2 ಲೈನಲ್ಲಿ ಹೇಳಿದ್ರು.
ಅಷ್ಟು ದೊಡ್ಡ ಅಂದ್ರೆ ಲೈಫ್ ಅಂದಿದ ತಕ್ಷಣ ನಮಗೆ ಬರೋದೇ ಒಂದು ಬಿಗ್ ಇಮ್ಯಾಜಿನೇಷನ್. ಬಟ್ ಅವ್ರು 2 ಲೈನಲ್ಲಿ ಹೇಳಕ್ಕೆ ಒಂದು ಆ ಪವರ್ಫುಲ್ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ನನಗೆ ಯಾವತ್ತು ತುಂಬಾ ಕಾಡುತ್ತೆ. ಜೊತೆಗೆ ನಾಗೇಂದ್ರ ಪ್ರಸಾದ್ ಸರ್ ಇದರಲ್ಲಿ ಎಕ್ಸ್ಕ್ಯೂಸ್ ಮೀಲಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದೆ, ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು. ಅದ್ ಯಾರು ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ. ಅವ್ರು ಎದೆ ಹಾಲು ಕುಡಿದಿದ್ರು ಅಂತ ಯಾರನ್ನ ಕೇಳಿದ್ರು ನೀವು ನೋಡಿದ್ರ? ಹೌದು ಬಟ್ ಒಬ್ಬ ಬರಹಗಾರನಿಗೆ ಅಷ್ಟು ಶಕ್ತಿ ಇದೆ. ಅವ್ರು ಹೇಳಿದ್ದಾರೆ ಅಂತಂದ್ರೆ ಆಗಿರ್ಬೋದೇನೋ ಅನ್ನೋ ಒಂದು ಸ್ಟೇಟ್ಮೆಂಟ್ ತಂದು ನಿಲ್ಸ್ಬಿಡ್ತೀವಿ. ಸೊ ಇದು ನನಗೆ ಅವರಿಬ್ರಿಂದ ನನಗೆ ಇಷ್ಟು ಪವರ್ಫುಲ್ ಸ್ಟೇಟ್ಮೆಂಟ್ಸ್ ಮಾಡಬೇಕು ನಾಳೆ ದಿನ ನಾವೂನು ಅನ್ನೋ ಒಂದು ಫೋರ್ಸ್ ನನಗೆ ಕೊಡ್ತು. ಸೊ ಈ 3 ಜನನು ಡಿಫ್ರೆಂಟ್ ಆಗಿ ನೋಡಿದಾರೆ ಲೈಫ್ ನ. ಅದ್ರ ಜೊತೆಗೆ ಒಂದು ಪೊಯೆಟ್ರಿನ ತುಂಬಾ ಚೆನ್ನಾಗಿ ಹೇಳಿದ್ದು ಜಯಂತ್ ಕಾಯ್ಕಿಣಿ ಸರ್. ಅವ್ರು ಇನ್ನೊಂದ್ ತರ ನೋಡಿದ್ರು ಪ್ರೀತಿನ. ಸೊ ಇಷ್ಟು ಜನದ್ದು ನಾನು ಇವಾಗ ಈ 18 ವಯಸ್ಸಲ್ಲಿ ಇವ್ರ ಸಾಂಗ್ ಎಲ್ಲ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದು, ಅಂದ್ರೆ ಗೇಮ್ ಚೇಂಜರ್ಸ್ ಇವರೆಲ್ಲ ಕನ್ನಡ ಸಾಂಗ್ಸ್ಗೆ. ಸೊ ಇದು ನಮ್ಮ ಮೇಲೆ ಪರಿಣಾಮ ಬಿತ್ತು, ರೈಟಿಂಗ್ಗಲ್ಲ ಜೀವನಕ್ಕೆ ಪರಿಣಾಮ ಬಿತ್ತು. ಈ ತರ ನೋಡ್ಬೇಕು ಲೈಫ್ನ ನಾವು. ಮೇ ಬಿ ಅದೆಲ್ಲ ಸೇರಿ ನಮ್ಮೊಳಗೊಂದು ಸ್ಟೈಲ್ ಇರುತ್ತಲ್ಲ, ಆ ಸ್ಟೈಲ್ ಮಿಕ್ಸ್ ಆಗಿ ಇವತ್ತು ಈಚೆ ಬರ್ತಾ ಇದೆ ಅಂತ ನನಗೆ. ಸೊ ಇವಾಗ ನಿಮ್ಗೂ ಒಂದ್ ಡ್ರೀಮ್ ಇರುತ್ತಲ್ವಾ, ನಾನ್ ಬರ್ದಿರುವಂತ ಈ ಹಾಡ್ಗೆ ಇವ್ರು ಆಕ್ಟ್ ಮಾಡ್ಬೇಕು, ಹಾ. ಈ ಒಂದು ನಟನ ಒಂದು ಸಿನಿಮಾಕ್ಕೆ ನಾನು ಹಾಡು ಬರಿಬೇಕು ಅಂತ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಬರ್ದ್ಬಿಟ್ಟಿದ್ದೀರಾ, ಆದ್ರೂ ಕೇಳ್ತಾ ಇದೀನಿ. ನನಗೆ ಆ ವಯಸ್ಸಿಂದನೂ ನಂಗೆ ಯಶ್ ಸರ್ ಇಷ್ಟ. ಹಾ. ರಕ್ಷಿತ್ ಸರ್ ಇನ್ಸ್ಪಿರೇಷನ್ ಹೌದು, ಅವ್ರು ಒಂದ್ ಬೇರೆ ತರ. ಬಟ್ ಯಶ್ ಸರ್ದು ಆನ್ ಸ್ಕ್ರೀನ್ ಇದು ನನಗೆ ತುಂಬಾ ಇಷ್ಟ. ಸೊ ಅವ್ರಿಗೆ ಬರಿಬೇಕು ಅಂತ ನನಗಿದೆ. ಅದು ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ಆದಷ್ಟು ಬೇಗ ಸಿಗತ್ತೆ ಸರ್, ಪಕ್ಕ ಆದಷ್ಟು ಬೇಗ ನೀವು ಯಶ್ ಸರ್ ಸಿನಿಮಾಗೂ ಕೂಡ ಸಾಹಿತ್ಯ ಅವರ ಒಂದು ಹಾಡಿಗೆ ಸಾಹಿತ್ಯವನ್ನ ಬರ್ದೇ ಬರೀತೀರಾ. ಸೂಪರ್ ಸರ್. ಇವಾಗ ನೀವು ಹಾಡನ್ನ ಬರೀತೀರಾ, ಲಿರಿಕ್ಸ್ ನ ಬರೀತೀರಾ. ಸೊ ನೆಕ್ಸ್ಟ್ ಒಬ್ಬ ಸಿಂಗರು ಅದನ್ನ ಹಾಡ್ತಾ ಇರ್ತಾರೆ, ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ, ಬೈ ಮಿಸ್ ಆಗಿ ತಪ್ಪಾಗಿ ಪದಗಳನ್ನ ಸ್ಪೆಲ್ ಮಾಡ್ಬಿಡ್ತಾರೆ, ನೀವು ರಿಯಾಕ್ಟ್ ಆಗ್ತೀರಾ? ಆ, ಹೌದು, ನಾನು ಇಮಿಡಿಯೇಟ್ ಅದಕ್ಕೆ ರಿಯಾಕ್ಟ್ ಆಗ್ಲೇಬೇಕು, ಇಲ್ಲಾಂದ್ರೆ ನಾಳೆ ದಿನ ಅದು ಹೌದು. ದೊಡ್ಡ ಮಟ್ಟದ ಇದಾಗ್ಬಿಡುತ್ತೆ ಅದು. ಬಟ್ ಇಮಿಡಿಯೇಟ್ ಕರೆಕ್ಷನ್ಸ್ ನಾವ್ ಅಲ್ಲೇ ಅದನ್ನ ವಿ ಹ್ಯಾವ್ ಟು ಟೇಕ್ ಕೇರ್. ಅದನ್ನ ನಾವು ಬಿಡೋಂಗೇ ಇಲ್ಲ, ಯಾಕಂದ್ರೆ ನಮ್ಮ ಭಾಷೆ, ಹಾ. ನಾವು ಬರ್ದಿರೋಂತ ಒಂದು ಸಾಂಗ್, ಅದ್ರ ಮೇಲೆ ಅಷ್ಟು ಎಮೋಷನ್ಸ್ ಇನ್ವೆಸ್ಟ್ ಮಾಡಿರ್ತೀವಿ. ಅದು ಈಚೆ ಕಡೆ ಬೇರೆ ತರ ಕನ್ವೆ ಆಗೋದು ನಾವು ಬಿಡಬಾರ್ದು, ಅದು ನಮ್ಮ ಜವಾಬ್ದಾರಿ. ಅದು ಸಪೋಸ್ ನಾವ್ ಇಲ್ದೆ ಆಗಿತ್ತು ಅಂದಾಗ ಅದೇನು ಮಾಡಕ್ಕಾಗಲ್ಲ, ನಾವು ಹೆಂಗನ ಮಾಡಿ ಅದನ್ನ ಬೇರೆ ತರದಲ್ಲಿ ತಿದ್ದಬಹುದು ಅಂತ ನೋಡ್ಬೇಕಾಗತ್ತೆ. ಯಾವತ್ತಾದ್ರೂ ಆಗಿದ್ಯಾ ಈ ತರದ ಎಕ್ಸ್ಪೀರಿಯನ್ಸ್? ಆಗತ್ತೆ, ಅದು ಆಗ್ತಾ ಇರತ್ತೆ. ಯಾಕೆ ಅಂತಂದ್ರೆ ಇವಾಗ ನೋಡಿ, ಈಗ ಆಂಟನಿ ದಾಸನ್ ಸರ್ ಅವರು ಮಾತೃಭಾಷೆ ಕನ್ನಡ ಅಲ್ಲ, ಬಟ್ ಅಷ್ಟು ಎಫರ್ಟ್ ಹಾಕಿ ಅವರು ಕನ್ನಡ ಸಾಂಗ್ಸ್ ನ ಹಾಡಿದ್ದಾರೆ, ಅದರದ್ದು ರಿಸಲ್ಟ್ ನಿಮ್ಗೆ ಗೊತ್ತು. ಸೊ ಇಂಥ ಟೈಮಲ್ಲಿ ನಾವು ಅವ್ರ ಹತ್ರ ಇದ್ದು ಅವ್ರಿಗೆ ಅರ್ಥ ಮಾಡಿಸಿ ನಾವು ಮಾಡಿಸ್ಬೇಕಾಗತ್ತೆ, ಅವ್ರಿಗೆ ಆ ಮೀನಿಂಗ್ ಹೇಳಿ ಅದನ್ನ ಮಾಡಿಸ್ಬೇಕಾಗತ್ತೆ. ತಪ್ಪಾಗುತ್ತೆ, ನಾವು ಅಲ್ಲೇ ಅದನ್ನ ಇದ್ ಮಾಡ್ತಾ ಇರ್ತೀವಿ. ಸೂಪರ್ ಸೂಪರ್, ನನ್ಗೆ ಅದೊಂದು ಕ್ಯೂರಿಯಾಸಿಟಿ. ಓಕೆ, ಸೊ ಇವಾಗ ನೀವು ಲಿರಿಕ್ಸ್ ಬರೆಯೋ ಕುತ್ಕೊಂತೀರಾ, ನಿಮ್ಗೆ ಇವಾಗ ಮೇನ್ ಆಗಿ ತುಂಬಾ ಜನಕ್ಕೆ ಕಾಫಿ ಕುಡಿದ್ರೆ ತಲೆ ಓಡುತ್ತೆ ಅಂತಾರೆ, ಟೀ ಕುಡಿದ್ರೆ ಅಥವಾ ಮಸಾಲಾ ದೋಸೆ ತಿಂದ್ರೆ ನಿಮ್ಗೆ ಏನು ತಲೆ ಓಡುತ್ತೆ, ಏನ್ ಕುಡಿದ್ರೆ? ಕಾಫಿ ಇಸ್ ಮೈ ಗೋ ಟು ಇದು, ಬಟ್ ಅದು ಕುಡಿದ್ರೇನೆ ತಲೆ ಓಡುತ್ತೆ ಅಂತ ನನಗಿಲ್ಲ, ನನಗೆ ಓಡಬೇಕು, ತಲೆ ಓಡುತ್ತೆ ಅಷ್ಟೇ ನನಗೆ. ಆತರ ಡೆವಲಪ್ ಆಗಿದೆ. ಸೂಪರ್ ಸೂಪರ್. ಇವಾಗ ಇನ್ನೊಂದು ನನ್ಗೆ ಕ್ಯೂರಿಯಾಸಿಟಿ ಏನಪ್ಪಾ ಅಂತಂದ್ರೆ, ಇವಾಗ ನಾವು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಎಲ್ಲ ಮಾತಾಡುವಾಗ ಅವ್ರು ಹೇಳ್ತಾರೆ ನನ್ಗೆ ಅರ್ಲಿ ಮಾರ್ನಿಂಗ್ ಇಲ್ಲ ನೈಟ್ ನಾನು ಮ್ಯೂಸಿಕ್ ನ ಕಂಪೋಸ್ ಮಾಡೋದು ಅಂತ. ಸೊ ಇವಾಗ ಲಿರಿಕ್ಸ್, ಇವಾಗ ನೀವು ಬರಹಗಾರರಾಗಿರೋದ್ರಿಂದ ನೀವು ನಿಮ್ಮ ಜೀವನ ಶೈಲಿ ಅಂದ್ರೆ ಯಾವ ತರ ಇರುತ್ತೆ? ನಾನು ಅರ್ಲಿ ಮಾರ್ನಿಂಗ್ ಬರ್ದಿರೋದ್ ಕಮ್ಮಿ, ಒಂದ್ ಜಾಸ್ತಿ ಲೇಟ್ ನೈಟ್ಸೇ ನಮ್ದು. ಅಂದ್ರೆ ಶುರು ಮಾಡಿದ್ರೆ ಲೇಟ್ ನೈಟ್ ತನಕ ಹೊಟ್ಟೋಗುತ್ತೆ, ಬಟ್ ಲೇಟ್ ನೈಟ್ಸ್ ಚೆನ್ನಾಗಿ ವರ್ಕ್ ಆಗಿದೆ. ಹಂಗಂತ ಪರ್ಪಸ್ಫುಲಿ ಲೇಟ್ ನೈಟೇ ಕೂರಲ್ಲ, ಯಾಕಂದ್ರೆ ಡೆಡ್ ಲೈನ್ಗಳಿರುತ್ತೆ, ಮುಗಿಸ್ಬೇಕಾಗತ್ತೆ ಅವ್ರಿಗೆ. ಇವಾಗ ಒಂದ್ 3 days ಶೂಟಿಂಗ್ ಇರುತ್ತೆ, ಈ ತರ ಎಲ್ಲ ಡೆಡ್ ಲೈನ್ಸ್ ಇರ್ಬೇಕಾದ್ರೆ ನಾವು ಟೈಮ್ ಚೂಸ್ ಮಾಡಕ್ ಆಗಲ್ಲ. ಆ ಡೆಡ್ ಲೈನ್ಗೆ ಕೆಲಸ ಮಾಡ್ಬೇಕಾದ್ರೆ ಆ ಸಿನಿಮಾ ಟೈಮ್ಗೆ ನಾವು ಅವಾಯ್ಡ್ ಆಗ್ತೀವಿ. ಹಂಗಿಲ್ಲ ಅಂದ್ರೂ ನನಗೆ ಲೇಟ್ ನೈಟ್ ಕೂರಕ್ ಇಷ್ಟ, ಆತರ ಏನು ಇದಿಲ್ಲ. ಬಟ್ ಅರ್ಲಿ ಮಾರ್ನಿಂಗ್ಸ್ ತುಂಬಾ ಕಮ್ಮಿ ಕೂರ್ತೀವಿ. ತುಂಬಾ ಕಮ್ಮಿ. ಓಕೆ, ಇಲ್ಲಿ ತನಕ ನಿಮ್ಗೆ ಬಂದಿರುವಂತ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು? ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ನನಗೆ ಹಿಮ್ ಆಫ್ ಧರ್ಮ ಬರ್ದಿರ್ಬೇಕಾರೆ ನನಗೆ ಒಂದು ಮೆಸೇಜ್ ಬಂದಿತ್ತು. ನನಗೆ ಏನಂದ್ರೆ ಅದು ಅವರ ತಂದೆ ಏನೋ, ಯಾರು ಮೆಸೇಜ್ ಮಾಡಿದ್ರು ಅವ್ರ ತಂದೆ ಏನೋ ತೀರೋಗಿದ್ರಂತೆ. ಅವ್ರು ಪ್ರತಿ ಸಲ ಅವ್ರ ತಂದೆಗೆ ಜ್ಞಾಪಕ ಬಂದಾಗ ಅವ್ರು ಈ ಸಾಂಗ್ ಕೇಳ್ಬಿಟ್ಟು ನಾನು ಸಮಾಧಾನ ಮಾಡ್ಕೊಂತೀನಿ ಅಂತ ಹೇಳಿದ್ರು. ಸೊ
ನನಗೆ ಅದು ಕೇಳಿ ಒಂದು ಸಾಂಗ್ ಇರುವಂತ ಶಕ್ತಿ ಏನು, ಶಕ್ತಿ ಎಷ್ಟು ಅನ್ನೋದು ನನಗೆ ತುಂಬಾ ಆ ಆ, ಅಂದ್ರೆ ನಾವು ಆ ಪರ್ಪಸ್ಗೆ ಬರ್ದಿರ್ಲಿಲ್ಲ ಆ ಸಾಂಗು. ನಾವು ಸಿನಿಮಾಗೋಸ್ಕರ ಆ ಫೀಲ್ಗೋಸ್ಕರ ಬರ್ತಿದ್ವಿ. ಬಟ್ ಯಾರ್ದೋ ಒಬ್ರದ್ದು ಆ ದುಃಖ ಅದರಿಂದ ಕಳೀತಾ ಇದೆ ನಮ್ಮ ಸಾಂಗು ಅನ್ನೋದು ನನಗೆ ಜಾಸ್ತಿ ಖುಷಿ ಆಗಿತ್ತು. ಯಾಕಂದ್ರೆ ಅವ್ರ ದುಃಖ ನಮಗ್ ಖುಷಿ ಆಯ್ತು, ಅದಾಗ್ಬಾರ್ದು. ಬಟ್ ಅದನ್ನ ಕೇಳಿದಾಗ ಆಬ್ವಿಯಸ್ಲಿ ಹೌದು. ಅದೊಂದು ಫೀಲಿಂಗ್ ನಮಗೆ ಹೆವಿನೆಸ್ ಬಂದೇ ಬರುತ್ತೆ. ಅಂದ್ರೆ ಆ ಸಾಂಗ್ ನ ಲಿರಿಕ್ಸ್ ಕೇಳಿದಾಗ ಅವರಷ್ಟು ಸಮಾಧಾನ ಮಾಡ್ಕೊಂತಾರೆ ಅಂತ ಅಂದ್ರೆ ಅದ್ರಲ್ಲಿರುವಂತ ನೆಮ್ಮದಿ ನಿಮ್ಗೆ ಹೌದು. ಒಬ್ವಿಯಸ್ಲಿ ಸಿಕ್ಕೇ ಸಿಗತ್ತೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನೀವು ಸಾಂಗ್ ಬರೀತೀರಾ, ಫೇಮಸ್ ಆಗತ್ತೆ, ಆ ಸಾಂಗ್ ನ ನೀವೇ ಕೇಳ್ತೀರಾ, ಅವಾಗ ಅನ್ಸುತ್ತೆ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ, ಓ ಇದನ್ನ ನಾನ್ ಬರ್ದಿರೋ ಸಾಂಗ್ ಅಲ್ವಾ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನೀವು? ಅನ್ಸುತ್ತೆ. ಆದ್ರೆ ಯೂಶಲಿ ನಾವು ತುಂಬಾ ಪರ್ಪಸ್ಫುಲಿ ಹಾಕೊಂಡ್ ಕೇಳೋದ್ ಕಮ್ಮಿ. ಎಲ್ಲೋ ಕಾರಲ್ಲಿ ಹೋಗ್ತಿರ್ಬೇಕಾರೆ, ಇವಾಗ ನನ್ನ ವೈಫೇ ಕಾರಲ್ಲಿ ಹೋಗ್ತಿರ್ಬೇಕಾರೆ ನನ್ನ ಸಾಂಗ್ ಹಾಕ್ತಾಳೆ. So, ಅವಾಗ ನಾನೊಬ್ಬ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ಕೇಳ್ತಾ ಇರ್ತೀನಿ. ಆಗ ನನಗೆ ಎಷ್ಟೊಂದ್ಸಲ ಹೆಂಗ್ ಬಂತಲ್ಲ ಈ ಲೈನು ನಮಗೆ ಆ ಟೈಮ್ಗೆ ಅಂತ, ಆ ತರದ್ದೆಲ್ಲ ನನಗೆ ಸರ್ಪ್ರೈಸ್ ನಾನೇ ಆಗಿದ್ದೀನಿ. ಈ ಲೈನ್ ಹೆಂಗ್ ಬಿತ್ತಪ್ಪ ಅವತ್ತಿನ ಟೈಮ್ಗೆ, ಆ ತರ ತುಂಬಾ ಸರ್ಪ್ರೈಸ್ಗಳು ನಾನೇ ಆಗಿದ್ದೀನಿ. ಇವಾಗ ಬೇರೆ ಯಾರ್ದಾದ್ರೂ ಒಂದು ಸಾಂಗ್ಗೆ ನೀವು ಲಿರಿಕ್ಸ್ ಬರಿಬೇಕು ಅಂತಂದ್ರೆ ಯಾವ ಒಂದು ಹಳೆಯ ಹಾಡನ್ನ ನೀವು ಸೆಲೆಕ್ಟ್ ಮಾಡ್ತೀರಾ? ಆ ನನಗೆ ಇದು ಯಾವುದು ಇದು ಕುಲದಲ್ಲಿ ಕೀಳು ಯಾವುದು, ಆಮೇಲೆ ಬಾನಿಗೊಂದು ಎಲ್ಲೆ ಎಲ್ಲಿ, ಆಮೇಲೆ ಅದಕ್ಕೂ ಇದಂದ್ರೆ ಆ ನೀ ಅಲ್ಲಿ ಅಲೆಯ ಉಂಗುರ. So, ಆ ವರ್ಡ್ ಪ್ಲೇ ಕೊಟ್ಟನಲ್ಲ, ಆ ಎರಡು ನಲ್ಲಗಳನ್ನ ಸಖತ್ತಾಗಿ ವರ್ಡ್ ಪ್ಲೇ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಸಪೋಸ್ ಏನಾದ್ರು ನಮಗೆ ಈ ಸಿಚುವೇಶನ್ ಈ ತರ ಬರೆಯಂದಿದ್ರೆ ಏನ್ ಮಾಡ್ಬೋದಿತ್ತು ಅನ್ನೋ ಒಂದು ಇಮ್ಯಾಜಿನೇಷನ್ ನಾನು ಅವಾಗವಾಗ ನನಗೂ ಅನಿಸ್ತಾ ಇರತ್ತೆ. ಅದ್ರ ಜೊತೆಗೆ ನನಗೆ ತುಂಬಾ 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 ಅನ್ಸಿದ್ ಸಾಂಗ್ ಅಂದ್ರೆ ದಿಲ್ ತೋ ಬಚ್ಚಾ ಹೇ ಜಿ. ಆ ಸಾಂಗ್ ನನಗೆ ಅವಾಗವಾಗ ಏನೋ ಒಂಥರ ಇದ್ ಕೊಡ್ತಾ ಇರತ್ತೆ. ಹೇಗ್ ಬರೆದ್ರು ಇವ್ರು ಈ ಸಾಂಗ್, ಗುಲ್ಜಾರ್ ಸಾಬ್ ಹೇಗ್ ಬರೆದ್ರು ಅಂತ ನಂಗೆ ಅನಿಸ್ತಾ ಇರತ್ತೆ. ಸೂಪರ್ ಸೂಪರ್. ನಿಮ್ಮ ಇವಾಗ ಹಳೆಯ ಒಂದು ನಿಮಗೆ ತುಂಬಾನೇ ಇಷ್ಟ ಆಗುವಂತ ಸಾಂಗ್, ಇವಾಗ ನೀವು ಹೇಳಿದ್ರಿ ಇದಕ್ಕೆ ನೀವು ಲಿರಿಕ್ಸ್ ಬರೀತಾ ಇದ್ರಿ ಅಂತ, ಬಟ್ ಸ್ಟಿಲ್ ನಿಮ್ಮ ಒಂದು ಫೇವ್ರೆಟ್ ಸಾಂಗ್ ಯಾವುದು? ಹಳೆ ಸಾಂಗ್ ಆಗಿರ್ಬೋದು ಅಥವಾ ರೀಸೆಂಟ್ ಆಗಿ ಇವಾಗ ನೀವೇ ಬರ್ದಿರುವಂತ ಸಾಂಗ್ ಆಗಿರ್ಬೋದು, ನಿಮ್ಮ ಫೇವ್ರೆಟ್ ಸಾಂಗ್? ನನಗೆ ನಂದು ಆಲ್ ಟೈಮ್ ನನಗೆ ಯಾವಾಗ್ಲೂ ಹ್ಯಾಂಡ್ಸ್ ಅಪ್ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಅದ್ರ ಮೇಲೆ ನನಗೆ ತುಂಬಾ ಎಮೋಷನ್ ಇತ್ತು ಆ ಟೈಮ್ಗೆ. ಅದೊಂದು ದೊಡ್ಡ ಜವಾಬ್ದಾರಿ ಆಗಿತ್ತು ಅದು. ಅವನೇ ಶ್ರೀಮನ್ನಾರಾಯಣ. ಸೊ ನನಗೆ ಆ ಸಾಂಗ್ ಯಾವತ್ತೂ ನಾನು ಅದನ್ನ ಮರೆಯಲ್ಲ. ಯಾಕಂದ್ರೆ ಹ್ಯಾಂಡ್ಸ್ ಅಪ್ ಇಲ್ಲ ಅಂದ್ರೆ ಇವತ್ತು ನಾನಿಲ್ಲ. ಸೊ ಅದಕ್ಕೆ ನನಗೆ ಆ ಸಾಂಗ್ ಮೇಲೆ ಯಾವತ್ತಿದ್ರು ಅಂದ್ರೆ ಹೌದು ಅಂದ್ರೆ ಮಾಯಾವಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು ಎಲ್ಲ ಆಯ್ತು. ಬಟ್ ನಾನು ಯಾವತ್ತು ನೋಡ್ಕೊಳ್ಳೋದು ಹೆಂಗೆ ಅಂದ್ರೆ ಅದಿಲ್ಲ ಅಂದ್ರೆ ಮಾಯಾವಿ ಇರ್ತಿತ್ತ, ಆ ತರ ನೋಡ್ತೀನಿ ನಾನು. ಸೊ ಇದನ್ನ ನಾನು ಯಾವತ್ತು ಮರೆಯಲ್ಲ. ಹ್ಯಾಂಡ್ಸ್ ಅಪ್ ತುಂಬಾ ಸ್ಪೆಷಲ್ ಸಾಂಗ್ ನನ್ಗೆ ಯಾವತ್ತಿದ್ರು. ಸೂಪರ್. ಸೊ ನೀವ್ ಹಾಡ್ತೀರಾ? ಇಲ್ಲ ನೀವ್ ಇವಾಗ ಚಿಕ್ಕದಾಗಿ ಹಾಡ್ತೀರಾ? ನನ್ ಖುಷಿಗೆ ನಾನು ಹಾಡ್ತೀನಿ, ಆಡ್ಬಿಟ್ಟು ಸರ್ ಇವಾಗ ಹೇಳಿದ ನಮ್ಗೊಂದು ಕ್ಯೂರಿಯಾಸಿಟಿ ಏನಪ್ಪ, ಈಗ ನೀವು ಅಷ್ಟು ಅದ್ಭುತವಾಗಿ ಲಿರಿಕ್ಸ್ ನ ಬರೀತೀರಾ, ಒಂದು ಹಾಡು ನಮ್ಗೋಸ್ಕರ. ನಿಮ್ಮ ವೈಫ್ ಇಲ್ಲೇ ಇದ್ದಾರೆ, ಅವ್ರಿಗೋಸ್ಕರ. ಅವಳ ಮುಂದೆ ಆಡಿದೀನಿ. ಅದೇ ಇವಾಗ ಅವ್ರು ಅಲ್ಲೇ ಇದ್ದಾರೆ, ಇವಾಗ ಅವ್ರನ್ನೇ ನೋಡ್ಕೊಂಡು ಹಾಡ್ಬೇಡಿ. ಒಂದ್ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗುವಂತ ಸಾಂಗ್. ಪೆಪ್ಪಿ ನಂಬರ್ ಅಂತೂ ಹಾಡಕ್ಕಾಗಲ್ಲ. ಅಲ್ಲ, ಪೆಪ್ಪಿ ನಂಬರ್ ಅಂತೂ ಹಾಡಕ್ಕಾಗಲ್ಲ. ಬೆಂಗಲ್ ಬಂಗಾರ ಎಲ್ಲ ಅದ್ರ ಟೋನೇ ಬೇರೆ, ಅದ್ರ ಪಿಚ್ಚೆ ಬೇರೆ, ಅದನ್ನ ನಾವು ಹಾಡಕ್ಕಾಗಲ್ಲ. ಹಾಡಿದ್ರೆ ಐದರ್ ಮಾಯಾವಿ ಇಲ್ಲ ನಂಗೆ ಅಲ್ಲವಾ ಹಾಡ್ಬೇಕು. ಏನಂದರೂನು ಹಾಗೆ ನೀ ನಂಗೆ ಅಲ್ಲವಾ, ಬೇರೆಲ್ಲೂ ಹೋಗಬೇಡ, ನೀ ನಂಗೆ ಅಲ್ಲವಾ. ವಾವ್, ಸೂಪರ್ ಸೂಪರ್. ಆಕ್ಚುಲಿ ನಾನ್ ನಿಮ್ಗೋಸ್ಕರ ಒಂದು ಹಾಡು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ. ಹೇಳಿ. ಸೊ ಎಷ್ಟು ಕೇಳಿದೀನಿ ನನ್ಗೆ ಗೊತ್ತಿಲ್ಲ, ಅಷ್ಟು ಇಷ್ಟ. ಸೊ ಅದ್ರಲ್ಲಿ ನನ್ನ ಫೇವ್ರೇಟ್ ಲೈನ್ ಯಾವ್ದು ಅಂತಂದ್ರೆ, ಅಷ್ಟೊಂದು ಚೆನ್ನಾಗೆಲ್ಲ ಹಾಡಕ್ ಬರಲ್ಲ ಸರ್, ಏನೋ ಟ್ರೈ ಮಾಡಿದೀನಿ. ಅಂದ್ರೆ ಇವತ್ತು ಇಂಟರ್ವ್ಯೂ ಇದೆ ಅನ್ನೋ ಒಂದು ರೀಸನ್ಗೆ ನಾನು ಇನ್ನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೆ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ, ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಇಳಿಸೋ ಭಾಷೆ, ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ, ಒಳಗೆ
ಪ್ರಾಕ್ಟೀಸ್ ಮಾಡಿದ್ದೀನಿ. ಅದೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ, ಅದಕ್ಕೆ ಬಿಡ್ಬಾರ್ದು ಅಂತ ಈಗ ಕುತ್ಕೊಂಡು ಹಿಂಗೆ ಹೇಳ್ದೆ. ಸೊ ಇವಾಗ ನಾವ್ ಇಷ್ಟೊತ್ತು ಸ್ವಲ್ಪ ಸೀರಿಯಸ್ ಡಿಸ್ಕಷನ್ ಮಾಡಿದ್ವಿ, ನಿಮ್ಮ ಸಾಂಗ್ಸ್ ಬಗ್ಗೆ ಎಲ್ಲ Yes, ಮಾತಾಡಿದ್ವಿ. ಇವಾಗ ಒಂಚೂರು ಫನ್ ಆಗಿ, ನೀವು ಕಾಫಿ ಕೂಡ ಕುಡಿತಾ ಇದ್ರೆ ಒಂಚೂರು ಫನ್ ಆಗಿ. ಸೊ ಇವಾಗ ನಾನು 3 ಇಮೋಜಿಸ್ ನ ತೋರಿಸ್ತೀನಿ, ಅದ್ರ ಮೇಲೆ ನೀವೇನಾದ್ರೂ ಸಾಹಿತ್ಯ ಬರಿಬಹುದಾ ಅಂತ ಹೇಳ್ಬೇಕು. Sure. ಒಂದ್ ಲೈನ್ ಹೇಳ್ಬೇಕು ನೀವು ಆ ಇಮೋಜಿ ಮೇಲೆ. ಓಕೆ. ಸೊ ಫಸ್ಟ್ ಬಂದು ಇವಾಗ ಕೋತಿದು ಒಂದು ಇಮೋಜಿ ಇರುತ್ತೆ ಗೊತ್ತಾ, ಹೀಗ್ ಮುಚ್ಕೊಂಡಿರುತ್ತೆ, ಹಾ ಹಾ ಶೈ ಆಗೋ ತರ. ಓಕೆ. ಸೊ ಅದು ಆದೇನು ನಾನು ಫ್ಲೈ, ಏತಕೋ ನಂಗೆ ಶೈ. ವಾವ್. ಸರಿ, ಇನ್ನೊಂದ್ಸಲ. ಆದೇನು ನಾನು ಫ್ಲೈ, ಏತಕೋ ನನಗೆ ಶೈ. ಓಕೆ, ಸೂಪರ್ ಸೂಪರ್. ಸೊ ನೆಕ್ಸ್ಟ್ ಬಂದು ಒಂದ್ ಇಮೋಜಿ ಇರುತ್ತೆ, ಲೈಕ್ ಅದು ಕಣ್ಣಲ್ಲಿ ಹಿಂಗ್ 2 ಕಣ್ಣಲ್ಲಿ ಹಾರ್ಟ್ ಬರ್ತಿರುತ್ತೆ, ಹ್ಮ್. ಚಂದ ಸ್ಮೈಲ್ ಮಾಡ್ತಾ ಇರುತ್ತೆ, Okay. ಅದು. ಅಂದ್ರೆ ಒಂದ್ ಸ್ವಲ್ಪ ಹ್ಮ್. ಈ ಕ್ಲಾಸ್ ವರ್ಡು ಇಂಗ್ಲಿಷ್ ವರ್ಡು ಮಿಕ್ಸ್ ಮಾಡ್ಬೋದು. ಹ್ಮ್. ಹಾರ್ಟ್ ಇದೆ ಕಣ್ಣನೆ, ಒಮ್ಮೆಲೆ ಕಾಣೆನೆ. ವಾವ್. ವಾವ್, ಸೂಪರ್. ಸರ್ ನೆಕ್ಸ್ಟ್, ಓಕೆ, ಇದೊಂದ್ ಸ್ವಲ್ಪ ಸೀರಿಯಸ್, ಲೈಕ್ ಅದೊಂದ್ ಇಮೋಜಿ ಇರುತ್ತೆ, ಹೀಗಿರುತ್ತಲ್ಲ ಸರ್, ಒಂದೇ ಹಿಂಗೆ, ಹಾ ಒನ್ ಐಬ್ರೋ, ಗುರಾಯಿಸ್ಕೊಂಡು ಹಿಂಗೆ, ಹಿಂಗಿರುತ್ತೆ. ಅಂದ್ರೆ ಅದ್ ಗುರಾಯಿಸೋ ತರ ಅಲ್ವಾ? ಹಾ, ಗುರಾಯಿಸು ಅಂದ್ರೆ ಏನೋ ಕೋಪ ಬಂದಿದೆ ಈ ಈ ತರ. ರಾಕ್ ನೋಡ್ದ ಆ ತರ. ನಾವು ಗುರಾಯಿಸೋ ತರಾನೇ ಬೇಕಾರೆ ತಗೊಳ್ಳೋಣ. ಹಾ ಗುರಾಯಿಸತ್ತೆ. ಗುರಾಯಿಸ್ಬೇಡ, ಕೆಣಕ್ ಬೇಡ ಅಂತ ಬೇಕಾರೆ. ಗುರಾಯಿಸ್ಬೇಡ, ಕೆಣಕ್ ಬೇಡ. ಅಲ್ಲ, ಇದೊಂದು ಸ್ಟೇಟ್ಮೆಂಟ್ ಆಗುತ್ತೆ, ಎಕ್ಸಾಕ್ಟ್ ಲಿರಿಕ್ಸ್ ಆಗಲ್ಲ. Maybe ಇದು. ಓಕೆ, ಪರವಾಗಿಲ್ಲ. ಇನ್ನೊಂದ್ ಲಾಸ್ಟ್, ನಾನ್ 3 ಹೇಳಿದೆ, ಇದೊಂದ್ ಲಾಸ್ಟ್ ಹಾರ್ಟ್. ಅದಕ್ಕೆ ನಾನು ಬೇಕಾರೆ ಆಲ್ರೆಡಿ ಇವಾಗ ಏಳುಮಲೆ ಇದರಲ್ಲಿ ನನಗೆ ಯಾವಾಗ ಅಂತ ಸಾಂಗ್ ಇದೆ, ಸಿದ್ ಶ್ರೀರಾಮ್ ಅವರೇ ಹಾಡಿರೋದು. ಅದರಲ್ಲಿ 2 ಲೈನ್ ಇದೆ, ನನಗೆ ಅದು ತುಂಬಾ ಇಷ್ಟ ಆಗಿರೋವಂಥದ್ದು. ಹಾರ್ಟ್ ಬಂದಿದ್ದಕ್ಕೆ ನಾನು, ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ವಾವ್. ಸಿದ್ದು ಶ್ರೀರಾಮ್ ಅವರ ವಾಯ್ಸ್ ಅಲ್ಲಿ ಅದು ಅದ್ಭುತವಾಗಿ ಬಂದಿದೆ ಆ ಸಾಂಗ್, ಸಖತ್. ಓಕೆ, ಸೂಪರ್. ಅದಕ್ಕೆ ಅದು ಸೂಟ್ ಆಗುತ್ತೆ. ಓಕೆ, ಸೊ ಈ ಒಂದು ಇಮೋಜಿ ಒಂದು ಫನ್ ಸೆಗ್ಮೆಂಟ್ ನೀವು ತುಂಬಾನೇ ಅದ್ಭುತವಾಗಿ ಕಂಪ್ಲೀಟ್ ಮಾಡಿದೀರಾ. ಸೊ ನೆಕ್ಸ್ಟ್ ಒಂದು ಸಿಚುವೇಶನ್, ನೀವು ಆಟೋದಲ್ಲಿ ಹೋಗ್ತಾ ಇದ್ದೀರಾ, ಆಟೋ ಡ್ರೈವರ್ಗೆ ಲವ್ ಫೇಲ್ಯೂರ್ ಆಗ್ಬಿಟ್ಟಿದೆ, ಓಕೆ. ಓಕೆನಾ? ಸೊ ಅವ್ರನ್ನ ಹೇಗಾದ್ರೂ ಮಾಡಿ ಅವ್ರು ಒಬ್ಬೊಬ್ರು ಹೇಳ್ಕೊಂಡ್ಬಿಡ್ತಾರೆ, ನೀವು ಆಟೋದಲ್ಲಿ ಹೋಗ್ಲಿ ಇದ್ರಲ್ಲಿ ಹೇಳಿದ್ರೆ ಯಾವ್ದೋ ಒಂದು ಅಳೋ ಸಾಂಗ್ ಕೇಳ್ತಾ ಇರ್ತಾರೆ, ಅಥವಾ ಹೇಳ್ಕೊಂಡ್ಬಿಡ್ತಾರೆ ನನಗೆ ಲವ್ ಫೇಲ್, ಅವ್ಳು ಬಿಟ್ಟು ಹೋದ್ಲು ಅಣ್ಣ, ಆ ತರ ಏನೋ ಒಂದು ಹೇಳ್ತಿರ್ತಾರೆ. ಅವ್ರನ್ನ ಹೇಗಾದ್ರೂ ಮಾಡಿ ಅಲ್ಲಿಂದ ಚಿಯರ್ ಅಪ್ ಮಾಡ್ಬೇಕು. ಓಕೆ. ನೀವು ಆಟೋದಲ್ಲಿದ್ದಾರ, ಅವರಿಗೆ ಲವ್ ಫೇಲ್ಯೂರ್ ಆಗಿದೆ, ಅಂದ್ರೆ ಲಿರಿಕ್ಸ್ ಅಲ್ಲೇ ಶೇರ್ ಅಪ್ ಮಾಡ್ಬೇಕು. ಲಿರಿಕ್ಸ್ ಅಲ್ಲೇ ಚಿಯರ್ ಅಪ್ ನೀವೊಂದ್ ಲೈನ್ ಹೇಳ್ತೀರಾ, ಅವ್ರಿಗೆ ಅದು ಚಿಯರ್ ಅಪ್ ಆಗ್ಬೇಕು. ಇವಾಗ ನಾವು ಮದುವೆ ಮನೆಗೆ ಹೋದಾಗ ಬ್ಯಾಂಗಲ್ ಬಂಗಾರಿ ಸಾಂಗ್ ಕೇಳಿದ್ರೆ ನಾವು ಡಾನ್ಸ್ ಮಾಡ್ಬಿಡ್ತೀವಲ್ಲ, ಆ ತರ. ಆಕ್ಚುಲಿ ಏನಂದ್ರೆ ಅವ್ರು ಚೇರ್ ಅಪ್ ಅವರೇ ಬರ್ದಿರ್ತಾರೆ ಹಿಂದೆಗಡೆ ಲೈನ್ಸ್, ನಾವು ಚೇರ್ ಅಪ್ ಮಾಡಕ್ಕೆ ಆಲ್ರೆಡಿ ಹಾಕೊಡಿ, ನೀವೇ ನನಗೆ ನಂಗೆ ಹೇಳೋದು ಬರ್ದಿಲ್ಲ ಸರ್, ಈ ಆಟೋ ಡ್ರೈವರ್ ಬೇಕಾದ್ರೆ ತಗೊಂಡೋಗಿ ನೀವೇ ಎಲ್ಲೇನು. ಅದು ನಿಜ, ಅದು ಆಟೋದಲ್ಲಿ ಇರೋ ಕೆಲವೊಂದ್ ಲೈನ್ ತುಂಬಾ ಪವರ್ಫುಲ್ ಆಗಿದೆ. ಕ್ರಿಯೇಟಿವ್ ಆಗಿ ಅವರೇ ಬರಹಗಾರರು ಆಕ್ಚುಲಿ. ಓಕೆ, ಈ ಆಟೋ ಡ್ರೈವರ್ ಸದ್ಯದಲ್ಲಿ ಇವಾಗ ರೀಸೆಂಟ್ ಆಗಿ ಅಷ್ಟೇ ಆಟೋ ತಗೊಂಡಿದ್ದಾರೆ, ಇನ್ನ ಬರ್ದಿಲ್ಲ ಲೈನ್ಸ್. ಹೇಳಿ ಈಗ ಅವ್ರಿಗೆ. ಅಂದ್ರೆ ಇದಕ್ಕೆ ತಗೊಂಡಿರ್ತಾರೆ ಅವ್ರ ಆಟೋ ಮರಿಬೇಕು ಅಂತಾನೆ. ಅದೇ, ಅಂದ್ರೆ ಇದನ್ನ ನಾನು ಶಾಯರಿ ತರ ಹೇಳ್ತೀನಿ. ಅಣ್ಣ, ನಂಗೆ ಅರ್ಥ ಆಗುತ್ತೆ, ಅವಳು ಮರೆಯಕ್ಕಾಗದೇ ಇರೋ ಹುಡುಗಿನೇ, ಆದ್ರೆ ನಾನೊಂದು ಹೇಳ್ತೀನಿ ಕೇಳು, ನಿನ್ ಹುಡುಗಿ ನಿಂಗೆ ಆಟೋನೆ. ಆತರ ಬೇರೆ ಹೇಳುದು. ಅದ್ ಹೇಗೆ ಹುಡುಗಿ ನಿಂಗೆ ಆಟೋನೆ ಅಂದ್ರೆ? ಅಂದ್ರೆ ಅವನ್ ಗರ್ಲ್ ಫ್ರೆಂಡ್ ಈಗ ಅವ್ನ ಆಟೋನೆ ಅಂತ. ಓಕೆ, ಮರೆಯಕ್ಕಾಗ್ದಿರೋ ಹುಡುಗಿನೇ ನಾನು ಒಪ್ತೀನಿ, ಆದ್ರೆ ಈಗ ಅಟ್ ಪ್ರೆಸೆಂಟ್ ನಿನ್ನ ಹುಡುಗಿ ಯಾರು, ಅದ್ ನೀನ್ ಆಟೋನೆ, ಅವಳೇ ಜೊತೆಗಿರೋದು ನಿನ್ಗೆ ಇಡೀ ಬೆಂಗಳೂರಲ್ಲಿ. ಯಾವಾಗ್ಲೂ 24 ಗಂಟೆ ನಿಮ್ ಜೊತೆ ಇರೋರು ಅವ್ರೆ ಅಂತ. ಓಕೆ, ಸೂಪರ್. ಸರಿ, ಇನ್ನೊಂದು ಲಾಸ್ಟ್, ಈಗ ಕಾಲೇಜ್ ಒಂದು ಹುಡುಗಿ ಬಸ್ಗೆ ವೇಟ್ ಮಾಡ್ತಾ ಇದಾರೆ, ಬಸ್ ಬರ್ತಾ ಇಲ್ಲ, ಆ ಟೈಮಲ್ಲಿ ಮಳೆ ಬರುತ್ತೆ, ಆ ಒಂದು ಮೂಮೆಂಟ್ಗೆ, ಮಳೆನೂ ಇದೆ, ಬಸ್ ಬರ್ತಾ ಇಲ್ಲ, ವೇಟ್ ಮಾಡ್ತಾ ಇದ್ದಾಳೆ ಅವಳಿಗೆ, ಆ ಒಂದು ಸಿಚುವೇಶನ್. ಬೇಕಾದ್ರೆ ಇದನ್ನ ಯೂತ್ಫುಲ್ ಆಗಿ ಹೇಳೋದಾದ್ರೆ, ಮಳೆ ಬಂದ್ರೂ ಬರ್ಲಿಲ್ಲ ಬಸ್ಸು, ಆದ್ರೆ ಮಳೆ ಬಂದ್ರೂ ಕೇರ್ ಮಾಡಲ್ಲ ನಮ್ ಬಾಯ್ಸ್. ಅವ್ರು ಬರೋ ಸ್ವಲ್ಪ ಇನ್ನೊಂದ್ಸಲ. ಮಳೆ ಬಂದ್ರೂ ಬರ್ಲಿಲ್ಲ ಬಸ್ಸು, ಆದ್ರೆ ಮಳೆ ಬಂದ್ರೂ ಕೇರ್ ಮಾಡಲ್ಲ ನಮ್ ಬಾಯ್ಸ್. ಸೂಪರ್. ಇವಾಗ ನಿಮ್ಮ ವೈಫ್ಗೆ ಒಂದು ಲಿರಿಕ್ಸ್ ನ, ಅಂದ್ರೆ ಒಂದು ಲೈನ್ ನ ಬರಿಬೇಕು ಅಂತಂದ್ರೆ
ಮೊದ್ಲಿಗೆ ನಿಮ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಎರಡು. ಇದು ಹೇಗೆ ಸರ್, ಲವ್ ಕಮ್ ಅರೇಂಜ್, ಅರೇಂಜ್ ಕಮ್ ಲವ್? ಲವ್ ಕಮ್ ಅರೇಂಜ್. ಲವ್ ಕಮ್ ಅರೇಂಜ್, ಸೂಪರ್. ಮನೆಯವ್ರನ್ನೆಲ್ಲ ಒಪ್ಸೋದು ಹೇಗೆ ಒಪ್ಸಿದ್ರಿ? ಇಲ್ಲ, ನಮಗೆ ಹ್ಮ್. ಕಷ್ಟ ಏನ್ ಕೊಡ್ಲಿಲ್ಲ ಮನೆಯವರು, ಹ್ಮ್. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಹ್ಮ್. ಅವ್ರ ಮನೆಯವರಾಗ್ಲಿ ನಮ್ಮ ಮನೆಯವರಾಗ್ಲಿ. ಓಕೆ ಓಕೆ, ಸೂಪರ್. ಇವಾಗ ನಿಮ್ಮ ಪ್ರೀತಿಯ ಮಡದಿಗೋಸ್ಕರ ಒಂದು ಲೈನ್. ಯಾರು ಇಲ್ಲ ನಿಂತರ. ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಯಾರಿಲ್ಲ, ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ. ಯಾರು ಇಲ್ಲ ನಿಂತರ. ಹೌದು. ಸೂಪರ್ ಸೂಪರ್. ಸೊ ಇವಾಗ ನಾವು ಇಷ್ಟೋ ತನಕ ನಿಮ್ ಬ್ರೈನ್ಗೆ ತುಂಬಾನೇ ಕೆಲಸ ಕೊಟ್ಬಿಟ್ಟಿದೀವಿ. ಅದಕ್ಕೆ ಇವಾಗ ಇನ್ನೊಂದು ಫನ್ ಅನ್ನೋದಕ್ಕಿಂತ ನಿಮ್ಗೆ ಏನ್ ಇಷ್ಟ ಅನ್ನೋದು ತಿಳ್ಕೊಳ್ಳೋ ತರ, ಓಕೆನಾ? ಸೊ ನಾನು ಒಂದಿಷ್ಟು ಸಿಚುವೇಶನ್ ಹೇಳ್ತೀನಿ, ಆ ಸಮಯದಲ್ಲಿ ನೀವೇ ಬರ್ದಿರುವಂತ ಯಾವ ಸಾಂಗ್ ನ ಕೇಳಕ್ ಇಷ್ಟಪಡ್ತೀರಾ ಅಂತ ಹೇಳ್ಬೇಕು, ಓಕೆನಾ? ಸೊ ಫಸ್ಟಿಗೆ ಬ್ಯಾಂಗ್ಳೂರ್ ವೆದರ್ ಅಂದ್ರೆ ಆ ತರನು ಬೇಡ, ಇವಾಗ ಮಳೆ ಬರ್ತಾ ಇದೆ ಬ್ಯಾಂಗ್ಳೂರಲ್ಲಿ, ಸೊ ಆ ಟೈಮಲ್ಲಿ ನೀವು ಯಾವ ಸಾಂಗ್ ನ ಕೇಳಕ್ ಇಷ್ಟಪಡ್ತೀರಾ? ಮಳೆಯೇ ಮಳೆ. ಮಳೆಯೇ ಮಳೆ. ಓಕೆ, ನಿಮ್ಗೆ ಬೇಜಾರಾಗಿದೆ? ಮಾಯಾವಿ. ಮಾಯಾವಿ. ಮಾಯಾವಿ ಸಾಂಗ್ ಬೇಜಾರಾದಾಗ ಕೇಳ್ತೀರಾ? ಬೇಜಾರ ಅದೊಂದು ಒಂದು ಮೂಡ್ ಸೆಟ್ ಹಾ, ಮೂಡ್ ಇಲ್ಲ, ಸೆಟ್. ಕಡಲನು ಕಡಲ, ಕಾಣಬಿಟ್ಟಿರೋ. ಸಪ್ತ ಸಾಗರದಾಚೆ. ಓಕೆ, ಸೂಪರ್. ಇವಾಗ ಒಂದು ಪಾರ್ಟಿ ಮೂಡಲ್ ಇದ್ರ ನೀವು, ಯಾವ್ದು? ಸೈಕ್ ಸೈಕಾ? ಸೈಕೋ, ಡೋಂಟ್ ವರಿ, Baby ತುಂಬಾ ಆಪ್ಷನ್ ಇದೆ. ಅಲ್ವಾ? ಬ್ಯಾಂಗಲ್ ಬಂಗಾರಿ ಇದೆ, ಹ. ಆಮೇಲೆ ಹ್ಯಾಂಡ್ಸ್ ಅಪ್ ಆಗ್ತಾರೆ ಪಾರ್ಟಿಲಿ. ಹ. ಸೊ ತುಂಬಾ ಆಪ್ಷನ್ ಇದೆ ಅದಕ್ಕೆ. ಸಲಾಗ ಟೈಟಲ್ ಟ್ರ್ಯಾಕ್ ಇದೆ. ಓಕೆ, ನಿಮ್ಮ ವೈಫ್ ಜೊತೆ ಈವ್ನಿಂಗ್ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀರಾ, ಆ ಟೈಮಲ್ಲಿ ಆಕ್ಚುಲಿ ತುಂಬಾ ಸಲ ಮಳೆಯ ಪ್ಲೇ ಮಾಡಿದಾಳ ಅವಳೇನೆ. ಹ್ಮ್. ಆಮೇಲೆ ಅದು ಬಿಟ್ರೆ ಮಾಯಾವಿ ಕೂಡ ಹಾಕ್ತಿರ್ತಾಳೆ, ಅಂಡ್ ಕಡಲನು ತುಂಬಾ ಹಾಕ್ತಿರ್ತಾಳೆ ನಾವಿಬ್ರು. ಓಕೆ ಓಕೆ. ಸೊ ನನ್ಗೆ ಇವಾಗ ನಿಮ್ಮ ವೈಫ್ ಅಂದ ತಕ್ಷಣ ನೆನಪಾಯ್ತು, ಅವರಿಗೆ ನೀವು ಬರ್ದಿರುವಂತ ಯಾವ ಸಾಂಗ್ ಇಷ್ಟ? ಈಗ ಪ್ರೆಸೆಂಟ್ ಯಾವಾಗ ಯಾವಾಗ ತುಂಬಾ ಇಷ್ಟ. ಹ್ಮ್. ಅದಕ್ ಮುಂಚೆ ನಾನು ಇದು ಒಂದು ಅದರದ್ದು ಟೈಟಲ್ ಚೇಂಜ್ ಆಯ್ತು, ಸ್ವಾಗತ ನನ್ನ ಲೋಕಕ್ಕೆ ಅಂತ ಒಂದು ಸಾಂಗ್ ಬರ್ದಿದ್ದೆ. ಅದು ತುಂಬಾ ದೊಡ್ಡ ಮಟ್ಟದ ಏನಿದಾಗಿಲ್ಲ. ಆ ಸಾಂಗ್ ಅವಳಿಗೆ ತುಂಬಾ ಇಷ್ಟ. ಯಾವ ಸಿನಿಮಾದ್ದು? ಅದ್ರ ಟೈಟಲ್ ಏನೇ ಸ್ವಾಗತ ನನ್ನ ಲೋಕಕ್ಕೆ ಅಂತಾನೆ ಇದೆ, ಅದ್ರ ಫಿಲ್ಮ್ ಟೈಟಲ್. ಕಿರಣ್ ರಾಜ್ ಇದಾರಲ್ಲ ಸೀರಿಯಲ್, ಅವರು ಆಕ್ಟ್ ಮಾಡಿರೋ ಒಂದು ಫಿಲ್ಮ್, ಅದರಲ್ಲಿ ಸ್ವಾಗತ ನನ್ನ ಲೋಕಕ್ಕೆ ಆ ಸಾಂಗ್ ಒಳಗೆ ತುಂಬಾ ಇಷ್ಟ. ಓ, ಸೂಪರ್ ಸೂಪರ್ ಸೂಪರ್. ಸರ್, ಇಷ್ಟೊತ್ತು ನೀವು ಅದ್ಭುತವಾಗಿ ಎಲ್ಲಾ ಸೆಗ್ಮೆಂಟ್ಗೂ ನಾವು ಜಾಸ್ತಿ ಬ್ರೈನ್ಗೆ ಕೆಲಸ ಕೊಟ್ಟರು ಕೂಡ ಅದ್ಭುತವಾಗಿ ನಿಮ್ಮದೇ ಒಂದು ಶೈಲಿಯಲ್ಲಿ ನಮಗೆ ಸಾಹಿತ್ಯವನ್ನ ರಚಿಸಿ ಆನ್ ಸ್ಕ್ರೀನ್ ಟಕ ಟಕ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವಾಗ ನನಗೊಂದು ಕ್ಯೂರಿಯಾಸಿಟಿ ಏನಪ್ಪಾ ಅಂತಂದ್ರೆ, ಸಿನ್ಸ್ ನೀವು ಬರಹಗಾರರಾಗಿರೋದ್ರಿಂದ ನೀವೇ ಇಂಡಿಪೆಂಡೆಂಟ್ ಈ ತರ ಶೋಸ್ ಶುರು ಮಾಡೋದು, ಅಲ್ಲಿ ಇವಾಗ ಕೋಕ್ ಸ್ಟುಡಿಯೋ ತರ ಆಗಿರ್ಬೋದು, ಸೊ ಆತರ ಯಾವ್ದಾದ್ರು ಒಂದು ಐಡಿಯಾ ಇದೆಯಾ ಅಂತ? ಶೋ ಅಂತ ಇಲ್ಲ, ಬಟ್ ಈ ಇಂಡಿಪೆಂಡೆಂಟ್ ಮ್ಯೂಸಿಕ್ ಏನಿದೆ ಅದನ್ನ ತುಂಬಾ ಎಕ್ಸ್ಪ್ಲೋರ್ ಮಾಡಕ್ಕೆ ಫಸ್ಟ್ ಇಂದಾನು ನನಗೆ ಆಕ್ಚುಲಿ ಅದು ತುಂಬಾ ಕಾಡಿರೋದಂತಲ್ಲ, ಇದ್ರಲ್ಲಿ ಇದೆ, ಅಲ್ಲೊಂದು ಶಕ್ತಿ ಇದೆ, ವಿ ಕ್ಯಾನ್ ಡೂ ಸಮಥಿಂಗ್ ದೇರ್ ಅನ್ನೋದು ನಂಗೆ ಇತ್ತು. ಸೊ ಅದನ್ನ ವಿ ಹ್ಯಾವ್ ಟು ಕಂಟಿನ್ಯೂ. ಅಂಡ್ ಸ್ಪೆಷಲಿ ಮಾಯಾವಿ ಆದ್ಮೇಲೆ ತುಂಬಾ ಇಂಡಿಪೆಂಡೆಂಟ್ ಸಿಂಗಲ್ಸ್ ಬರುತ್ತೆ, ನೀವು ನೋಡ್ತೀರಾ. ನೆಕ್ಸ್ಟ್ ನನ್ನಿಂದಾನೆ ಅಂತಲ್ಲ, ಪ್ರತಿಯೊಂದು ಆರ್ಟಿಸ್ಟ್ ದೇ ವಾಂಟ್ ಟು ಡೂ ದೇರ್ ಇಂಡಿಪೆಂಡೆಂಟ್ ಸಿಂಗಲ್ಸ್. ಈಗ ಸಿನಿಮಾದ ಜೊತೆಗೆ ಎಲ್ಲರೂ, ಅಂದ್ರೆ ನಾನ್ ಎಷ್ಟೊಂದ್ ಜನ ಅದನ್ನ ಇವಾಗ ಎಕ್ಸಿಕ್ಯೂಟ್ ಮಾಡಕ್ ರೆಡಿ ಆಗ್ತಿರೋದು ನಾನು ನೋಡಿದೀನಿ. ಆ ಇದ್ರಲ್ಲೂ ನಂದು ಒಂದಷ್ಟು ಐಡಿಯಾಸ್ ಇದೆ. ನಾನೇ ಇಂಡಿಪೆಂಡೆಂಟ್ ಸಿಂಗಲ್ ಶೂಟ್ ಮಾಡಿದೀನಿ. ಈಗ ನೆಕ್ಸ್ಟ್ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಎಲ್ಲಾನು ಬರ್ತಾ ಹೋಗುತ್ತೆ. ಅದರ ಜೊತೆಗೆ ಡೈರೆಕ್ಷನ್ ಯಾವತ್ತೂ ಒಂದು ಫ್ಯೂಚರಿಸ್ಟಿಕ್ ಗೋಲ್ ಆಗಿತ್ತು. ಡೇ ಒನ್ ಇಂದಾನು ಅದೊಂದು ಲಾಂಗ್ ವಿಷನ್ ಗೋಲ್ ಆಗಿತ್ತು. ಅದನ್ನ ಮುಂದಿನ ದಿನಗಳಲ್ಲಿ ಟೇಕಪ್ ಮಾಡಬೇಕು ಅಂತ ಒಂದು ಪ್ಲಾನ್ ಇರ್ಲಿ, ಅದರ ಕಡೆಗೆ ಒಂದು ಪ್ರಯತ್ನಗಳು ಎಲ್ಲ ನಡೀತಾ ಇದೆ. ಇಷ್ಟು ಆ ಇಂಡಿಪೆಂಡೆಂಟ್ ಸಿಂಗಲ್, ಆಮೇಲೆ ನನ್ನ ಒಂದು ಇಂಡಿವಿಜುವಲ್ ಪ್ಲಾನ್ಸ್, ಅದರದ ಪ್ಲಾನ್ಸ್ ಅದ. ಸೊ ಇವಾಗ ನೀವು ಇಂಡಿಪೆಂಡೆಂಟ್ ಸಿಂಗಲ್ ಅಂತ ಅಂದಾಗ ನನಗೊಂದು ಥಾಟ್ ಬಂತು, ಈಗ ತುಂಬಾ ಜನ ರಿಯಾಲಿಟಿ ಶೋಗೆ ಹೋಗ್ತಾರೆ, ಸೊ ಅಲ್ಲಿ ಅದಾದ್ಮೇಲೆ ತುಂಬಾ ಜನಕ್ಕೆ ಆಫರ್ ಸಿಗಲ್ಲ, ತುಂಬಾ ಕೆಲವು ಜನಕ್ಕೆ ಮಾತ್ರ ಆಫರ್ ಸಿಗತ್ತೆ. ಸೊ ಅವ್ರನ್ನೇನಾದ್ರೂ ಯುಟಿಲೈಸ್ ಮಾಡ್ಕೋತೀರಾ ನೀವು ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ? ಎಸ್ 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 ಆತರ ನಿಮ್ಗೆ ಗೊತ್ತಾಗತ್ತೆ ಅದು ಯಾರನ್ನ ಇದ್ ಮಾಡಿದೀವಿ ಅಂತ. ಅಂದ್ರೆ ಇದು ಒಂಥರ ತುಂಬಾ ಕೊಲಾಬರೇಟಿವ್ ವರ್ಕ್ ಆಗ್ಬೇಕು ಇದು ಇಂಡಿಪೆಂಡೆಂಟ್ ಸಿಂಗಲ್ಸ್. ಯಾಕಂದ್ರೆ ನೀವು ನೋಡೋದಾದ್ರೆ ಈಗ ರೀಸೆಂಟ್ ಆಗಿ ನಾನು ಅಷ್ಟು ದೊಡ್ಡ ಮಟ್ಟದ ಇಂಡಿಪೆಂಡೆಂಟ್ ಸಿಂಗಲ್ ನಾನು ಸಾಯಿ ಅಭ್ಯಂಕರ್ ಅವ್ರದ್ದು ನೋಡಿದೆ. ನೀವೇ ನೋಡಿದೀರಾ ಅದು, ಅದರದ್ದು ರೀಲ್ಸ್ ಇರ್ಬೋದು, ಅದ್ರ ಸಾಂಗ್ ಏನೇ
ಬೇರೆ ಲೆವೆಲ್ ಬ್ಲಾಗ್ ಅವರು. ಆಮೇಲೆ ಅಸಲ್ ಕೋಲಾರ್ ಅಂತ ಒಬ್ರು, ಅವ್ರದ್ದು ಇಂಡಿವಿಜುವಲ್ ಸ್ಟಫ್ ನಾನು ನೋಡಿದೀನಿ. ಸೊ ಇದೆಲ್ಲ ಅವರ ಮಾರ್ಕೆಟ್ ಎಕ್ಸ್ಪ್ಲೋರ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ನಮ್ಮ ಇದಕ್ಕೂ ಅಷ್ಟೇ ಶಕ್ತಿ ಇದೆ. ನಾವು ಇವಾಗ ಅದಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್ ಮಾಯಾವಿ ನಮ್ಗೆ. ಸೊ ಸೊ ಆ ಇದರಲ್ಲಿ ನಮಗೆ ಇದೆಲ್ಲಾರ್ದು ಕೊಲಾಬರೇಟಿವ್ ವರ್ಕ್. ನಮಗೆ ಸಿನಿಮಾಲಿ ಇರೋವಂಥ ಟೆಕ್ನಿಷಿಯನ್ಸು, ಈಗ ರಿಯಾಲಿಟಿ ಶೋನಲ್ಲಿ ಇರೋವಂಥ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ಲಾರು ಇವರೆಲ್ಲ ಸೇರಿ ಮಾಡಿದಾಗ್ಲೇ ಆ ಮ್ಯಾಸಿವ್ನೆಸ್ ಆ್ಯಡ್ ಆಗೋದು. ಸೊ ಆ ಇದ್ರಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ಅಂತಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ರೀಸೆಂಟ್ ಆಗಿ ಬಂದಿರೋ ಕಾಲ್ಗಳು, ಅವರ ಪ್ಲಾನ್ಗಳು ನಾನು ಕೇಳಿದಾಗ ನನಗೆ ತುಂಬಾನೇ ಖುಷಿ ಆಗತ್ತೆ. ದೊಡ್ಡ ದೊಡ್ಡ ಲೆಜೆಂಡ್ ಸಿಂಗರ್ಸು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆರ್ಟಿಸ್ಟ್ಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಮೊನ್ನೆ ನಾನು ಒಂದು ಇಂಡಿಪೆಂಡೆಂಟ್ ಇದು ನೋಡಿದೆ, ಇವರು ಯಾರು ಇನ್ ಹಿಸ್ ನೇಮ್ ಅಂತ ಒಂದು ಅದು ನೋಡಿದೆ. ಅದ್ರದ್ದು ತುಂಬಾ ವಿಜುವಲಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆನೂ ಒಂದಷ್ಟು ಆರ್ಟಿಕಲ್ಗಳೆಲ್ಲ. ಸೊ ಒಂದೊಂದೇ ಸ್ಟೆಪ್ ಮೇಲೆ ಹೋಗ್ತಾ ಇದೆ ಅದು. ಆ ತರದ್ದು ಕೊಲಾಬರೇಟಿವ್ ವರ್ಕ್ ಆದ್ರೆ ಮಾತ್ರ ನಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ಆ ಮಾರ್ಕೆಟ್ ನಾವು ಕ್ಯಾಪ್ಚರ್ ಮಾಡಬೇಕು. ಬಟ್ ಎವ್ರಿ ಒನ್ ಆರ್ ಡೂಯಿಂಗ್ ದಟ್. ಅದು ನನಗೆ ಖುಷಿ. ಸೂಪರ್ ಸರ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ, ಯಾವೆಲ್ಲ ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಏನೆಲ್ಲ ನಾವು ನೋಡಬಹುದು? ಈಗ 22nd ರಿಲೀಸ್ಗೆ ಜಸ್ಟ್ ಮ್ಯಾರಿಡ್ ಇದೆ. ಅಜನೀಶ್ ಲೋಕನಾಥ್ ಸರ್ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ನಿರ್ಮಿಸಿರುವಂತದ್ದು ಅವರ ಒಂದು ABBS ಸ್ಟುಡಿಯೋಸ್ ಇಂದ. ಅದನ್ನ ಬಾಬಿ ಮ್ಯಾಮ್ ಡೈರೆಕ್ಟ್ ಮಾಡಿದ್ದಾರೆ, CR ಬಾಬಿ ಮ್ಯಾಮ್. ಅದು ಈಗ 22ನೇ ತಾರೀಕು ರಿಲೀಸ್ಗಿದೆ. ಸೆಪ್ಟೆಂಬರ್ 5ನೇ ತಾರೀಕು ತರುಣ್ ಸರ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ಏಳುಮಲೆ ರಿಲೀಸ್ಗಿದೆ. ಇದು 2 ರಿಲೀಸ್ಗೆ ರೆಡಿ ಇರುವಂತ ಪ್ರಾಜೆಕ್ಟ್. ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಸಂಜಿತ್, ಆಮೇಲೆ ನಾನು ಮತ್ತೆ ಏನ್ ಮಾಡ್ಬೋದು, ಮಾಯಾವಿ ಆಗಿ ಐ ಥಿಂಕ್ 7 months ಆಯ್ತು ಅನ್ಸುತ್ತೆ, 7-8 months ಆಯ್ತು ಅನ್ಸುತ್ತೆ. ಸೊ ಈಗ ಏನ್ ಮಾಡ್ಬೋದು ಅನ್ನೋ ಒಂದು ಜವಾಬ್ದಾರಿ ಇಬ್ಬರು ಮುಂದೆನೋ ಹಿಂಗ್ ನಿಂತಿದೆ. ಅದು ಡಿಸ್ಕಷನ್ ಮಾಡ್ತಾ ಇದೀವಿ, ಯಾವ ಒಂದು ಇದನ್ನ ಟಚ್ ಮಾಡೋಣ ಅಂತ. ಅದರ ಜೊತೆಗೆ ಅನೂಪ್ ಸಿಳಿನ್ ಸರ್ ಜೊತೆ 3 ಪ್ರಾಜೆಕ್ಟ್ಸ್ ಮಾಡ್ತಾ ಇದೀನಿ. ಸಿಟಿ ಲೈಟ್ಸ್ ಶುರು ಮಾಡಬೇಕು ಬರೆಯಕ್ಕೆ. ನಮ್ಮ ಗುರು ದೇಶಪಾಂಡೆ ಸರ್ ಜೊತೆ ಇದೆ. ಆಮೇಲೆ ನಮ್ಮ ದೀಕ್ಷಿತ್ ಸರ್ ಜೊತೆನೂ ಇದೆ ಪ್ರಾಜೆಕ್ಟ್ಸ್. ಅದನ್ನು ನಂಗೆ ತೀರಾ ಪರಿಚಯ ಇರೋ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೈಟಲ್ ಕೇಳಿರ್ತೀರ, ಅದಿದೆ. ಇನ್ನೊಂದಷ್ಟು ಟೈಟಲ್ಗಳು ಅವ್ರಿನ್ನ ಇಟ್ಟಿಲ್ಲ. ಸೊ ಅದರಿಂದಾಗಿ ಆ ಪ್ರಾಜೆಕ್ಟ್ ಬಗ್ಗೆ ನಾವು ಅಷ್ಟೊಂದು ಈಗ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಬಟ್ ತುಂಬಾ ದೊಡ್ಡ ದೊಡ್ಡ ಪ್ಲಾನ್ಸ್ ಇದೆ. ಜಡೇಶ್ ಸರ್ ಜೊತೆ ಇದೆ. ಅಂಡ್ ಅವ್ರದೇ ಇನ್ನೊಂದು ಡಿಡಿಕಿ ಅಂತ ಅವರೊಂದು ಅನೌನ್ಸ್ ಮಾಡಿದ್ರು. ನೆನಪಿನಲ್ಲಿ ಪ್ರೇಮ್ ಸರ್ ಅದಕ್ಕೆ ಹೀರೋ. ಅದಕ್ಕೆ ಇಳೆಯರಾಜ ಸರ್ ಮ್ಯೂಸಿಕ್. ಅವರ ಒಂದು ಮ್ಯೂಸಿಕ್ ಬರ್ದಿದ್ದು ಒಂದು ನನಗೆ ಅದೊಂದು ಮೈಲ್ ಸ್ಟೋನ್ ಕೈಂಡ್ ಆಫ್ ಎ ಥಿಂಗ್ ಅದು. ಸೊ ಇಷ್ಟೆಲ್ಲ ಪೈಪ್ ಲೈನ್ ಅಲ್ಲಿ ಇದೆ. ಸೂಪರ್. 2025ರಲ್ಲಿ ಸಾಕಷ್ಟು ಪ್ಲಾನ್ಸ್ ಇದೆ ನಿಮ್ದು. ಹೌದು. ಅಂದ್ರೆ ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಂಬಿಕೆ ನನ್ಗಿದೆ. ಈಗ ಆಲ್ರೆಡಿ ಬಂದಿರೋ ರಿಸಲ್ಟ್ಸ್ ಇಂದ ಕಂಪ್ಲೀಟ್ಲಿ ಎವ್ರಿ ಮಂತ್ ವಿಲ್ ಬಿ ಎ ಫೆಸ್ಟಿವಲ್ ಅಂತ ಅದೊಂದು ಸ್ಟ್ರಾಂಗ್ ನಂಬಿಕೆ ಇದೆ. ಆದಷ್ಟು ಒಳ್ಳೇದಾಗತ್ತೆ ಸರ್. ಇನ್ನು ಸಾಕಷ್ಟು ಅಪಾರ್ಚುನಿಟೀಸ್ಗಳು ನಿಮ್ಮ ಒಂದು ಬತ್ತಳಿಕೆಯಲ್ಲಿ ಬಂದು ಸೇರ್ಲಿ ಅಂತ ನಾವು ನಮ್ಮ ದ ಟಾಕ್ ಮ್ಯಾನ್ ಶೋ ಮುಖಾಂತರ ಹೇಳ್ತೀವಿ. ಹೇಗ್ ಅನಿಸ್ತು ನಿಮ್ಗೆ ಶೋ? ಆಕ್ಚುಲಿ ಅಂದ್ರೆ ಒಂದು ಗ್ಯಾಪ್ ಆಗಿತ್ತು ಈ ಇದರಲ್ಲಿ. ಈ ತರ ಒಂದು ಕಾನ್ವರ್ಸೇಷನ್ನೇ ಗ್ಯಾಪ್ ಆಗಿತ್ತು. ಎಕ್ಕಾಗೆ ಇನಿಷಿಯಲಿ ಮಾಡಿದ್ದು, ಅದಕ್ ಮುಂಚೆನೂ ಗ್ಯಾಪ್ ಆಗಿತ್ತು. ಸೊ ಇಷ್ಟೊಂದು ಸುದೀರ್ಘವಾದ ಕಾನ್ವರ್ಸೇಷನ್ಗೆ ಒಂದು ದೊಡ್ಡ ಗ್ಯಾಪ್ ಬಿದ್ದಿತ್ತು. ಸೊ ಈಗ ಆ ಗ್ಯಾಪ್ ಕವರ್ ಆಗಿದೆ. ಅದು ನನಗೆ ಅಂದ್ರೆ ಮತ್ತೆ ನಾನೆಲ್ಲಾ ಸಾಂಗ್ಸ್ ನ ರಿವಿಸಿಟ್ ಮಾಡದ್ನಲ್ಲ, ಸೊ ಈಗ ಒಂದು ಹೌದಲ್ವಾ ಅನ್ನೋ ಒಂದು ಇದು ಓಡುತ್ತೆ ನನಗೆ. ಅದು ನನಗೆ ಯಾವಾಗ್ಲೂ ಖುಷಿ. ಇಲ್ಲಾಂದ್ರೆ ಯೂಶಲಿ ಈ ವರ್ಕ್ ಆ ಟೈಮ್ ಲೈನ್ ಅಲ್ಲಿ ನಾವ್ ಯಾವತ್ತೂ ರಿವಿಸಿಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಆನ್ಗೋಯಿಂಗ್ ಇದೇ ಓಡ್ತಾ ಇರುತ್ತೆ. ಬಟ್ ಇಂಥ ಕಾನ್ವರ್ಸೇಷನ್ಸ್ ಅಲ್ಲಿ ವಿ ಕ್ಯಾನ್ ರಿವಿಸಿಟ್. ಇದು ಹಂಗಾಗಿತ್ತಾ, ಇದು ಹಂಗಾಗಿತ್ತಾ, ಅದೆಲ್ಲ ಮತ್ತೆ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸರ್. ನಮ್ಮ ಶೋನ ನೀವ್ ಎಂಜಾಯ್ ಮಾಡಿದ್ರೆ ನನ್ಗೂ ತುಂಬಾ ಖುಷಿ ಆಯ್ತು. ಅಂಡ್ ಇನ್ನೊಂದು ನನ್ಗೆ ಖುಷಿ ಏನಪ್ಪಾ ಅಂತಂದ್ರೆ, ನೀವು ಬರ್ದಿರೋ ಹಾಡ್ಗೆ ನಾನೊಂದು ಪುಟ್ಟದಾಗೆ ಹಾಡ್ದೆ. ಸೊ ಅದೊಂದು ಸ್ವಲ್ಪ ಖುಷಿ ನನ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ಕೆ. ಅಂಡ್ ನಿಮ್ಮ ಲೈಫ್ ಜರ್ನಿ ಆಗಿರ್ಬೋದು, ನೀವು ಹೇಗೆ ಸಾಹಿತ್ಯವನ್ನ ಬರೀತೀರಾ, ಒಂದಿಷ್ಟು ಫನ್ ಸೆಗ್ಮೆಂಟ್ ಆಗಿರ್ಬೋದು, ಸೊ ಪ್ರತಿಯೊಂದನ್ನು ಕೂಡ ಅದ್ಭುತವಾಗಿ ನಮ್ಮ ಶೋನಲ್ಲಿ ಶೇರ್ ಮಾಡ್ಕೊಂಡ್ರಿ. ಸೊ ನಿಮ್ಗೋಸ್ಕರ ಒಂದು ಪುಟ್ಟ ಕಾಣಿಕೆ ನಮ್ಮ ಕಡೆಯಿಂದ. ಐ ಹೋಪ್ ನಿಮ್ಗೆ ಪ್ಲಾನ್ಸ್ ಅಂದ್ರೆ ಇಷ್ಟ ಆಗತ್ತೆ ಅಂತ ಭಾವಿಸ್ತೇನೆ ನಮ್ಮ ದ ಟಾಕ್ ಮ್ಯಾನ್ ಶೋ ಮುಖಾಂತರ.
ಎಸ್, ಇವಾಗ ನನ್ನ ಹೆಂಡತಿ ಹೇಳ್ತಾಳೆ ಗಿಡ ತರದ್ ಮಾತ್ರ ನೀನು ನೀರ್ ಹಾಕೋದು ಅವಳು ಆಮೇಲೆ ನಮ್ಮಮ್ಮ. ಓಕೆ. ನಾನು ಅದಕ್ಕೆ ಯಾವಾಗ್ಲೂ ಅಮಾವಾಸ್ಯೆಗೆ ಒಂದ್ಸಲ ನೀರ್ ಹಾಕಿ. ನೀವೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿಡೋದು, ನೀರ್ ಹಾಕದವ್ರು. ಹೌದು. ಓಕೆ. ನನಗೆ ಇಷ್ಟ, ಬಟ್ ನೀರ್ ಹಾಕಿರಲ್ವಲ್ಲ. ಓಕೆ. ಥ್ಯಾಂಕ್ ಯು ಸೋ ಮಚ್. ಪ್ಲೆಜರ್ ಇಸ್ ಮೈನ್.